ಜನನೀಂ ಶಾರದಾಂ ದೇವಿ ರಾಮಕೃಷ್ಣಂ ಜಗದ್ಗುರು ಪಾದಪದ್ಮೇ ತಯೋ ಶ್ರಿತ್ವ ಪ್ರಣಮಾಮಿ ಮುಹುರ್ಮುಹುಃ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಗೋಖಲೆಯ ಸಮಸ್ತ ಶ್ರೋತೃವರ್ಗಕ್ಕೂ ನೇರ ಪ್ರಸಾರದಲ್ಲಿ ಇದನ್ನು ವೀಕ್ಷಿಸ್ತಾ ಇರುವಂಥ ಎಲ್ಲ ಮಿತ್ರರಿಗೂ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ಮುಂದಿನ ವಿಚಾರಕ್ಕೆ ಪ್ರವೇಶ ಮಾಡೋಕ್ಕಿಂತ ಮುಂಚೆ ಬಹುಶಃ ನನ್ನನ್ನೂ ಕಾಡುವಂಥ, ಕೇಳಿದ ನಂತರ ನಿಮ್ಮನ್ನೂ ಕಾಡಬೇಕಾಗಿರುವಂಥ ಸಂಗತಿ, ನಾವು ಎಲ್ಲಿ ಎಡವು ಬಿಟ್ವಿ ಅಂತ. ಇಷ್ಟು ಸ್ಟ್ರಾಂಗ್ ಆಗಿದ್ದ ಒಂದು ಭಾರತ ಈ ಹಂತಕ್ಕೆ ಹೆಂಗೆ ಬಂದ್ಬಿಡ್ತು? ದರೋಡೆಕೋರರಾಗಿ ಎಲ್ಲಂದರೆ ಅಲ್ಲಿ ನುಗ್ಗಿ ಕಳ್ಳತನ ಮಾಡಲಿಕ್ಕೋಸ್ಕರವೇ ಇದ್ದಂಥ, ಸಂಪತ್ತನ್ನು ಲೂಟಿ ಮಾಡಲಿಕ್ಕೋಸ್ಕರವೇ ಇದ್ದಂಥವರು ಆಳುವ ಮಟ್ಟಕ್ಕೆ ಹೆಂಗೆ ಬಂದ್ಬಿಟ್ರು? ನೀವು ಘಜ್ನಿ ಆ ಏರಿಯಾಗಳನ್ನು, ಘಜ್ನಿ ಅನ್ನೋದೊಂದು ಏರಿಯಾ, ಅದು ಆ ಏರಿಯಾಗಳಲ್ಲಿ ಹೇಗಿದ್ವು ಅಂತಂದರೆ, ಅರಬ್ಬರ ಆ ಭಾಗಗಳಲ್ಲಿ, ತುರ್ಕರ ಈ ಭಾಗಗಳಲ್ಲಿ ಇವೆಲ್ಲ ಹೇಗಿದ್ವು ಅಂತಂದರೆ, ಒಬ್ಬನ ಹತ್ರ ದುಡ್ಡು ನೋಡಿದ್ರೆ ಅವನನ್ನು ಸಾಯಿಸ್ಬಿಟ್ಟೆ ಅವನಿಗೆ ಕಿತ್ಕೊಂಡು ಹೋಗೋದು ಅಷ್ಟೇ. ಅವ್ರಿಗೆ ಗೊತ್ತಿದ್ದು ಅಷ್ಟೇ. ಅವರ ಜೀವನ ಶೈಲಿಯೇ ಹಾಗೆ. ನಾನು ಅದಕ್ಕೆ ಅಂದ್ಕೊಳ್ತಿದ್ದೆ ಯಾವಾಗಲೂ, ಭಗವಂತ ಅವ್ರಿಗೆ ಪಾರ್ಶಿಯಾಲಿಟಿ ಮಾಡಿದ್ದಾನೆ ಅಂತ. ಎಂಥ ಪಾರ್ಶಿಯಾಲಿಟಿ ಮಾಡಿದ್ದಾನೆ ಅಂತಂದರೆ, ಬಾವಿ ಕೊರೆದ್ರೆ ಪೆಟ್ರೋಲ್ ಸಿಗ್ಬೋದು ಅವರಿಗೆ, ನೀರು ಸಿಗಲಾರದು ಅವರಿಗೆ ಅಂತ. ಅಲ್ಟಿಮೇಟ್ಲಿ ಬದುಕಿಗೆ ಬೇಕಾಗಿರೋದು ನೀರೇ, ಆದರೆ ಅದನ್ನೇ ಕೊಡಲಿಲ್ಲ ಅವರಿಗೆ. ಅವರಿಗೆ ಎಂಥ ಮರುಭೂಮಿ ನಿಟ್ಟ ಅಂತಂದರೆ ಒಣ ಬದುಕನ್ನು ತೋರಿಸಿಕೊಟ್ಟ. ಆದರೆ ನಮಗೆ ಕಣ್ಣು ತೆಗೆದರೆ ಹಸಿರು ಹಸಿರು ಕಾಣುವಂಥ ಏನು ಸುಂದರವಾದ ರಾಷ್ಟ್ರವನ್ನು ಕೊಟ್ಟ. ಪುಣ್ಯ ಮಾಡಿ ಹುಟ್ಟಿರೋದು ನಾವೆಲ್ಲ. ನಾನು ತುಂಬ ಬಾರಿ ಈ ನೆಗೆಟಿವ್ ಮಾತಾಡೋಂಥವ್ರಿಗೆ ಹೇಳ್ತಿರ್ತೀನಿ, ಈ ದೇಶದಲ್ಲಿ ಅದಿಲ್ಲ ಇದಿಲ್ಲ ಅಂತ. ಏನಾದರೂ ಭಗವಂತ ನಮ್ಮನ್ನು ಹುಟ್ಟಿಸಿ ಅವನು ಹಾಕೋದಿರುತ್ತಲ್ಲ, ಈಗ ಹಾಕಬೇಕಾದ್ರೆ ಸ್ವಲ್ಪ ಅಕ್ಷಾಂಶ ರೇಖಾಂಶಗಳು ಬದಲಾಗಿ, ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ಗಳು ಚೇಂಜ್ ಆಗಿ, ನಾವೇನಾದರೂ ಅಫ್ಘಾನಿಸ್ತಾನದಲ್ಲಿ ಬಿದ್ದಿದ್ರೆ ಕತೆ ಏನಾಗಿರ್ತಿತ್ತು ನಮ್ಮದು? ಏನೋ ಪುಣ್ಯ ಅದೆಲ್ಲ ಚೇಂಜ್ ಆಗದೆ ಇಲ್ಲಿ ಬಿದ್ದಿದ್ದೀವಿ, ಬಚಾವಾಗಿದ್ದೀವಿ. ಇನ್ನು ಸ್ವಲ್ಪ ಚೇಂಜ್ ಆಗಿ ಅರಬ್ ಕಂಟ್ರೀಸಲ್ಲಿ ಬಿದ್ದಿದ್ರೆ ಏನು ಕತೆ ಇರ್ತಿತ್ತು? ಫ್ರೀಡಮ್ ಅನ್ನೋದು ಸತ್ತೋಗಿದೆ ಅಲ್ಲಿ, ಏನೂ ಇಲ್ಲ. ಈಗಲೇ ಈಗ ಇನ್ನೀವು ಅವತ್ತಿನ ದಿನಮಾನದ ಕತೆ ಹೇಗಿದ್ದಿರ್ಬೋದು ಅಂತ. ಆದರೆ ಎಲ್ಲವನ್ನೂ ಇಟ್ಕೊಂಡು ನಾವು ಎಲ್ಲಿ ಎಡವಿದ್ವಿ ಅಂತ ನಂಗೆ ಕೇಳುವಾಗ ಅನಿಸುತ್ತೆ, ಎಲ್ಲೋ ಒಂದು ಕಡೆ ತುಂಬ ಸೇಫರ್ ಝೋನಲ್ಲಿದ್ದರೆ, ತುಂಬ ನೆಮ್ಮದಿಯಿಂದ ಇದ್ದರೆ, ಎಲ್ಲ ಹೊಟ್ಟೆ ಬಟ್ಟೆಗೆ ಚೆನ್ನಾಗಿದ್ದರೆ ಜಗಳಾಡೋದನ್ನು ಕಲಿತೀವಿ ನಾವೆಲ್ಲೋ ಸೋತಿದ್ದು ಅಲ್ಲಿ ಅಂತ. ನಾನು KM ಮುನ್ಷಿಯವ್ರ ಮಾತು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಅಂತ ಹೇಳಿದ್ರೆ ಸಮಯ ಆಗಲಿಲ್ಲ. KM ಮುನ್ಷಿಯವ್ರು ಹೇಳ್ತಾರೆ, ಹಿಂದೂಗಳು ಆರ್ಯಾವರ್ತ ಪ್ರಜ್ಞೆ ಅಂತ ಒಂದು ಏನಿತ್ತಲ್ಲ, ಆ ಆರ್ಯಾವರ್ತ ಪ್ರಜ್ಞೆಯನ್ನು ಕಳ್ಕೊಂಡಿದ್ದೇ ಎಲ್ಲದರ ಪ್ರಾಬ್ಲಮ್ಮು ಅಂತಾರೆ. ಈ ಆರ್ಯಾವರ್ತ ಪ್ರಜ್ಞೆ ಸ್ವಲ್ಪ ಆಳಕ್ಕಿಳಿದು ನೋಡಬೇಕಾಗಿರುವಂಥ ಸಂಗತಿ. ಅವರೇ ಹೇಳ್ತಾರೆ, ಆರ್ಯಾವರ್ತ ಪ್ರಜ್ಞೆ ಅಂದರೆ ಏನಂತಂದರೆ, ಮತ್ತೆ ಮತ್ತೆ ಸರ್ವಶ್ರೇಷ್ಠತೆಯನ್ನು ತನ್ನದಾಗಿಸಿಕೊಳ್ಳುವ ಪ್ರಯತ್ನ ಇದೆಯಲ್ಲ, ಆ ಪ್ರಯತ್ನ ಕಳೆದು ಹೋಗೋದು ಆರ್ಯಾವರ್ತ ಪ್ರಜ್ಞೆಯನ್ನು ಕಳ್ಕೊಳ್ಳೋದು ಅಂತ. ಇವತ್ತಿಗೂ ನಮಗಿದೆ. ಸುಮ್ಮನೆ ಕೇಳಿ ನೋಡಿ, ಹೊಡೆಯೋದು ಸರಿನೋ ತಪ್ಪೋ ಅಂತ ಕೇಳಿದ್ರೆ ಪ್ರಶ್ನೆ ಬಂದ್ಬಿಡುತ್ತೆ. ಹೊಡಿಬಾರ್ದು, ಹೇಳೋದನ್ನು ತಿದ್ದು ಹೇಳಬೇಕು ಅಂತ. ಆಯ್ತಪ್ಪ, ತಿದ್ದು ಹೇಳೋದು ಯಾರಿಗೆ? ಯಾರು ಹೇಳಿದ್ದನ್ನು ಕೇಳಲಿಕ್ಕೆ ತಯಾರಾಗಿದ್ದಾರೋ ಅವರಿಗೆ. ನನ್ನ ಕೆಲವರು ಫೋನ್ ಮಾಡ್ತಾರೆ, ಫೋನ್ ಮಾಡಿ ನಂಗೆ ತುಂಬ ತಲೆ ತಿಂತಾರೆ. ತಲೆ ಹೆಂಗೆ ತಿಂತಾರೆ ಅಂತಂದರೆ, ಸರ್ ನೀವು ಡಿಬೇಟಿಗೆ ಕೂತಾಗ ಹಿಂಗೆ ಹೇಳಬೇಕು ಸರ್, ಇದನ್ನು ಹೇಳಬೇಕು ಸರ್. ನಾನು ಹೇಳಿದ್ದು ಕೇಳೋರಿಗೆ ಹೇಳ್ಬೋದು, ಹಿಂಗೆ ಕೇಳದೇ ಇರೋರಿಗೆ ಅವರದ್ದೇ ಲ್ಯಾಂಗ್ವೇಜಲ್ಲಿ ಉತ್ತರ ಕೊಡಬೇಕು. ಮತ್ತು ಅದು ನನಗೆ ಗೊತ್ತಿದೆ, ದಯವಿಟ್ಟು ಸುಮ್ಮನಿರಿ, ನಾನು ಅದನ್ನು ಹೆಂಗೋ ಹ್ಯಾಂಡಲ್ ಮಾಡ್ಕೊಳ್ತೀನಿ ಅಂತ ಅವ್ರಿಗೆಲ್ರಿಗೂ ಐಡಿಯಾ ಕೊಡಬೇಕು ಅಂತಿರುತ್ತೆ. ಆದರೆ ನೀವು ಹೇಳುವಂಥ ಎಲ್ಲ ಲಾಜಿಕ್ಕನ್ನು ಯಾರು ಒಪ್ತಾರೆ ಅಂತಂದರೆ, ಗೋಖಲೆಯಲ್ಲಿ ಕುಳಿತಿರುವಂಥ ನಿಮಗೆ ನಾನು ಇದನ್ನು ಕನ್ವಿನ್ಸ್ ಮಾಡ್ಬೋದು, ನಾನು 1.5 ಗಂಟೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಬೋದು ಯಾಕೆ ಹಿಂಗೆ ಅಂತ. ಆದರೆ ಡಿಬೇಟ್ನಲ್ಲಿ ಕೂತಿರೋನಿಗೆ, ನಿಮ್ಮನ್ನು ವಿರೋಧಿಸಬೇಕು ಅಂತಲೇ ಬಂದು ಕೂತಿರೋನಿಗೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಪುರ್ಸೊತ್ತಿರಲ್ಲ. ಮತ್ತು ಎಕ್ಸ್ಪ್ಲೈನ್ ಮಾಡಿದರೆ ಕೇಳುವ ವ್ಯವಧಾನ ಅವನಿಗಿರಲ್ಲ. ಅವನಿಗೆ ಅವನದೇ ಭಾಷೆಯಲ್ಲಿ ಕೊಡಬೇಕು. ಅವನು ಏಕವಚನದಲ್ಲಿ ಮಾತಾಡಿದ್ರೆ ಏಕವಚನದಲ್ಲೇ ಮಾತನಾಡಬೇಕು. ಅವನೇನಾದರೂ ಕೆಟ್ಟ ಪದಗಳನ್ನು ಬಳಸ್ತಾನೆ ಅಂದರೆ ಅದಕ್ಕೆ ಸೂಕ್ತವಾಗಿರುವಂಥ ಪದಗಳನ್ನು, ಅವನ ಹೃದಯಕ್ಕೆ ಮುಟ್ಟಬಹುದಾಗಿರುವ ಪದಗಳನ್ನು ಬಳಸಲೇಬೇಕು. ಹೊಡೆಲಿಕ್ಕೆ ಬಂದ ಅಂದರೆ 4 ಬಾರಿಸ್ಲಿಕ್ಕೆ ಸಿದ್ಧವಾಗಿರಬೇಕು ಅಂತ. ನೀವು ಫೈಟ್ ಹಿಂಗೆ ನಡೆಯೋದ? ಇಲ್ಲದೆ ಹೋದರೆ ಆಗಲ್ಲ. ಅಸಮಬಲರ ನಡುವೆ ನಡೆಯುವಂಥ ಯುದ್ಧ ಯಾವತ್ತಿಗೂ ಕೆಲಸಕ್ಕೆ ಬರದೇ ಇರುವಂಥ ಯುದ್ಧ ಅಂತ. ಹೀಗಾಗಿ ಇಬ್ಬರೂ ಸಮಬಲರಾಗಬೇಕು ಅಂತ, ಆ ಸಮಬಲರಾಗಬೇಕಾಗಿರುವಂಥ ಪ್ರಕ್ರಿಯೆ. ಆದರೆ ದುರದೃಷ್ಟ ಏನು ಅಂತಂದರೆ, ನಾವು ಯಾವತ್ತೂ ಅಸಮಬಲರೇ. ಏನು ಮಾಡಬೇಕು ಅಂತಂದರೆ, ಯಾರಾದರೂ ತುಂಬ ಆತತಾಯಿಗಳು ಬಂದರೆ
ದೇವರನ್ನು ಪ್ರಾರ್ಥನೆ ಮಾಡ್ಕೋ, ದೇವರು ಕಾಪಾಡ್ತಾನೆ ಅಂತ ಹೇಳು. ಪಾಪ ಅವನು ಎಲ್ಲಿವರೆಗೂ ಬರಬೇಕು ಅಂತ. ಈ ಆರ್ಯಾವರ್ತ ಪ್ರಜ್ಞೆ ಕಳೆದೋಗಿದ್ದು ಅಲ್ಲಿ ಅಂತ ನನಗೆ ಯಾವಾಗಲೂ ಅನ್ಸುತ್ತೆ. ನೋಡಿ, ಸ್ವಾತಂತ್ರ್ಯ ಬಂದ ನಂತರವಾದರೂ ಆ ಪ್ರಜ್ಞೆ ಉಳ್ಕೊಳ್ತಾ ಜವಾಹರ್ಲಾಲ್ ನೆಹರು ಅಲಿಪ್ತ ನೀತಿಯ ಪರಿಕಲ್ಪನೆ ತಗೊಂಡು ಬಂದರು. ನಾವು ಯಾರ ಜೊತೆಗೂ ಸೇರಲ್ಲ ಅಂತ, ಯಾರು ಬೇಕಿದ್ರೂ ಯುದ್ಧ ಮಾಡ್ಕೊಳ್ಳಿ, ನಾವು ಯಾರ ಜೊತೆಗೂ ಸೇರಲ್ಲ, ನ್ಯೂಟ್ರಲ್ ಆಗಿರ್ತೀವಿ ಅಂತ. ನ್ಯೂಟ್ರಲ್ ಆಗಿ ಯಾರಿರ್ಬೋದು ಗೊತ್ತೇನು? ಯಾರು ಸಶಕ್ತರೋ ಅವರು ನ್ಯೂಟ್ರಲ್ ಆಗಿರ್ಬೋದು. ನಾಳೆ ಏನಾದರೂ ಅಮೆರಿಕ ನಾನು ನ್ಯೂಟ್ರಲ್ ಆಗಿರ್ತೀನಿ, ಯಾವ ಪಕ್ಷದಲ್ಲೂ ಇರಲ್ಲ ಅಂತಂದ್ರೆ ಒಪ್ಕೋಬಹುದು. ಅವ್ರಿಗೆ ಯುದ್ಧ ಮಾಡಿ ಎಲ್ಲರನ್ನು ಉಳಿಸಬಲ್ಲಂತ ತಾಕತ್ತಿದೆ, ಎಲ್ಲರನ್ನು ಹೊಡೆಯಬಲ್ಲ ತಾಕತ್ತಿದೆ, ನ್ಯೂಟ್ರಲ್ ಆಗಿರ್ತೀನಿ ಅಂತ ಹೇಳಿದ್ರೆ ಒಪ್ಕೋಬಹುದು ಅಂತ. ರಷ್ಯಾ ನ್ಯೂಟ್ರಾಲಿಟಿಯ ಬಗ್ಗೆ ಮಾತನಾಡಿದ್ರೆ ಒಪ್ಕೋಬಹುದು, ಚೀನಾ ಮಾತನಾಡಿದ್ರೆ ಒಪ್ಕೋಬಹುದು. ಆದರೆ ಅವತ್ತು 1947 ನಮಗೆ ಪಕ್ಕದ ಪಾಕಿಸ್ತಾನ ದಾಳಿ ಮಾಡಿದ್ರೆ ರಕ್ಷಣೆ ಮಾಡ್ಕೊಳ್ಳೋ ತಾಕತ್ತಿರಲಿಲ್ಲ. ನಾವು ನ್ಯೂಟ್ರಲ್ ಆಗಿರೋದ್ರ ಬಗ್ಗೆ ಮಾತನಾಡ್ತಿದ್ವಿ. ಹುಲಿಯೊಂದು ಬಂದು ವೆಜಿಟೇರಿಯನ್ ಆಗಿ ಅಂತ ಹೇಳಿದ್ರೆ ಅದಕ್ಕೊಂದು ಮೌಲ್ಯ ಇದೆ. ಕುರಿ ಏನಾದರೂ ಬಂದು ವೆಜಿಟೇರಿಯನ್ ಆಗಿ ಅಂತ ಭಾಷಣ ಮಾಡಿದ್ರೆ ಮೊದಲು ಕುರಿನೇ ಕಟ್ ಮಾಡ್ಕೊಂಡು ತಿನ್ನೋದು ಅಂತ. ಅದು ಅಷ್ಟು ಮೂರ್ಖತನ ನಮಗೆ. ನಾವು ಅಲಿಪ್ತ ನೀತಿ ಅನ್ನೋದೊಂದು ಏನಂದ್ರೆ ಒಂದು ಆದರ್ಶವಾದದ ಪರಿಕಲ್ಪನೆಯನ್ನ ಸಮಾಜದ ಮುಂದಿಟ್ವಿ. ಅದಕ್ಕೆ ನಿಕ್ಸನ್ ಜೊತೆಲಿದ್ದವನೊಬ್ಬ ಏನು ಹೇಳ್ತಿದ್ದ ಅಂತಂದ್ರೆ, ಕೈಲಾಗದವರು ತಾವು ಸಶಕ್ತರು ಅಂತ ತೋರಿಸ್ಕೊಳ್ಳಿಕ್ಕೆ ಇಂಥದ್ದೇ ಪದಗಳನ್ನು ಬಳಸೋದು ಅಂತ. ಅವನು ಭಾರತದ ಕುರಿತಂತೆ ಹೇಳಿದ್ದು. ಆದರೆ ಈ ಭಾರತದ ಕುರಿತಂತೆ ವಿವೇಕಾನಂದರು ಜಗತ್ತಿನ ವೇದಿಕೆ ಮೇಲೆ ಪ್ರಸ್ತುತಪಡಿಸುವಾಗ ಈ ಥರದ ಪರಿಕಲ್ಪನೆ ಯಾರಿಗಾದ್ರೂ ಬಂದಿತ್ತೇನು? ಈ ಭಾರತದ ಕುರಿತಂತೆ ಇವತ್ತು ಭಾರತದ ವಿದೇಶಾಂಗ ಸಚಿವರು ಜಗತ್ತಿನ ಮೂಲೆ ಮೂಲೆ ಕೂತಾಗ ಮಾತನಾಡ್ತಾರೆ. ಯಾವನಾದ್ರೂ ಮಾತಾಡ್ಲಿ ಉಲ್ಟಾ? ಅವ್ರು ಹೇಳ್ತಾರಲ್ಲ, ಇವತ್ತು ಭಾರತ ನಿಮಗೂ ಒಳ್ಳೇದಾಗತ್ತೆ, ಅವ್ರಿಗೆ ಒಳ್ಳೇದಾಗತ್ತೆ ಅಂತ ಯಾವ ಕೆಲಸವನ್ನು ಮಾಡಲ್ಲ. ನನ್ನ ರಾಷ್ಟ್ರಕ್ಕೆ ಇದು ಒಳ್ಳೇದೋ ಅಲ್ವೋ ಅಂತ ನೋಡುತ್ತೆ. ಯಾವುದು ಒಳ್ಳೇದಾಗತ್ತೋ ಅದು ಮಾಡಿಯೇ ಮಾಡುತ್ತೆ. ನಿಮ್ಗೆ ಒಳ್ಳೇದಾಗತ್ತೆ ಅಂತ ನಾವೇ ಯಾಕ್ರಿ ತಲೆ ಕೆಡಿಸ್ಕೊಳ್ಳೋಣ ಅಂತ. ವಸುದೈವ ಕುಟುಂಬಕಂ ಎಲ್ಲ ಸರಿ. ವಸುದೈವ ಕುಟುಂಬಕಂ ಯಾವಾಗ ಅಂದರೆ ಕುಟುಂಬವನ್ನು ಸಂಭಾಳಿಸುವ ತಾಕತ್ತು ಮನೆ ಯಜಮಾನಾಗಿ ನಂಗೆ ಬಂದಾಗ ವಸುದೈವ ಕುಟುಂಬಕಂ ಅಂತ ಹೇಳ್ಬೋದು. ನನಗೇ ಮನೆ ಯಜಮಾನಾಗಿ ಸಂಭಾಳಿಸುವ ತಾಕತ್ತಿಲ್ಲ, ಎಲ್ಲ ಕುಟುಂಬವಾಗಿರಬೇಕು ಅಂತಂದ್ರೆ ನಾನು ಮನೆಯ ನೌಕರನಾಗಷ್ಟೇ ಇರಬೇಕು. ಭಾರತ ಅದನ್ನು ಗಳಿಸುವಂಥ ಪ್ರಯತ್ನ ಮಾಡೋದು. ಆರ್ಯಾವರ್ತ ಪ್ರಜ್ಞೆ ಈಗೀಗ ಜಾಗೃತವಾಗ್ತಿದೆ ನಮಗೆ. ಇದು ಆಕ್ರಮಣದ ಕಾಲದಲ್ಲಿ ಪೂರ್ತಿ ಕಳೆದು ಹೋಗ್ಬಿಟ್ಟಿತ್ತು ನಮ್ಮಲ್ಲಿ. ಈ ಕ್ಷಾತ್ರ ಪ್ರಜ್ಞೆ ತುಂಬ ಕಡಿಮೆ. ಇದನ್ನ ಈ ದಿಕ್ಕಿನಲ್ಲಿ ಹೇಳೋದಾದ್ರೆ ತುಂಬ ಸುಂದರವಾಗಿ ಶತಾವಧಾನಿ ಗಣೇಶರು ಹೇಳ್ತಾರೆ, ಜನ ಸಮುದಾಯದಲ್ಲಿ ಅವ್ಯವಸ್ಥೆ ಉಂಟಾದಾಗ ಅದನ್ನು ಸರಿಪಡಿಸಲಿಕ್ಕೆ ಕ್ಷಾತ್ರ ಪ್ರಜ್ಞೆನೇ ಬೇಕು ಅಂತ. ಕ್ಷಾತ್ರ ಪ್ರಜ್ಞೆ ಅಂತ ಅರ್ಥ ಆಗದೆ ಹೋದರೆ ಇವತ್ತಿನ ದಿನಗಳಲ್ಲಿ ಡಿಕ್ಟೇಟರ್ಶಿಪ್ ಅಂತ ತಂದರೆ ಅರ್ಥ ಮಾಡ್ಕೋಬೋದೇನೋ ಎಲ್ಲರೂ. ಅವ್ಯವಸ್ಥೆ ಉಂಟಾದಾಗ ಡಿಕ್ಟೇಟರೇ ಬೇಕು. ಒಂದೋ ಕೊಲ್ತಾ ಇರೋರನ್ನ ಸರಿ ಮಾಡಲಿಕ್ಕೆ ನಾವೇ ನಿಂತ್ಕೋಬೇಕು, ಇಲ್ಲ ಅಂದರೆ ಸರ್ಕಾರ ಡಿಕ್ಟೇಟರ್ ಆಗಿ ಹೆಂಗೆ ಬಡಿಬೇಕು ಅಂದರೆ ಬಾಯಿ ಮುಚ್ಕೊಂಡು ಬಿದ್ದಿದ್ರೆ ಸರಿ ಅಂತ. ನಾವು ಮೊದಲು ಡಿಕ್ಟೇಟರ್ಗಳನ್ನು ವಿರೋಧಿಸ್ತಿದ್ವಿ. ನಮಗೆ ಗೊತ್ತಿಲ್ಲದಂತೆ ನಾವು ಈ ಥರದ ಕೆಲಸ ಮಾಡುವಂಥ ಯೋಗಿ ಆದಿತ್ಯನಾಥರನ್ನ ಸಮರ್ಥಿಸ್ತೀವಿ. ಯಾಕಂದರೆ ಕರೆಕ್ಟಾಗಿ ಮಾಡ್ತಾರೆ. ನಾವು ಮಾಡೋ ಕೆಲಸ ನಾವು ಮಾಡ್ಲಿಕ್ಕೆ ಆಗಲ್ಲ ಅಂತ ಯಾವುದನ್ನು ಬಿಡ್ತೀವೋ ಅದನ್ನು ಯೋಗಿ ಆದಿತ್ಯನಾಥರು ಮಾಡ್ತಾರೆ ಅಂತಂದ. ಕಳೆದ 100 ದಿನಗಳಲ್ಲಿ 100 ಡೇಸ್ ಆಯ್ತು ಅವ್ರು ಬಂದು, 100 ದಿನಗಳಲ್ಲಿ ಇಲ್ಲೀಗಲ್ ಆಗಿರುವಂಥ 900 ಕೋಟಿ ರೂಪಾಯಿ ಆಸ್ತಿಯನ್ನ ಅವರು ನೆಲಸಮ ಮಾಡಿ ಸರ್ಕಾರಕ್ಕೆ ಜೋಡಿಸಿದ್ದಾರೆ. ಸೈಲೆಂಟ್ ವರ್ಕ್ ಮಾಡ್ತಾ ಇದ್ದಾರೆ. ಇದು ಸರ್ವಾಧಿಕಾರಿ ಅಂತ ಮೇಲ್ನೋಟಕ್ಕೆ ಅನ್ಸ್ಬೋದಾದ್ರೆ ಕ್ಷಾತ್ರ ಪ್ರಜ್ಞೆ ಇದು. ಬಡವನ ಮೇಲೆ, ಕೈಲಾಗದವನ ಮೇಲೆ ಶೋಷಣೆ ಮಾಡಿ ಅವನಿಂದ ಕಿತ್ಕೊಂಡು ಮಾಡ್ತಾ ಇರೋನ್ನ ಹೋಗ್ಲಿ ಪಾಪ ಇವನ್ ಮೈನಾರಿಟಿ ಅಂತ ಬಿಡೋಂಗಿಲ್ಲ ಅಂತ. ನೀನು ಮಾಡಬೇಕಾಗಿರೋ ಕೆಲಸ ನೀನು ಮಾಡಿದ್ಯಲ್ಲ, ಈಗ ನಾನೇನು ಮಾಡಬೇಕೋ ಮಾಡಿ ತೋರಿಸ್ತೀನಿ ಅಂತ ಕ್ಷಾತ್ರ ಪ್ರಜ್ಞೆ ಇದು. ಅವ್ಯವಸ್ಥೆಯನ್ನ ಸರಿಪಡಿಸ್ಲಿಕ್ಕೆ ಅಲ್ಲೊಂದು ಕ್ಷಾತ್ರ ಪ್ರಜ್ಞೆ ಬೇಕೇ ಬೇಕು. ಭಾರತ ಯಾವಾಗಲೂ ಇದನ್ನು ಪ್ರತಿಪಾದಿಸಿದೆ. ಅದರ ದುರದೃಷ್ಟ ಕಾಲಕಾಲದಲ್ಲಿ ಇದನ್ನು ಮರಿತಾ ಬಂದ್ವಿ ನಾವು. ರಾಮ ಅತ್ಯಂತ ಶ್ರೇಷ್ಠ ರಾಜ. ಅವನು ತನ್ನ ಪ್ರಜೆಯಲ್ಲಿ ಅತ್ಯಂತ ಸಾಮಾನ್ಯನಾಗಿದ್ದವನ, ಅಥವಾ ನಾನು ಇನ್ನೂ ಪದ ಬಳಸಬಹುದಾದ್ರೆ ಕನಿಷ್ಠವಾಗಿದ್ದವನ ಮಾತನ್ನೂ ಕೂಡ ಸೀರಿಯಸ್ ಆಗಿ ತಗೊಳ್ತಾ ಇದ್ದವು. ಆದರೆ ಸಮರ್ಥ ವೈರಿ ರಾವಣನನ್ನು ಹತ್ಯೆ ಮಾಡುವ ಸಂದರ್ಭ ಬಂದಾಗ ಹತ್ಯೆ ಮಾಡುವುದು ನಮ್ಮ ಕೆಲಸವಲ್ಲ ಅಂತ ಹೇಳಲಿಲ್ಲ. ರಾಮನ ಪತ್ನಿಯನ್ನೇ ತೆಗೆದುಕೊಂಡು ಹೋಗ್ಬೋದಾದವನು ಇನ್ನು ಬೇರೆಯವ್ರ ಹೆಂಡ್ತಿನ ಬಿಡ್ತಾನ? ಇವನಿಗೆ ಸರಿಯಾದ ಪಾಠ ಕಲಿಸ್ಲೇಬೇಕು ಅಂತ ನಿಶ್ಚಯ ಮಾಡಿದ ಅಂತ. ಇದು ನಮ್ಮ ಪ್ರಜ್ಞೆ ಆಗಿತ್ತು ಅಂತ. ಆದರೆ ಈ ಪ್ರಜ್ಞೆಯನ್ನ ಕಾಲಕ್ರಮದಲ್ಲಿ ನಾವು ಕಳ್ಕೊಳ್ತಾ ಬಂದ್ಬಿಟ್ವಿ ಅಂತ. ಅದರಲ್ಲೂ ವಿಶೇಷವಾಗಿ ಹೆಚ್ಚು ಹೆಚ್ಚು ಆದರ್ಶಗಳಿಗೆ ಬದ್ಧರಾದ್ವಿ. ಕೆ ಎಂ ಮುನ್ಷಿ ಹೇಳ್ತಾರೆ,
ನಾವು ಹೋಗ್ತಾ ಹೋಗ್ತಾ ಆದರ್ಶಗಳ ಚೌಕಟ್ಟನ್ನು ಹೆಂಗೆ ಹಾಕ್ಕೊಳ್ತಾ ಹೋಗ್ಬಿಟ್ವಿ ಅಂತಂದ್ರೆ ಆ ಆದರ್ಶಗಳ ಚೌಕಟ್ಟನ್ನು ಮೀರ್ಲಿಕ್ಕಾಗಲಿಲ್ಲ. ಪ್ರತಿ ಸೋಮವಾರ ಬೆಳಿಗ್ಗೆ ಗಣೇಶನ ಮಂದಿರಕ್ಕೆ ಹೋಗಬೇಕು ಅಥವಾ ಶಿವನ ಮಂದಿರಕ್ಕೆ ಹೋಗಬೇಕು, ಒಪ್ಕೊಳ್ತೀವಿ. ಪ್ರತಿ ಸೋಮವಾರ ಬಿಟ್ಟು ಬಿಡದೆ ಹೋಗ್ತೀವಿ. ಆದರೆ ಅದೇ ಶಿವನ ಮಂದಿರವನ್ನು ಯಾರಾದರೂ ನೆಲಸಮ ಮಾಡಿದರೆ ಶಿವನ ಮಂದಿರ ಬೇರೆ ನೋಡ್ಕೋತೀನಿ ಅಂತ ಹೇಳೋದು ನಾವು. ಅದನ್ನು ಉಳಿಸೋದು ಬೇಕಾಗಿಲ್ಲ ಅಂತ. ಇನ್ನೊಂದು ಪ್ರಶ್ನೆ ಯೋಚನೆ ಮಾಡಿ, ಯಾವಾಗಲೂ ಒಂದು ಶಿವ ಮಂದಿರವನ್ನು ಉಳಿಸೋದ್ರಿಂದ ಒಂದು ರಾಷ್ಟ್ರವನ್ನು ಉಳಿಸ್ಲಿಕ್ಕೆ ಸಾಧ್ಯ ಆಗತ್ತಾ ಅಂತ ನೀವು ಕೇಳೋದಾದ್ರೆ, ಆ ಶಿವ ಮಂದಿರ ಆ ಇಡೀ ರಾಷ್ಟ್ರದ ಗರಿಮೆಯಾಗಿ ನಿಂತಿರುವಂಥದ್ದು, ಸಾರ್ವಭೌಮತೆಯ ಸಂಕೇತ. ರಾಮ ಮಂದಿರ ನಿರ್ಮಾಣ ಆಗಿರೋದ್ರಿಂದ ಎಷ್ಟು ಜನಕ್ಕೆ ಊಟ ಸಿಕ್ತು ಅಂತ ಯಾರಾದರೂ ಪ್ರಶ್ನೆ ಕೇಳಿದರೆ ನನ್ನ ಹತ್ರನೂ ಉತ್ತರ ಇಲ್ಲ. ಆದರೆ ರಾಮ ಮಂದಿರ ಈ ನಾಡಿನ ಸಾರ್ವಭೌಮತೆಯ ಸಂಕೇತ. ಅದನ್ನು ಉರುಳಿಸಿ ಮಸೀದಿ ಕಟ್ಟಿದ್ನಲ್ಲ, ಅದನ್ನ ಕೆಡವಿ ಮತ್ತೆ ರಾಮ ಮಂದಿರ ಕಟ್ಟೋದರ ಅರ್ಥ ಏನು ಅಂತಂದ್ರೆ, ಭಾರತ ತನ್ನ ಮೂಲ ನೆಲೆಗೆ ಮರಳಿದೆ ಅಂತ ವಾಪಸ್ ಜಗತ್ತಿಗೆ ಸಾರಿ ಹೇಳೋದು. ಇದು ನೀವು ಕೆಡವಿ ಹಾಕಿದ ಭಾರತ ಅಲ್ಲ, ಹೊಸದಾಗಿ ನಿರ್ಮಾಣಗೊಂಡಿರುವ ಭಾರತ ಅಂತ ಸಾರಿ ಹೇಳುವಂಥದ್ದು ಅಂತ. ಸಾರ್ವಭೌಮತೆಯ ಪ್ರತೀಕ. ಕಾಶಿಯ ಕಾರಿಡಾರು, ಕಾಶಿಯ ಮಂದಿರವನ್ನು ವಾಪಸ್ ಪಡ್ಕೊಳ್ಳೋದು ಏನು? ಆರ್ಯಾವರ್ತ ಪ್ರಜ್ಞೆಯ ಮರುಕಳಿಕೆ, ಅದು ವಾಪಸ್ ಬರುವಂಥದ್ದು ಅಂತ. ಅದರ ದುರದೃಷ್ಟ ನಮ್ಗೆ ಅರ್ಥವೇ ಆಗಲಿಲ್ಲ. ಅವತ್ತಿನ ದಿನಗಳಲ್ಲೂ ಹಿಂಗೆ ಇದ್ವಿ. ಈ ಮಂದಿರದ ನಿರ್ಮಾಣವೇ ಶ್ರೇಷ್ಠತೆಯ ಸಂಗತಿ ಅಲ್ಲ. ಆದರೆ ಭಾರತ ಸಾರ್ವಭೌಮವಾದ ನಂತರ ಅದರ ಪ್ರತೀಕವಾಗಿ ಮಂದಿರ ನಿಂತ್ಕೊಳ್ಳೋದಿದೆಯಲ್ಲ, ಅದು ನಿಜವಾಗಿಯೂ ಆಗಬೇಕಾಗಿರುವಂಥ ಕೆಲಸ. ರಾಮ ಮಂದಿರವೂ ಕೂಡ ನಮ್ಮ ಸಾರ್ವಭೌಮತೆಯ ನಂತರವೇ ಆಗಿರುವಂಥದ್ದು. ಆಸಿಯಾನ್ ಕಂಟ್ರೀಸ್ಗಳಲ್ಲಿ ನಾವು ತೋರಿರುವಂಥ ಸಾಧನೆ, ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಎಲ್ಲ ರಾಷ್ಟ್ರಗಳು ನಮ್ಮ ಹಿಂದೆ ಬಿದ್ದಿರುವಂಥ ರೀತಿ, ಎಲ್ಲ ರಾಷ್ಟ್ರಗಳಿಗೂ ನಮ್ಮ ಹತ್ರ ಏನಾದರೂ ಬೇಕು ಅಂದರೆ ನಮ್ಮ ಹತ್ರ ಕೇಳಿ ಪಡೆಯುವಂಥ ರೀತಿ ಎಲ್ಲ ಬಂದಾಗ ಈಗ ನಾವು ಬೆಳೆದು ನಿಂತಿದ್ದಿದೆಯಲ್ಲ, ಅದಕ್ಕೆ ಪೂರಕವಾಗಿದೆ. ಅದಕ್ಕೆ ಸರಿಸಮವಾಗಿ ರಾಮ ಮಂದಿರ ನಿಲ್ಲಬೇಕಾದಂಥ ಅಗತ್ಯ ಇದೆ, ಅದಕ್ಕೆ ನಿಲ್ಲಿಸಿರೋದು ಅಂತ. ಮುಂದೊಂದು ದಿನ ಪಾಕಿಸ್ತಾನವನ್ನು ಛಿದ್ರಗೊಳಿಸಿದ ಮೇಲೆ ಕಾಶಿ ಮಂದಿರವನ್ನು ನಿಲ್ಲಿಸಬೇಕಾದ ಅಗತ್ಯ ಬರಬಹುದು. ಸಾರ್ವಭೌಮತೆಯ ಪ್ರತೀಕ ಅದು. ನೀವು ತಾನಲ್ಲಿಂದ ಬಂದು ದಾಳಿ ಮಾಡಿ ಹೊಡೆದವರು, ಈಗ ನೋಡಿ ಹೆಂಗಿದೆ ನಮ್ದು ಅಂತ. ಆ ಸಾರ್ವಭೌಮತೆಯ ಸಂಕೇತವಾಗಿ ಈ ಮಂದಿರಗಳು ನಿಲ್ಲಬೇಕಾದಂಥ ಅಗತ್ಯ ಇದೆ. ಆ ಕಾರಣಕ್ಕೆ. ಆದರೆ ಕಾಲಕ್ರಮದಲ್ಲಿ ಆದರ್ಶಗಳನ್ನು ಹೆಂಗೆ ಹೇರಿಕೊಂಡ್ವಿ ಅಂತಂದ್ರೆ, ಒಂದು ಆದರ್ಶ ಇತ್ತು ನಮಗೆ, ಮಂದಿರಗಳ ಮೇಲೆ ಮಂದಿರ ಅಂತಂದ್ರೆ ಪೂಜಾ ಗ್ರಹಗಳ ಮೇಲೆ ಆಕ್ರಮಣ ಮಾಡಬಾರ್ದು, ಮೂರ್ತಿಗಳಿಗೇನು ತೊಂದರೆ ಕೊಡಬಾರ್ದು, ಗರ್ಭಗುಡಿಗಳಿಗೇನು ತೊಂದರೆ ಮಾಡಬಾರ್ದು, ಗೋವು ಮತ್ತು ಬ್ರಾಹ್ಮಣರಿಗೆ ತೊಂದರೆ ಆಗದಿರುವಂತೆ ನೋಡ್ಕೋಬೇಕು ಅಂತ ಒಂದು ಆದರ್ಶಗಳು. ಎದುರಾಳಿಗಳೊಂದಿಗೆ ಯಾರೋ ಒಬ್ಬ ಬ್ರಾಹ್ಮಣನೇ ಹೋಗಿ ಸೇರ್ಕೊಂಡ್ರೆ ಅವ್ನು ಕತ್ತನ್ನು ಕಡಿಯುವಂತಿಲ್ಲ, ಯಾಕಂದ್ರೆ ಬ್ರಾಹ್ಮಣ ಅಲ್ಲ ಮರೆ. ಅವ್ನು ನಿಮ್ಮ ಸೀಕ್ರೆಟ್ ಎಲ್ಲ ತಗೊಂಡೋಗ ಅವ್ನಿಗೆ ಹೇಳಿರ್ಲಿ ಪರವಾಗಿಲ್ಲ. ಆದರೆ ಬ್ರಾಹ್ಮಣನ ಹತ್ಯೆ ಅಂತಂದ್ರೆ ಬ್ರಹ್ಮ ಹತ್ಯಾ ದೋಷ, ಅದನ್ನು ಮಾಡಬಾರ್ದು ಅಂತ. ಯಾವ ಮೂರ್ಖತನ ಇದು! ಯಾವಾಗ ಬ್ರಾಹ್ಮಣ ರಾಷ್ಟ್ರನಿಷ್ಠ ಅಲ್ವೋ, ಧರ್ಮನಿಷ್ಠ ಅಲ್ವೋ, ಅವ್ನು ಬ್ರಾಹ್ಮಣನೇ ಅಲ್ಲ. ಯಾಕೆ ಆ ಡೆಫಿನೇಷನ್ ಮರ್ತೋದ್ವಿ ನಾವು? ಬ್ರಹ್ಮ ತೇಜವನ್ನ ಕಳ್ಕೊಂಡವನನ್ನ ಕೊಂದ್ರೆ ಯಾವ ಪಾಪ ಬರ್ತಿತ್ತು ಗೊತ್ತಿರಲಿಲ್ಲ. ಗೋವನ್ನ ಕೊಲ್ಲೋದ್ರಿಂದ ತೊಂದರೆ ಆಗತ್ತೆ, ಆಯ್ತಪ್ಪ, ಅಗತ್ಯ ಬಿದ್ದಾಗ ಯುದ್ಧದ ಸಂದರ್ಭದಲ್ಲಿ ನಾವು ಮಾಡಲೇಬೇಕಾದ ಪರಿಸ್ಥಿತಿ ಬಂದಾಗ ಆ ಕೆಲಸವನ್ನು ಮಾಡಲೇಬೇಕು. ಅನೇಕ ಬಾರಿ ಸ್ಟ್ರಾಟಜಿಗಳು ಹೇಗಿತ್ತು ಅಂತಂದ್ರೆ, ಜಗನ್ನಾಥ್ ಸರ್ಕಾರ ಇದನ್ನು ಬರೀತಾರೆ, ಆನೆಗಳು ಎದುರಿಗಿರುವಂತಹ ದೊಡ್ಡ ಮುಸಲರ ಸೇನೆಯನ್ನು, ಯಾವುದೇ ಸೇನೆಯನ್ನ ಧ್ವಂಸಗೊಳಿಸ್ಬಿಡ್ತಿದ್ವಲ್ಲ, ಆನೆಗಳು ಮುಂದಿನ ಲೈನಲ್ಲಿ ನಿಂತಿರ್ತಿದ್ವು. ಅವುಗಳು ಗೀಳಿಟ್ಕೊಂಡು ಹೋಗ್ಬಿಟ್ವು ಅಂತಂದ್ರೆ ಆ ಕಡೆ ಸೈನಿಕರು ಕಾಲಾಳುಗಳು ಚೆಲ್ಲಾಪಿಲ್ಲಿಯಾಗಿ ಹೋಗ್ಬಿಡ್ತಿದ್ರು. ಅದಕ್ಕೆ ಗಜನಿ ಏನು ಪ್ಲಾನ್ ಮಾಡ್ತಾನೆ ಅಂತಂದ್ರೆ, ಮುಂದೆ ಗೋರಿಯೋದನ್ನು ಯೂಸ್ ಮಾಡ್ತಾನೆ, ದನಗಳನ್ನು ಕಟ್ತಾನೆ ಮುಂದಕ್ಕೆ. ಆ ದನಗಳಿಗೆ ಒಂದಕ್ಕೊಂದು ಕೊಂಬಿಗೆ ಒಂದು ಮರದ ದಿಮ್ಮಿಯನ್ನು ಕಟ್ಟಿಬಿಡ್ತಾರೆ, ಒಂದಕ್ಕೊಂದು ಕನೆಕ್ಟೆಡ್. ಅದು ಆನೆಗಳು ಬಂದು ದನಗಳನ್ನು ತಳ್ಳಬೇಕು ಅಂದ್ರೆ ಅಷ್ಟು ದನಗಳನ್ನು ಎಬ್ಬಿಸ್ಬೇಕು, ಒಂದಕ್ಕೊಂದು ಕನೆಕ್ಟೆಡ್. ಅದು ಆನೆಗಳು ಅವುಗಳ ಜೊತೆ ಕಿತ್ತಾಡೋ ವೇಳೆಗೆ ಸರಿಯಾಗಿ ಉಳಿದವರು ಬಂದು ಅಟ್ಯಾಕ್ ಮಾಡ್ಲಿಕ್ಕೆ ಅನುಕೂಲ ಆಗ್ತಿತ್ತು ಅಂತ. ಹಂಗಂತ ಅವ್ರು ಹೇಳ್ತಾರೆ, ಈ ತರದ ಸ್ಟ್ರಾಟಜಿ ನಿರ್ಮಾಣ ಮಾಡ್ಕೊಂಡಿದ್ರು ಅಂತ. ಆದ್ರೆ ನಮ್ಮವ್ರಿಗೊಂದು ಚೌಕಟ್ಟಿತ್ತು, ಎದುರಿಗೆ ಗೋವುಗಳಿವೆ, ಗೋವುಗಳನ್ನು ಕೊಲ್ಲಬಾರ್ದು ಅಂತ. ಆದರ್ಶಗಳು. ನಮಗೊಂದು ಆದರ್ಶ ಇತ್ತು, ಏನೇಂತಂದ್ರೆ ಕ್ಷತ್ರಿಯರ ಯುದ್ಧ ನಡೆದಾಗ ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದು ಅಂತ ಆದರ್ಶಗಳನ್ನು ಹಾಕೊಂಡಿದ್ವಿ ನಾವು. ಆದ್ರೆ ಅವ್ರಿಗೆ ಹಂಗಿಲ್ಲ. ಜನಸಾಮಾನ್ಯರ ಕಣ್ಣೀರೇ ರಾಜನಿಗೆ ಕಷ್ಟ ಆಗೋದು ಅಂತ. ಈಗಲೂ ಚೇಂಜ್ ಆಗಲಿಲ್ಲ ಅವರು.
ಎಲ್ಲೋ ರಾಜಸ್ಥಾನದಲ್ಲಿ ಒಬ್ಬ ಆರ್ಡಿನರಿ ಆಗಿರುವಂತ ಒಬ್ಬ 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 ಟೇಲರ್ನ ಹೊಡೆಯೋದು ಯಾಕೆ, ದರ್ಜಿಯನ್ನು ಹೊಡೆಯೋದು ಯಾಕೆ? ಆ ಜನಸಾಮಾನ್ಯನ ಕೊಂದಾಗ ಮಾತ್ರ ರಾಜನ ಕಣ್ಣಲ್ಲಿ ನೀರು ಬರೋದು ಅಂತ. ರಾಜ ಆಕ್ರೋಶಗೊಳ್ಳೋದು, ರಾಜನಿಗೆ ದುಃಖ ಆಗೋದು ಯಾವಾಗ ಈ ನಾಡಿನಲ್ಲಿ ಅಂತಂದ್ರೆ ಅಂತ ಸಂದರ್ಭದಲ್ಲಿ ಮಾತ್ರ. ಯಾಕೆಂದ್ರೆ ಈ ದೇಶದಲ್ಲಿ ರಾಜ ಪ್ರಜಾರಂಜನಾಥ್, ಪ್ರಜೆಯ ರಂಜನೆಗೋಸ್ಕರ ರಾಜನೇ ಹೊರತು ರಾಜ ಮತ್ತೆ ಯಾವುದಕ್ಕೂ ಅಲ್ಲ ಈ ನಾಡಿನಲ್ಲಿ. ಆ ಪ್ರಜೆಗಳನ್ನು ಚೆನ್ನಾಗಿ ನೋಡ್ಕೊಳ್ಳೋದು ಅವನ ಕರ್ತವ್ಯ. ಈ ದೇಶದಲ್ಲಿ ರಸ್ತೆಯಲ್ಲಿ ಹೋಗುವಂತ ಸಾಮಾನ್ಯ ವ್ಯಕ್ತಿನ ಅವ್ರು ಕೊಲ್ತಾ ಇರೋದು ಯಾಕೆ ಅಂತಂದ್ರೆ ಇದೇ ಸ್ಟ್ರಾಟಜಿ ಅವರದ್ದು. ದೇವಸ್ಥಾನಗಳನ್ನು ಕೊಲ್ಲಬೇಕು, ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡಬೇಕು, ದೇವಸ್ಥಾನಗಳನ್ನು ಉರುಳಿಸಬೇಕು, ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡಬೇಕು, ಅತ್ಯಂತ ಸಾಮಾನ್ಯವಾಗಿರುವ ಜನಸಾಮಾನ್ಯರನ್ನ ಕೊಚ್ಚಿ ರಸ್ತೆಯಲ್ಲಿ ಕೊಲ್ಲಬೇಕು. ಆಗ ರಾಜ ತಾನಾಗಿ ಬೀದಿಗೆ ಬರ್ತಾನೆ, ಆಗ ಅವನ ಜೊತೆ ಫೈಟ್ ಮಾಡೋದು ಸುಲಭ ಅಂತ. ಶಿವಾಜಿ ಮಹಾರಾಜರ ಕಾಲದಲ್ಲಿ ನಡೆದಿದೆಯಲ್ಲ, ಅಫ್ಜಲ್ ಖಾನ್ ದಾಳಿಗೆ ಅಂತ ಬರ್ತಾನೆ, ಶಿವಾಜಿ ಮಹಾರಾಜರು ಕೋಟೆಯಲ್ಲಿ ಹೋಗಿ ಕೂತ್ಕೊಳ್ತಾರೆ. ಶಿವಾಜಿ ಮಹಾರಾಜರು ಸುಲಭಕ್ಕೆ ಕೆಳಗಿಳಿದು ಬರಲ್ಲ, ಕೋಟೆಯ ಮೂಲಕ ರಕ್ಷಣೆ ತೆಗೆದುಕೊಳ್ಳೋದು ಅವರಿಗೆ ಗೊತ್ತಿದೆ. ಹಿಂಗಾಗಿ ಅಫ್ಜಲ್ ಖಾನ್ ಏನ್ ಮಾಡ್ತಾನೆ, ದಾರಿಯುದ್ದಕ್ಕೂ ಬರಬೇಕಾದ್ರೆ ಸಿಗುವಂತ ಹಿಂದೂ ದೇವಾಲಯಗಳನ್ನ ಧ್ವಂಸಗೊಳಿಸಿ ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡ್ತಾ ಸಿಕ್ಕವರನ್ನ ಕೊಚ್ಚಿ ಹಾಕ್ತಾನೆ. ಶಿವಾಜಿ ಮಹಾರಾಜರ ಅನಿವಾರ್ಯವಾಗಿ ಸಂಧಾನ ಮಾಡ್ಕೋಬೇಕು ಅಂತ ಮುಂದಕ್ಕೆ ಬರುವಂತ ಪರಿಸ್ಥಿತಿ ನಿರ್ಮಾಣ ಮಾಡ್ತಾನೆ. ಗುಡ್ ದಟ್ ಶಿವಾಜಿ ಮಹಾರಾಜರಲ್ಲಿ ಆರ್ಯಾವರ್ತ ಪ್ರಜ್ಞೆ ಇತ್ತು. ಸಂಧಾನ ಮಾಡ್ಕೊಳ್ಳುವಾಗ್ಲೂ ಇವನು ಹೊಟ್ಟೆ ಸೀಳೋದು ಹೆಂಗೆ ಅಂತ ಅವ್ರು ಯೋಚನೆ ಮಾಡಿಕೊಂಡೇ ಇದ್ದಿದ್ದರಿಂದ ನಾವು ಒಂದು ಹೆಮ್ಮೆ ಪಟ್ಟುಕೊಂಡು ಹೇಳ್ಬೋದು, ಶಿವಾಜಿ ಮಹಾರಾಜರು ಈ ಪ್ರಜ್ಞೆಯ ಪ್ರತೀಕವಾಗಿ ನಿಂತಿದ್ರು ಅಂತ. ಆದರೆ ಅವತ್ತಿನ ದಿನಗಳಲ್ಲಿ ಹಂಗಿರಲಿಲ್ಲ. ನಮ್ಗೆ ಆದರ್ಶ ಇತ್ತು. ಏನು ಆದರ್ಶ ಇತ್ತು? ಸ್ತ್ರೀಯರ ರಕ್ಷಣೆ ನಮ್ಮ ಆದ್ಯ ಕರ್ತವ್ಯ ಅಂತ. ಅವರಿಗೆ ಸ್ತ್ರೀಯರ ರಕ್ಷಣೆ ಇರಲಿ, ಸ್ತ್ರೀಯರ ಮಾತು ಕೇಳ್ತಿರ್ಲಿಲ್ಲ. ಅವ್ರು ಸ್ತ್ರೀಯರ ಮೇಲೆ ಗೌರವ ಇಟ್ಕೊಂಡಂತ ಜನಾಂಗ ಅಂತ ಭಾವಿಸಿದ್ದೇನೇನು? ಏಕಪತ್ನಿ ವೃತ್ತಸ್ಥರಾಗಿರೋರಿಗೆ ಸ್ತ್ರೀಯರ ಗೌರವ ಅಂದ್ರೆ ಏನು ಅಂತ ಅರ್ಥ ಆಗುತ್ತೆ. ಅವ್ರುಗಳಿಗೆ ಏನು ಗೊತ್ತು ಅದರ ಬೆಲೆ? ನಮ್ಮಲ್ಲಿ ಹೆಂಗಿದೆ ಗೊತ್ತೇನು? ನೀವು ಅನೇಕ ರಾಜರುಗಳ ಕಥೆಯನ್ನು ಓದಬೇಕಾದ್ರೆ ನಂಗೆ ಭಾಳ ಹೆಮ್ಮೆ ಅನ್ಸುತ್ತೆ ಈ ವಿಚಾರಕ್ಕೆ. ರಾಜ ನಿರ್ಣಯ ತಗೊಳ್ಳೋಕ್ಕಿಂತ ಮುಂಚೆ ಅಮ್ಮನ ಹತ್ರ ಹೋಗ್ತಾನೆ, ರಾಜಮಾತೆ ಅಂತ ಕರೀತಾರೆ. ಅಮ್ಮ, ಈ ಥರ ಒಂದು ಮಾಡಬೇಕು ಅಂತಿದ್ದೀನಿ, ನಿರ್ಣಯ ಕೊಡ್ಬೋದಾ ನೀನು ಅಂತ. ಅವಳು ಯಾವ ಪರಿ ರಾಜಧರ್ಮವನ್ನ ಅರಿತಿರ್ತಾಳೆ ಅಂತಂದ್ರೆ ಅವಳು ಹೇಳ್ತಾಳೆ, ಹೀಗೆ ಮಾಡಿದ್ರೆ ಹಿಂಗಾಗತ್ತೆ, ಇದು ಮಾಡಿದ್ರೆ ಹಿಂಗಾಗತ್ತೆ, ಹೀಗೆ ಮಾಡ್ಬೋದು ನೀನು ಅಂತ. ಅನಕ್ರವರು ಬರೆದಿರುವಂತ ವಿಜಯನಗರ ಸಾಮ್ರಾಜ್ಯದ ಕಥನವನ್ನು ಓದುವಾಗಲೆಲ್ಲ ಗೊತ್ತಾಗತ್ತೆ. ಹಕ್ಕಬುಕ್ಕರಾದಿಯಾಗಿ ಆನಂತರ ಬರುವಂತ ಅನೇಕ ರಾಜರು ತಮ್ಮ ಪತ್ನಿಯೊಂದಿಗೆ ಚರ್ಚೆ ಮಾಡುವಂತ, ತಮ್ಮ ತಾಯಿಯೊಂದಿಗೆ ಚರ್ಚೆ ಮಾಡುವಂತ ಅನೇಕ ಘಟನೆಗಳನ್ನು ಕಂಡಾಗ ನನಗನ್ಸುತ್ತೆ ಭಾರತದಲ್ಲಿ ಈ ಪರಿಯ ವ್ಯಾಲ್ಯೂ ಸ್ತ್ರೀಯರಿಗೆ ಕೊಟ್ಟಿದ್ದು. ಅಲ್ಲಿ ಕೇರೆ ಮಾಡ್ತಿರ್ಲಿಲ್ಲ ಅವರು. ಇಡೀ ಘಟನೆಯಲ್ಲಿ ಇವರ ಆಕ್ರಮಣದ ಉದ್ದಕ್ಕೂ ಕೂಡ ಯಾವ ಕಥನಗಳಲ್ಲೂ ಕೂಡ ಅವ್ರ ಹೆಂಡತಿಯರ ಹೆಸರು, ಅವ್ರ ತಾಯಂದಿರ ಹೆಸರು ಉಲ್ಲೇಖ ಆಗೋದು ನೋಡ್ಲೇ ಇಲ್ಲ. ನಮ್ದ್ರಲ್ಲಿ ಅದಕ್ಕಿರುವಂಥ ಗೌರವ ಯಾಕೆ ಅಂತಂದರೆ ಅವರ ರಕ್ಷಣೆ ಅನ್ನೋದು ನಮಗೊಂದು ಆದರ್ಶದ ಚೌಕಟ್ಟು ಅಂತ, ಅದನ್ನು ಮೀರಿ ಹೋಗಲ್ಲ ಅಂತ. ಹೆಣ್ಣು ಮಕ್ಕಳ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗದೆ ಹೋದಾಗ ನಾನು ಪ್ರಾಣ ಕೊಡೋದು ಒಳ್ಳೆಯದು ಅಂತ ನಮ್ಮ ರಾಜ ಭಾವಿಸ್ತಿದ್ದ ಅಂತ. ಇತ್ತೀಚೆಗೆ ಯಾರೋ ಒಬ್ಬರು ಬರೆದಿದ್ರು, ನಾನು ಅದನ್ನು ಓದ್ತಾ ನಿಜವಾಗ್ಲೂ ಭಾಳ ಸಂಕಟ ಅನ್ನಿಸ್ತು ನನಗೆ. ರಾಜಸ್ಥಾನದಲ್ಲಿ ಮುಂದಿನ ದಿನಗಳಲ್ಲಿ ಮುಸಲ್ಮಾನರ ಆಕ್ರಮಣ ಜಾಸ್ತಿ ಆದಾಗ ರಾಜನ ಹೆಂಡತಿ, ರಾಜನ ತಾಯಿ, ರಾಜನ ಮಕ್ಕಳು, ಎಲ್ಲ ಪ್ರಜೆಗಳು, ಯಾರ್ಯಾರು ಹೆಣ್ಮಕ್ಕಳಿದ್ರು ಅವರೆಲ್ಲ ಬಂದು ಮುಸಲ್ಮಾನರ ಆಕ್ರಮಣ ಆಗಿದೆ, ಕೋಟೆಯ ಬಾಗಿಲಲ್ಲಿದ್ದಾರೆ, ಇನ್ನು ಯಾವಾಗ ಏನು ಮಾಡ್ತಾರೋ ಗೊತ್ತಿಲ್ಲ, ಹೀಗಾಗಿ ನಾವು ಜೌಹರ್ ಮಾಡ್ಕೊಳ್ತಿದ್ದೀವಿ, ಜೀವಹರ ಮಾಡ್ಕೊಳ್ತಾ ಇದ್ದೀವಿ, ನೀವು ನಂಗೆ ಆಶೀರ್ವಾದ ಮಾಡಿ ಅಂತ ಪುಟ್ಟ ಮಗಳು ತನ್ನ ತಂದೆಯ ಕಾಲಿಗೆ ಬೀಳಬೇಕಾದ್ರೆ ಹೆಂಗೆ ಆಶೀರ್ವಾದ ಮಾಡ್ಬೇಕ್ರಿ ಅವನು? ಹೋಗಮ್ಮ ನೀನು ಆತ್ಮಹತ್ಯೆ ಮಾಡ್ಕೊ ಅಂತ. ಈ ದೇಶ ಹಂಗೆ ಕಂಡಿದೆಯಲ್ಲ, ಆದರೆ ಮರ್ತೋದ್ವಲ್ಲ ನಾವು. ತನ್ನ ಹೆಂಡತಿ ತನ್ನ ಕಣ್ಣೆದುರುಗಡೆನೆ ನಿನಗೆ ನಾನು ರಕ್ಷಣೆ ಮಾಡ್ಲಿಕ್ಕೆ ಆಗಲಿಲ್ಲ, ಹಾಗಂತ ನನ್ನ ಮಾನವನ್ನು ಅವನಿಗೆ ಅಡೆ ಇಡ್ಲಿಕ್ಕೆ ಒಪ್ಕೊಳ್ಳಲ್ಲ, ನಾನು ನನ್ನ ಪ್ರಾಣವನ್ನು ಕೊಡ್ತೀನಿ ಅಂತ ಪ್ರಾಣ ಕೊಡ್ಲಿಕ್ಕೆ ಅಂತ ಹೋಗ್ತಾಳಲ್ಲ. ಹೇಗೆ ಆಶೀರ್ವಾದ ಮಾಡಿರ್ಬೋದು ಹೆಂಡತಿಗೆ ಗಂಡ? ತನ್ನ ತಾಯಿಗೆ ಹೆಂಗೆ ನಮಸ್ಕಾರ ಮಾಡಿರ್ಬೋದು ಅವ್ನು ಸಾಯೋಕ್ಕಿಂತ ಮುಂಚೆ? ಅವಳು ಸಾಯ್ತಾಳೆ ಅಂತ ಗೊತ್ತಿದ್ದು ನಾವೊಂದು ಚೌಕಟ್ಟು ಹಾಕೊಂಡಿದ್ದು ಇಲ್ಲಿ ಅಂತ. ನಾವೊಂದು ಚೌಕಟ್ಟು ಹಾಕೊಂಡಿದ್ದು, ಈ ಚೌಕಟ್ಟನ್ನು ಮೀರ್ಲಿಕ್ಕೆ ನಾವು ಯಾವತ್ತೂ ಒಪ್ಪಲಿಲ್ಲ. ನಂಗೆ ಒಂದೇ ಒಂದು ಹಂತದಲ್ಲಿ ಏನು ಅನ್ಸುತ್ತೆ ಅಂತಂದ್ರೆ, ಈ ಚೌಕಟ್ಟುಗಳು ಆದಿಯಾಗಿ ಇವೆಲ್ಲವೂ ಬಂದಿದ್ದು ಬುದ್ಧನ ನಂತರ ಅಂತ. ಬುದ್ಧನ ಶಾಂತಿಯ ಬೋಧನೆ ಇದೆಯಲ್ಲ, ಬುದ್ಧನ ಕಾಲಕ್ಕೆ ಚೆನ್ನಾಗಿತ್ತು. ಬುದ್ಧನ ನಂತರ ನಾವು ಅದನ್ನು ಎಷ್ಟು ಲಿಟ್ರಲ್ ಮೀನಿಂಗ್ ಅಲ್ಲಿ ತೆಗೆದುಕೊಂಡ್ವಿ ಅಂತಂದ್ರೆ ನಮಗೆ ಗೊತ್ತಿಲ್ಲದಂತೆ ಹಂಗಂಗೆ ಅನುಸರಿಸುವ ಒಂಥರ, ಹೇಗೆ ಅಂತಂದ್ರೆ ಅದೊಂದು ಕಂಟಾಮಿನೇಷನ್ ಆ್ಯಡ್ ಆಗ್ಬಿಡುತ್ತಲ್ಲ.
ಗೊತ್ತಿಲ್ಲದಂತೆ ಜಾಸ್ತಿ ಆಗ್ತಾ ಆಗ್ತಾ ಪ್ಯೂರಿಟಿ ಕಳೆದೋಗ್ಬಿಡುತ್ತೆ. ಪ್ಯೂರಿಟಿ ಆಫ್ ದ ರೇಸ್ ಕಳೆದು ಹೋಗೋದೇನಿರುತ್ತಲ್ಲ, ಆ ಥರ ಪ್ಯೂರಿಟಿ ಕಳೆದು ಹೋಯ್ತಾ ಅಂತ ನಂಗೆ ಕೆಲವೊಂದ್ಸಲ ಅನ್ಸುತ್ತೆ. ಅದಕ್ಕೆ ನಂಗೆ ಅನ್ಸೋದು ಯಾವಾಗಲೂ ನಾವು ಬುದ್ಧನನ್ನು ತುಂಬ ನೆನ್ಪಿಟ್ಕೊಂಡ್ವಿ, ಕೃಷ್ಣನನ್ನು ಮರೆತು ಹೋಗ್ಬಿಟ್ವಿ ಅಂತ. ಕೃಷ್ಣ ಆರ್ಯಾವೃತ ಪ್ರಜ್ಞೆ ಅಂತ ಏನಾದರೂ ನೀವು ಕರೆಯೋದಾದರೆ ಅದರ ಪಕ್ಕಾ ಗುರು ಅವನೇ. ಸಂಜೆ ಸೂರ್ಯಾಸ್ತ ಆದಮೇಲೆ ಯುದ್ಧ ಮಾಡಬಾರದು ಹಾಗಂತ ನಿಯಮ ಇದೆ. ಆದರೆ ಸೂರ್ಯಾಸ್ತಕ್ಕಿಂತ ಮುಂಚೆ ಶತ್ರುವನ್ನು ಕೊಲ್ತೀನಿ ಅಂತ ಅವನು ನಿಶ್ಚಯ ಮಾಡಿದಾಗ ಸೂರ್ಯನೇ ಕಾಣದೇ ಇರುವಂತೆ ಮಾಡೋದು ನಂಗೆ ಗೊತ್ತಿದೆ ಅಂತ. ಅವನು ಸೂರ್ಯಾಸ್ತ ಆಗಿದೆ ಅಂತ ಎಲ್ಲರೂ ಭಾವಿಸಿಕೊಳ್ಳುವಾಗ ತೆಗೆದ, ಇದೇ ನೋಡು ಸೂರ್ಯ ಹೋಗ್ಲಿಲ್ಲ, ನಾನು ಮರೆಮಾಚಿದ್ದೆ ಅಷ್ಟೇ, ತಗೋ ಯುದ್ಧ ಮಾಡೀಗ ಅಂತ, ಟೈಮ್ ಇದೆ ನನಗಿನ್ನು ಅಂತ. ಅವನು ರಣಚೋಡದಾಸ್ ಅಂತ ಕರೀತಾರೆ ಅವನ್ನ. ಅವನು ಯುದ್ಧ ಮಾಡಿ ಕೊನೆವರೆಗೂ ಪ್ರಾಣವನ್ನು ಕೊಟ್ಟಾದರೂ ನಾನು ಇರಬೇಕು, ಓಡಬಾರ್ದು ಅಂತ ಅನ್ಕೊಂಡವನಲ್ಲ. ರಣಚೋಡದಾಸ್ ಯಾಕೆ ಅಂತಂದ್ರೆ ನನಗಿನ್ ಯುದ್ಧ ಗೆಲ್ಲಿಕ್ಕಾಗಲ್ಲ ಅಂತಂದಾಗ ಜಾಗ ಬಿಟ್ಟು ಹೋದ. ಸರಿಯಾದ ಸಮಯ ಸರಿಯಾದ ಜಾಗ ನೋಡಿ ಹೆಂಗ್ ಬಡ್ದ ಅಂತಂದ್ರೆ ಅದೇ ಶತ್ರುವನ್ನು ನಿರ್ನಾಮ ಮಾಡಿದ. ನಮಗೊಂದು ಆದರ್ಶ ಕೊಟ್ಟ ಅವನು, ಹಿಂಗೆ ಮಾಡಬೇಕಾಗಿರೋದು ಅಂತ. ಆದ್ರೆ ನಾವು ಹೆಂಗಾದ್ವಿ ಅಂತಂದ್ರೆ ಅವನನ್ನು ಮರ್ತ್ವಿ, ಅವ್ರು ಹೇಳ್ಕೊಟ್ಟ ಚಿಂತನೆಗಳನ್ನೆಲ್ಲ ಮರ್ತೀವಿ. ಅವನು ಹೇಳಿದ್ದು ಏನಿತ್ತು? ಕ್ಲೈಬ್ಯಂ ಮಾಸ್ಮಗಮಃ ಪಾರ್ಥ ನೈತತ್ವಯ್ಯುಪಪದ್ಯತೆ. ಯುದ್ಧದಿಂದ ತಿರುಗಿ ಹೋಗೋದು ಷಂಡತನ ಪಾರ್ಥ. ಈ ಷಂಡತನ ನಿಂಗೆ ಸೂಟ ನಮಗೆ ಹೇಳಿದ್ದವನು. ಯುದ್ಧದಿಂದ ವಿಮುಖನಾಗೋದು ಷಂಡತನ. ಆದರೆ ದುರದೃಷ್ಟಕರ ಸಂಗತಿ ಅದು ಯಾವಾಗ ಇದನ್ನು ನಾವು ನಮ್ಮ ಮೈ ಮೇಲೆ ಹೇರ್ಕೊಂಡು ಹೋಗೋತಾಗಲಿಲ್ಲ. ನಮ್ಮ ಕಾಲಘಟ್ಟದಲ್ಲಿ ಮಹಾತ್ಮ ಗಾಂಧೀಜಿ ಬಂದು ಅಹಿಂಸಾ ಪರಮೋ ಧರ್ಮ ಅಂತ ಪದೇ ಪದೇ ಹೇಳಿದರು. ಆದರೆ ಮಹಾತ್ಮ ಗಾಂಧೀಜಿಯವರು ಒಂದು ಚಿಂತನೆ ನಂಗೆ ಭಾಳ ಏನು ಅಂತಂದರೆ, ಅಹಿಂಸಾ ಪರಮೋ ಧರ್ಮ ಅಂತ ಹೇಳ್ತಾ ಈ ದೇಶದ ಕಾಮನ್ ಮಾಸ್ ಯಾರು ಅಹಿಂಸೆಯನ್ನ ನಿಜ ಜೀವನದಲ್ಲಿ ಆಚರಿಸ್ತಾನೆ ಇದ್ರೋ, ಯಾವ ಕಾರಣಕ್ಕೂ ಬ್ರಿಟಿಷರ ವಿರುದ್ಧ ಮಾಡಬಾರದು ಅಂತ ಅನ್ಕೊಂಡೇ ಇದ್ರೋ, ಅವರನ್ನೆಲ್ಲ ಅಹಿಂಸಾ ಪರಮೋ ಧರ್ಮ ಅಂತ ಘೋಷಣೆ ಕೊಟ್ಟು ಎಳ್ಕೊಂಡು ಬಂದು ಬೀದಿಗೆ ನಿಲ್ಲಿಸಿದ್ರು. ಹೋರಾಟ ಮಾಡಬೇಕಾಗಿರೋದು ನಿಮ್ಮ ಕರ್ತವ್ಯ ಅಂತ, ಶಾಂತಿಯುತವಾದ ಹೋರಾಟವಾದರೂ ಸರಿ ಬೀದಿಗೆ ಬನ್ನಿ ಅಂತ ಹೇಳಿದ್ರು ಅಂತ. ಎಲ್ಲೋ ಒಂದು ಕಡೆ ಇಂಡೈರೆಕ್ಟ್ಲಿ ಮತ್ತೆ ಪ್ರಜ್ಞೆ ಜಾಗೃತವಾಯಿತು. ಆದರೆ ದುರದೃಷ್ಟಕರ ಸಂಗತಿ, ನಮಗೆ ಯಾವುದನ್ನು ಹೇಗೆ ಅರಿಬೇಕು ಅಂತ ಗೊತ್ತಾಗದೆ ಹೋಗಿದ್ದರಿಂದ ನಾವು ಕಾಲಕ್ರಮದಲ್ಲಿ ಎಲ್ಲವನ್ನೂ ಕಳ್ಕೊಂಡ್ವಿ ಅಂತ. ಈಗಲೂ ಹಾಗೆ ಇದ್ದೀವಿ. ನೀವು ಯುದ್ಧಗಳನ್ನು ಗಮನಿಸ್ತಾ ಹೋದರೆ ಪ್ರತಿ ಯುದ್ಧವೂ ಬದಲಾಗ್ತಾ ಹೋಗುತ್ತೆ. 10 ವರ್ಷ ಬದಲಾಯಿತು ಅಂತಂದರೆ 10 ವರ್ಷಗಳಲ್ಲಿ ಯುದ್ಧದ ಶೈಲಿಯೂ ಬದಲಾಗುತ್ತೆ. ಮೊದಲು ನಾವು ಹ್ಯಾಂಡ್ ಟು ಹ್ಯಾಂಡ್ ಫೈಟ್ ಇತ್ತು ನಮ್ಮದು, ಕತ್ತಿ ಗುರ ಹಿಡ್ಕೊಂಡು ಹೋರಾಟ ಮಾಡ್ತಿದ್ವಿ. ಆನಂತರ ಬಿಲ್ಲು ಬಾಣಗಳಿದ್ವು, ದೂರ ಸ್ವಲ್ಪ ದೂರ ಬಂದ್ವಿ. ಹ್ಯಾಂಡ್ ಟು ಹ್ಯಾಂಡ್ ಫೈಟ್ ಇರಲಿಲ್ಲ, ಸ್ವಲ್ಪ ದೂರ ಹೋಯ್ತು. ಅದಾದ ನಂತರ ನಾವು ಎಲ್ಲಿಗೆ ಬಂದ್ವಿ ಅಂತಂದರೆ ಕುದುರೆಗಳ ಬಳಕೆ ಮಾಡ್ಕೊಂಡ್ವಿ. ಕುದುರೆಗಳಲ್ಲಿ ನಿಂತು ದೂರಕ್ಕೆ ಹೋಗಿ ಫೈಟ್ ಮಾಡ್ತಿದ್ವಿ. ಅದಾದ್ಮೇಲೆ ಈಟಿ ಭರ್ಜಿಗಳನ್ನು ತಿವಿಯಕ್ಕೆ ಶುರು ಮಾಡಿದ್ವಿ. ಎಲ್ಲೋ ನಿಂತ್ಕೊಂಡು ಈಟಿ ಬಿಸಾಕಿದ್ರೆ ಇವನು ಸಾಯ್ತಿದ್ದ. ಮುಂದೆ ಎಲ್ಲಿವರೆಗೆ ಬಂತು ಅಂತಂದ್ರೆ ಬಾಬರ್ನ ಕಾಲಕ್ಕೆ ಉರಿಯುವ ಗೋಳಗಳನ್ನು ಎಸೆಯುವಂತ ಪದ್ಧತಿ ತಗೊಂಬಂದ, ಮಿಸೈಲ್ ಥರ ತಗೊಂಬಂದ. ಭಾರತೀಯರಿಗೆ ಗೊತ್ತೇ ಇರಲಿಲ್ಲ. ನೀವು ಬಾಬರನ ಆಕ್ರಮಣದ ಕಾಲಕ್ಕೆ ನೋಡಬೇಕು, ಗಾಬರಿ ಆಗ್ಬಿಟ್ರು, ಪತರುಗುಟ್ಬಿಟ್ರು ಭಾರತೀಯರು. ಗೆಲುವಿನ ಮುಖದಿಂದ, ಸೋಲಿನ ಮುಖದಿಂದ ತನ್ನ ಗೆಲುವನ್ನು ಕಸಿಯುವ ತಾಕತ್ತು ಅವನಿಗೆ ಎಲ್ಲಿಂದ ಬಂತು ಅಂತಂದ್ರೆ ಆ ಉರಿಯುವ ಗೋಳಗಳ ಕಾರಣಕ್ಕೋಸ್ಕರ. ನಮ್ಗೆ ಗೊತ್ತೇ ಆಗಲಿಲ್ಲ, ನಾವು ಆ ಥರದ ಇನ್ವೆನ್ಷನ್ಗೆ ಕೈಯೇ ಹಾಕಲಿಲ್ಲ. ಕಾಲಕ್ರಮದಲ್ಲಿ ಆಕಾಶಕಾಯಿಗಳು ಯುದ್ಧ ಮಾಡಿದ್ವು, ವಿಮಾನಗಳು ಯುದ್ಧ ಮಾಡ್ತಿದ್ವು. ನೀವು ಫಸ್ಟ್ ವಾರ್ಗೂ ಸೆಕೆಂಡ್ ವರ್ಲ್ಡ್ ವಾರ್ಗೂ ಇರುವಂಥ ಡಿಫರೆನ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಬದಲಾವಣೆ ಬಂತು. ಸೆಕೆಂಡ್ ವರ್ಲ್ಡ್ ವಾರ್ ಅಂತೂ ಬರೀ ವಿಮಾನ ಅಲ್ಲ, ವಿಮಾನದ ಮೇಲಿಂದ ಬಾಂಬನ್ನು, ನ್ಯೂಕ್ಲಿಯರ್ ಬಾಂಬನ್ನು ಎಸೆಯುವಂಥ ಚಿಂತನೆಯನ್ನು ತಗೊಂಡು ಬಂತು ಸರ್ಕಾರಗಳು. ಹಿರೋಶಿಮಾ ನಾಗಾಸಾಕಿಯನ್ನು ಉದ್ಧ್ವಸ್ತಗೊಳ್ತಾ ಇತ್ತು. ಏನ್ ಚೇಂಜಸ್ ಬಂತು. ನಾವು ಕಾರ್ಗಿಲ್ ಯುದ್ಧವನ್ನು ಗೆಲ್ಲಬೇಕಾದ್ರೆ ಡೈರೆಕ್ಟ್ ಕಂಬ್ಯಾಟ್ ಎಷ್ಟು ಅಗತ್ಯ ಇತ್ತೋ ಅಷ್ಟೇ ನಾವು ಆಕಾಶ ವಿಮಾನಗಳನ್ನು ಬಳಸ್ತೀವಿ ಅನ್ನೋದು ಮುಖ್ಯವಾಗಿತ್ತು ಅನ್ನೋದನ್ನ ನೆನ್ಪಿಟ್ಕೊಳ್ಳಿ ಅಂತ. ಅಂದರೆ ಏರ್ ಫೋರ್ಸ್ನ ಬಳಕೆ ಅಷ್ಟು ಜೋರಾಗಾಯಿತು, ನೇವಲ್ ಫೋರ್ಸ್ನ ಬಳಕೆ ಜೋರಾಗಾಯಿತು. ಈಗ ಹೆಂಗಿದೆ ಗೊತ್ತೇನು, ನಾವಿನ್ನೂ ಹಂತಕ್ಕೆ ಹೋಗಲೇ ಇಲ್ಲ. ಆದರೆ ಜಗತ್ತು ಎಲ್ಲಿಗೆ ಬರ್ಲಿಕ್ಕೆ ಸಿದ್ಧತೆ ನಡೆಸ್ಕೊಂಡಿದೆ ಅಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಹೋರಾಟ ಶುರುವಾಗಿದೆ. ಪ್ರತ್ಯಕ್ಷ ಯುದ್ಧದಲ್ಲಿ ಭಾಗವಹಿಸುವಂತ ಸೈನಿಕರನ್ನ ಕಡಿಮೆ ಮಾಡಬೇಕು, ಎಲ್ಲ ಸೈನಿಕರು ತಾವು ಕೂತು ಜಾಗದಿಂದ ಫೈಟ್ ಮಾಡಬೇಕು ಅಂತ ಸೈಬರ್ ವಾರ್ಸ್ ನಡೀಲಿಕ್ಕೆ ಶುರುವಾಗುತ್ತೆ. ಇಡೀ ಒಂದು ದೇಶದ ಎಕಾನಮಿಯನ್ನ ಪೂರ್ತಿ ಕೊಲ್ಯಾಪ್ಸ್ ಮಾಡಬಲ್ಲಂತ ಸಾಮರ್ಥ್ಯವನ್ನ ಒಂದು ಸೈಬರ್ ಸೆಂಟರ್ ಕೂತಿರೋನ್ಗೆ ಸಿಗುತ್ತೆ. ಇನ್ಮೇಲೆ ನಾವಿಟ್ಟ ದುಡ್ಡು ನಾಳೆ ಬೆಳಗ್ಗೆ ಬ್ಯಾಂಕಲ್ಲಿ ಇರಲ್ಲ, ನಿಮ್ಮ ಅಕೌಂಟ್ 0 ತೋರಿಸ್ತಿರುತ್ತೆ. ಏನ್ ಮಾಡೋದು ನಾಳೆ ಬೆಳಗ್ಗೆ? ವಾರ್ ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ ಅಂತ. ಆದರೆ ಪ್ರತಿ ಬಾರಿ ನಾವು ಹೇಗಿರಬೇಕು ಅಂತಂದ್ರೆ ಭಗವಂತ ಚೆನ್ನಾಗಿಟ್ಟಿದ್ದಾನೆ, ಆರಾಮಾಗಿರೋಣ ಅನ್ನೋಂಗಿಲ್ಲ.
ನಾವು ಅದಕ್ಕೆ ಸಿದ್ಧತೆ ನಡೆಸ್ಕೊಳ್ಬೇಕು. ಭಗವಂತ ಚೆನ್ನಾಗಿಟ್ಟಿದ್ದಾನೆ, ಮತ್ತು ಇಂಥದ್ದನ್ನು ಹೇಳಿಯೂ ಹೇಳ್ತಾನೆ, ಪಕ್ಕದವ್ರು ರೆಡಿ ಆಗ್ತಿದ್ದಾರೆ, ನೀನು ರೆಡಿ ಆಗಲಿಲ್ಲ ಅಂದರೆ ಕಷ್ಟ ಅಂತ ಅವನೇ ಹೇಳಿರೋದು ನಮಗೆ. ನಾವು ಅದಕ್ಕೆ ಸೂಕ್ತವಾಗಿ ತಯಾರಾಗಲಿಲ್ಲ ಅಂತಂದರೆ ಬಹಳ ಕಷ್ಟ. ನಮ್ಮ ಏರ್ಫೋರ್ಸ್ ಎಷ್ಟು ವೀಕ್ ಆಗಿತ್ತು. ರಫೇಲ್ಗಳು ಬಂದ ನಂತರ ನಮ್ಮ ಪೈಲಟ್ಗೆ ಒಂದು ಹೆಮ್ಮೆ ಇದೆ, ಈಗ ಯಾರನ್ನು ಬೇಕಿದ್ರೂ ಅಟ್ಯಾಕ್ ಮಾಡ್ಬೋದು. ನಮ್ಗೆ ಇವತ್ತೊಂದು ಹೆಮ್ಮೆ ಯಾಕಿದೆ ಅಂತಂದ್ರೆ ನಾವು ಆ ಸಮರ್ಥವಾಗಿರುವಂಥ ಶಕ್ತಿಯನ್ನು ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಬಟ್ ಸ್ಟಿಲ್ ಸಾಕಾಗಲ್ಲ. ಹೊಸದಾಗಿರುವಂಥ ಪ್ರಾಪಗೆಂಡಾ ವಾರ್ ಶುರುವಾಗ್ಬಿಟ್ಟಿದೆ. ಪ್ರಾಪಗೆಂಡಾ ವಾರ್ ಹೆಂಗಿದೆ ಅಂತಂದ್ರೆ, ಒಬ್ಬ ಮುಸಲ್ಮಾನನನ್ನ ದನದ ಮಾಂಸ ಮನೆಯಲ್ಲಿ ಇಟ್ಕೊಂಡಿದ್ದ ಅನ್ನುವಂಥ ಕಾರಣಕ್ಕೆ ಲಿಂಚ್ ಮಾಡಿದ್ರು ಅಂತ ಸುಳ್ಳು ಸುದ್ದಿ ಹಬ್ಬಿಸಿದ್ರು. ಇಡೀ ದೇಶ, ಇಡೀ ಜಗತ್ತು ಪ್ರತಿಕ್ರಿಯಿಸ್ತು ಅದಕ್ಕೆ. ಒಬ್ಬ ಟೇಲರ್ನ ಹತ್ಯೆ ಮಾಡಿದ್ರು, ಹಾಡಾಗಲೆ ಕತ್ತು ಕೊಯ್ದ್ರು, ವಿಡಿಯೋ ಮಾಡಿದ್ರು ಅಂತ ಕೇಳಿದ್ರೆ ಜಗತ್ತು ಹೇಳುತ್ತೆ ಹಿಂಗೆ ಆಗತ್ತೆ, ತಲೆ ಕೆಡಿಸ್ಕೊಳ್ಬೇಡಿ ಅದಕ್ಕೆ. ದಿಸ್ ಇಸ್ ಪ್ರಾಪಗೆಂಡಾ. ಈ ಪ್ರಾಪಗೆಂಡಾ ವಾರ್ ಎಲ್ಲಕ್ಕಿಂತಲೂ ಜೋರಾಗಿ ನಡೀತಿದೆ. ನಮಗಿನ್ನೂ ಅರ್ಥ ಆಗ್ತಿಲ್ಲ ಎಲ್ಲಿವರೆಗೂ ಆಗಿದೆ ಅಂತಂದರೆ, ಈ ಪ್ರಾಪಗೆಂಡಾ ವಾರ್ನಲ್ಲಿ ನಾವು ಎಷ್ಟು ಹಿಂದಕ್ಕೆ ಬಿದ್ದಿದ್ದೀವಿ ಅಂತಂದರೆ, ಇವತ್ತಿನ ದಿನಮಾನಗಳಲ್ಲಂತೂ ಇನ್ನೂ ಕಷ್ಟ. ಇವತ್ತು ನಾನು ಬರಬೇಕಾದ್ರೆ ಒಂದು ಸುದ್ದಿ ನೋಡ್ಕೊಂಡು ಬಂದಿದ್ದೀನಿ. ಸುದ್ದಿ ಏನು ಅಂತಂದರೆ, ಜರ್ಮನಿ ಭಾರತಕ್ಕೆ ಎಚ್ಚರಿಕೆ ಕೊಟ್ಟಿದೆ. ಏನು ಎಚ್ಚರಿಕೆ ಕೊಟ್ಟಿದೆ ಅಂತಂದರೆ, ನೀವು ಮೊಹಮ್ಮದ್ ಜುಬೇರ್ನ ಯಾರು ಭಾರತ ಸರ್ಕಾರದ ವಿರುದ್ಧ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಹಿಂದೂಗಳು ಮತ್ತು ಮುಸಲ್ಮಾನರು ಕಿತ್ತಾಡ್ಲಿಕ್ಕೆ ಬೇಕಾಗಿರುವಂಥ ಮೆಟೀರಿಯಲ್ಗಳನ್ನು ಪ್ರೊವೈಡ್ ಮಾಡ್ತಿದ್ನೋ, ಆ ಮೊಹಮ್ಮದ್ ಜುಬೇರ್ನ ನೀವು ಅರೆಸ್ಟ್ ಮಾಡಿರೋದನ್ನು ಜರ್ಮನಿ ಗಮನಿಸ್ತಾ ಇದೆ. ಫ್ರೀ ಪ್ರೆಸ್ಸಿಗೆ ಅವಕಾಶ ಕೊಡಲಿಲ್ಲ ಅಂತಂದರೆ ಸ್ಟ್ರಿಕ್ಟ್ ಆಗಿರುವಂಥ ಆ್ಯಕ್ಷನ್ ತಗೊಳ್ಬೇಕಾಗತ್ತೆ ಅಂತ ಜರ್ಮನಿಗೆ ಹೇಳ್ತಿದೆ. ಯಾವನ್ರಿ ಅವನು ಮೊಹಮ್ಮದ್ ಜುಬೇರು? ನಾನು ಜರ್ನಲಿಸ್ಟ್ ಅಲ್ಲ ಅಂತ ಅವನೇ ಹೇಳ್ಕೊಂಡಿದ್ದಾನೆ ಒಂದು ಟ್ವೀಟಲ್ಲಿ. ಇಲ್ಲ, ನೀನು ಜರ್ನಲಿಸ್ಟು ಅಂತ ಜಗತ್ತೆಲ್ಲ ಹೇಳ್ತಿದೆ ಇವತ್ತು. ಅವನಿಗೆ ಫಂಡ್ ಮಾಡಲಿಕ್ಕೆ ನಮ್ಮವರೆಲ್ಲ. ಯಾಕೆಂದ್ರೆ ಇವರಿಗೆ ಜಾಗತಿಕ ಮಟ್ಟದ ವೇದಿಕೆ ಬೇಕು ಅಂತಂದ್ರೆ ಅವನಿಗೆ ಫಂಡ್ ಮಾಡಬೇಕು ಅಂತ. ಪ್ರಾಪಗೆಂಡಾ ವಾರ್ ಹೆಂಗಿದೆ ಅಂತಂದ್ರೆ, ನಾವು ಈ ಪರ್ಸೆಪ್ಷನ್ ಅಲ್ಲಿ ಸೋತ್ವಿ ಅಂತಂದ್ರೆ, ಈ ಪರ್ಸೆಪ್ಷನ್ ವಾರ್ ಅಲ್ಲಿ ಸೋತ್ವಿ ಅಂತಂದ್ರೆ ಯಾವ ರಾಜ ಇದ್ರೂ ಏನು ಮಾಡ್ಕೊಳ್ಳಿಕ್ಕಾಗಲ್ಲ ಅಂತ. ಆರ್ಯಾವರ್ತ ಪ್ರಜ್ಞೆ ಬೇಕಾಗೋದು ಇಲ್ಲಿ ಅಂತ. ನಾನು ನಿಮ್ಮ ಹತ್ರ ಏನು ಹಂಚ್ಕೊಳ್ತಿದ್ದೀನಲ್ಲ, ಇದು ಶುರುವಾಗಿದೆ ಅಷ್ಟೇ. 2 ವರ್ಷಗಳ ಕಾಲ ಇಂಥ ಭೀಕರ ಸಂಗತಿಗಳನ್ನು ನೀವು ನೋಡ್ತೀರಾ. ಯಾಕೆ ಅಂತಂದ್ರೆ, ಈ ದೇಶದಲ್ಲಿರುವಂಥ ನ್ಯಾಷನಲಿಸ್ಟ್ ಲೀಡರ್ನ ತೆಗೆದುಹಾಕಬೇಕು ಅಂತ ಜಾರ್ಜ್ ಸೋರೋಸ್ ವರ್ಲ್ಡ್ ಎಕನಾಮಿಕ್ ಫೋರಮ್ ಅಲ್ಲಿ ಹೇಳಿದ್ದ. ಜಗತ್ತಿನ ಎಲ್ಲ ನ್ಯಾಷನಲಿಸ್ಟ್ ಲೀಡರ್ಗಳನ್ನ ಕಿತ್ತೆಸೆಯೋದೇ ನನ್ನ ಗುರಿ ಅಂತ. ಎಸ್ಪೆಷಲಿ ಇಂಡಿಯಾ. ಟ್ರಂಪನ್ ಕಿತ್ತಾಕಿದ್ರು, ಬೋರಿಸ್ ಜಾನ್ಸನ್ ಹೋದ, ನೆತನ್ಯಾಹು ಕತೆ ಮುಗಿತು, ಅವರು ಪುತಿನನ್ನ ನ್ಯೂಟ್ರಲ್ ಮಾಡಿದ್ರು. ಇನ್ನು ಉಳಿದಿರೋ ಜಗತ್ನಲ್ಲಿ ಏಕೈಕ ಲೀಡರ್ ಇಷ್ಟು ಸ್ಟ್ರಾಂಗ್ ಆಗಿ ವರ್ಕ್ ಮಾಡ್ತಿರೋದು ಅದು ನರೇಂದ್ರ ಮೋದಿ ಮಾತ್ರ. ತೆಗಿಬೇಕು ಅವನನ್ನ ಅಂತ. ಇಲ್ಲ ಅಂತಂದ್ರೆ ಇಷ್ಟು ದಿನ ಇಲ್ಲದೆ ಇರುವಂಥ ಈ ಗಲಾಟೆಗಳು ಏಕಾಏಕಿ ಹೆಂಗೆ ಬಂತು ಯೋಚನೆ ಮಾಡಿದ್ದೀರೇನು? ಇನ್ನೊಂದು ಸ್ವಲ್ಪ ದಿನ ಹೋಗಲಿ, ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಎಷ್ಟು ಫ್ರಸ್ಟ್ರೇಷನ್ ನಮಗೂ ಬಂದ್ಬಿಡತ್ತೆ ಅಂತಂದರೆ, ಹೋಗಲಪ್ಪ ಯಾವನೋ ಒಬ್ಬ ಬಂದು ಕೂತ್ಕೊಳ್ಳಿ ಅಲ್ಲಿ, ಈ ಕಿರಿಕಿರಿ ನಿಲ್ಲಿ ಅನ್ನೋ ಅಷ್ಟರ ಮಟ್ಟಿಗೆ ನಮಗೂ ಈ ಥರದ್ದು ಬಂದರೆ, ಆಲೋಚನೆ ಬಂದರೆ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ. ನಾನು ಯಾಕಿದೇನು ಹೇಳ್ತಿದ್ದೀನಿ ಅಂತಂದರೆ, ಇದೇ ಮಾನಸಿಕ ಸ್ಥಿತಿ ಅವತ್ತಿನ ಸಮಾಜದಲ್ಲೂ ಇತ್ತು. ನಾವು ಹೆಂಗಾದ್ವಿ ಅಂತಂದರೆ, ನಾನು ಚೆನ್ನಾಗಿದ್ದರೆ ಆಯಿತು, ಅವರೆಲ್ಲ ಹೆಂಗಾದರೂ ಹಾಳಾಗೋಗ್ಲಿ, ನಾನೊಬ್ಬ ಚೆನ್ನಾಗಿದ್ದರೆ ಸಾಕು, ನನ್ನ ಫ್ಯಾಮಿಲಿ ಚೆನ್ನಾಗಿದ್ದರೆ ಸಾಕು ಅಂತ ನಾವೆಲ್ಲ ಅಂದ್ಕೊಂಡು ಕೂತಿದ್ರಿಂದಾನೇ ನಾವು ಹೇಗಿದ್ವೋ ನಮ್ಮ ನಾಳುವ ರಾಜ ಹಂಗಿದ್ದ, ಅಥವಾ ರಾಜ ಹೆಂಗಾದ್ನೋ ನಾವು ಹಂಗಾದ್ವಿ. ಹೀಗಾಗಿ ನಮ್ಮನ್ನು ಸುಲಭಕ್ಕೆ ಆಹುತಿಯಾಗಿ ಬಂದವರೆಲ್ಲ ತಗೊಂಡ್ಬಿಟ್ರು. ಹೀಗಾಗಿಯೇ ಒಂದು ಹಂತದ ನಂತರ ಈ ಪ್ರಜ್ಞೆ ನಮ್ಮಲ್ಲಿ ಕಡಿಮೆ ಆಗ್ತಾ ಹೋಯಿತು ಅಂತ ನನಗನ್ಸುತ್ತೆ. ಆದರೆ ನಾವು ಇವರನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋತ್ವಿ ಅಂತ ನನಗೀಗಲೂ ಅನಿಸುತ್ತೆ. ಚೈನಾನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾವು ಸೋತಿದ್ದೀವಿ, ಪಾಕಿಸ್ತಾನನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋತ್ವಿ. ಈ ದೇಶದ ಪ್ರಧಾನಿಯಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ ಹಿಂದೂ ಮುಸ್ಲಿಂ ಭಾಯಿ ಅಂತ ಪಾಕಿಸ್ತಾನಕ್ಕೆ ಹೋದರು. ಏನು ಟ್ರೈನ್ ಬಿಟ್ಟರು, ಬಸ್ ಬಿಟ್ಟರು, ನಮಗೂ ಖುಷಿ, ವಾ ಏನು ಚೆನ್ನಾಗಿದೆ ಅಂತ. ಬಟ್ ವಾಪಸ್ ಕಾರ್ಗಿಲ್ ಆದಾಗಲೇ ಗೊತ್ತು ನಮಗೂ ಹಿಂಗೂ ಆಗತ್ತೆ ಅಂತ. ಎಷ್ಟು ಚೆನ್ನಾಗಿ ಬೆನ್ನಿಗೆ ಚೂರಿ ಹಾಕ್ಬಿಟ್ರು, ಗೊತ್ತೇ ಆಗಲಿಲ್ಲ. ಚೀನಾ, ನಾವು ಎದುರುಗಡೆ ವಾರ್ ಮಾಡ್ತೀವಿ ಅಂದ್ಕೊಳ್ತೀವಿ, ಎದುರುಗಡೆ ಅಲ್ಲ, ಚೀನಾ ವಾರ್ ಮಾಡೋ ಸ್ಟೈಲೇ ಬೇರೆ. ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ. ಮನೆಗೆ ಹೋದ ನಂತರ ವಿವೋ ಅನ್ನೋವಂಥ ಒಂದು ಮೊಬೈಲ್ ಕಂಪನಿ ಇತ್ತು. ನಾವು ಮೊಬೈಲ್ ಕೊಂಡ್ಕೊಂಡಿದ್ದೆ ಅತ್ಯಂತ ಕಡಿಮೆ ಬೆಲೆಗೆ ಕೊಡ್ತಾ ಇದ್ರು. ಅವರಿಗೆ ವಿವೋ ಮೊಬೈಲ್ ಮಾರಾಟ ಮಾಡಿ ದುಡ್ಡು ಸಂಪಾದಿಸಬೇಕಾಗಿರಲಿಲ್ಲ. ಇಲ್ಲಿ ಆ ವಿವೋ ಕಂಪನಿಯನ್ನು ಬಳಸಿ ಮನಿ ಲಾಂಡ್ರಿಂಗ್ ಕೆಲಸ ಮಾಡ್ತಿದ್ರು. ವಿವೋ ಕಂಪನಿಯನ್ನು ಬಳಸಿ ಆ ಕಂಪನಿಯ ಮೂಲಕ ಅನೇಕ ಏಜೆಂಟ್ಗಳನ್ನು ಭಾರತಕ್ಕೆ ಬಿಡ್ಲಿಕ್ಕೆ ಸಾಧ್ಯ ಆಗ್ತಿತ್ತು ಅವರಿಗೆ.
ನಾನು ಇವತ್ತಿನ ಬೆಳಗಿನ ರಿಪೋರ್ಟ್ ಓದ್ತಾ ಗಾಬರಿ ಇದೆ. 45,000 ಕೋಟಿ ರೂಪಾಯಿ ಮನಿ ಲಾಂಡ್ರಿಂಗ್ ನಡೆದಿದೆ ಅಂತ ವಿವೋ ಕಂಪನಿಯ ಮೂಲಕ. 45,000 crores ಕರ್ನಾಟಕದ ಬಜೆಟ್ನ ಕಾಲ್ಭಾಗ. ಒಂದು ಕಂಪನಿ ವಾರ್ ನಡೆಸೋ ಸ್ಟೈಲ್ ನೋಡಿ. ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋತಿದ್ದೀವಿ ಅಂತ ಅದಕ್ಕೆ ಹೇಳೋದು ನಾನು. ನಾವು ಎಷ್ಟರ ಮಟ್ಟಿಗೆ ವೀಕ್ ಆಗಿದ್ದೀವಿ ಅಂದರೆ ಇವರನ್ನ ಇನ್ನೂ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಂತ. ಈ ದೃಷ್ಟಿ ಅವತ್ತಿನ ಜನರಲ್ಲೂ ಕೊರತೆ ಇತ್ತು ಅಂತ. ಸುಮ್ಮನೆ ಅವರ ಭಾವನೆಗಳನ್ನು ಹೇಳೋದಾದ್ರೆ, ಅವತ್ತಿನ ದಿನದಲ್ಲಿ ಇಸ್ಲಾಂ ವರ್ಲ್ಡ್ ಹೇಗಿತ್ತು ಅಂತಂದ್ರೆ, ಅರಬ್ ವರ್ಲ್ಡ್, ತುರ್ಕಿಶ್ ವರ್ಲ್ಡ್ ಹೇಗಿತ್ತು ಅಂತಂದ್ರೆ, ಅದೊಂಥರ ಅಗ್ರೆಸಿವ್ ಮೂಡಿನ ಜನ. ನಮ್ದ್ರಲ್ಲಿ ಈಗಲೂ ಏನು ಕಡಿಮೆ ಇಲ್ಲ ಅವರು. ನಮ್ದ್ರಲ್ಲಿ ಒಬ್ಬನೇ ಮಗ. ಈಗ ಈ ಒಬ್ಬನೇ ಮಗನನ್ನು ಹೆಂಗೆ ಬೆಳೆಸ್ತೀವಿ ಅಂತಂದ್ರೆ, ನನ್ನ ನಂತರ ನನ್ನ ಆಸ್ತಿ ನಿಂದೆ, ಈ ಮನೆ ನೀನೇ ನೋಡ್ಕೋಬೇಕು, ಈ ಫ್ಯಾಕ್ಟ್ರಿ ನೀನೇ ನೋಡ್ಕೋಬೇಕು, ಹಿಂಗೆ ಏನು ಬೆಳೆಸೋದು ಅವನನ್ನು. ಕೆಲವರಂತೂ ಇವ್ರ ಫ್ಯಾಕ್ಟ್ರಿ ಏನು ಮಾಡ್ತಾರೋ ಅದಕ್ಕೆ ಬೇಕಾಗಿರುವಂಥ ಟ್ರೈನಿಂಗ್ಗೆ ಅವನನ್ನು ಕೊಟ್ಟು ಅವನಿಗೆಲ್ಲ ಬೇಕಾಗಿರುವ ರೀತಿಯಲ್ಲಿ ನಾವು ತಯಾರು ಮಾಡೋದೇ ಹಾಗೆ. ಆದರೆ ಅವ್ರದ್ರಲ್ಲಿ ಅವ್ರಿಗೊಂದು 14-15 ಮಕ್ಕಳು, 15-20 ಮಕ್ಕಳು ಇರ್ತಿದ್ರಲ್ಲ, ಯಾರಿಗೂ ನನ್ನ ನಂತರ ಅಧಿಕಾರ ನಿನಗೆ ಅಂತ ಹೇಳ್ತಿರ್ಲಿಲ್ಲ. ಪ್ರತಿಯೊಬ್ಬರಿಗೂ ನಿಮ್ಮಲ್ಲಿ ಎಲ್ರಿಗೂ ಸಾಮರ್ಥ್ಯ ಇದೆ ಅಂತಾನೆ ಬೆಳೆಸ್ತಿದ್ರು. ಎಲ್ಲರೂ ತಮ್ಮ ಸಾಮರ್ಥ್ಯವನ್ನು ತೋರಿಸ್ತಾ ಇದ್ರು. ಒಂದೋ ಈ ನವಾಬ ಅಥವಾ ಈ ಸುಲ್ತಾನ ಇವನ್ ಡೆತ್ ಬೆಡ್ ಅಲ್ಲಿ ಇದ್ದಾಗ ಇವನಾಗ್ಲಿ ಅಂತ ಹೇಳ್ತಿದ್ದ ಸಾಮರ್ಥ್ಯ ನೋಡ್ಕೊಂಡು, ಇಲ್ಲ ಇವನ್ ಸತ್ತೋದ್ಮೇಲೆ ಅವ್ರು ಕಿತ್ತಾಡ್ಕೊಂಡು ಒಬ್ಬನೇ ಯಾರೋ ಮೇಲೆಗೆ ಬರ್ತಿದ್ದ, ಅಥವಾ ಯಾರಿಗೆ ತನ್ನ ತಂದೆಯ ಕನಸುಗಳನ್ನು ವಿಸ್ತಾರಗೊಳಿಸುವ ಸಾಮರ್ಥ್ಯ ಇತ್ತೋ ಅವನ ಹಠ ಮಾಡಿ ತಗೊಂಡು ತಾನು ನುಗ್ಗಿಬಿಡ್ತಿದ್ದ ಎಲ್ಲ ಕಡೆ. ಇದೂ ಅಲ್ಲದೆ ಕೆಲವೊಂದ್ಸಲ ಈ ಮಕ್ಕಳನ್ನ ಮೀರಿದ ವ್ಯಕ್ತಿ ಯಾರೋ ಒಬ್ಬ ಇದ್ರೆ ಅವನು ಬಂದು ಇಡೀ ಥ್ರೋನನ್ನು ತೆಗೆದುಕೊಂಡು ಮುಂದಕ್ಕೆ ಹೋಗ್ತಿದ್ದ. ಒಟ್ಟಾರೆ ಅವ್ರಿಗೆ ಇದ್ದಿದ್ದು ಒಂದೇ ಒಂದು ಏನು ಅಂತಂದ್ರೆ, ಸಂಪತ್ತನ್ನ ಗಳಿಸೋಕೆ ಏನ್ ಮಾಡಬೇಕು ಅಷ್ಟನ್ನು ಮಾಡಬೇಕು ಅಂತ. ಆದರೆ ನಮ್ದ್ರಲ್ಲಿ ಪೂರ್ತಿ ಉಲ್ಟಾ. ರಾಜಧರ್ಮವನ್ನು ಹೆಂಗೆ ಪಾಲಿಸ್ತಾ ಇದ್ವಿ ಅಂತಂದ್ರೆ, ಯಾರು ರಾಜನಾಗಬೇಕೋ ಅವನ ಜನರ ಪ್ರೀತಿಯನ್ನು ಗಳಿಸಬೇಕು ಅಂತ. ಅದಕ್ಕೋಸ್ಕರ ಟೆರಿಟರೀಸ್ ಎಲ್ಲ ಸುತ್ತಾಡ್ಕೊಂಡ್ಬರ್ಬೇಕು, ಜನರಿಗೆ ಇವ್ನು ನಮ್ಮ ರಾಜ ಆಗ್ತಾನೆ ಅಂತ ಗೊತ್ತಾಗುವಾಗ ಬಹಳ ಹೆಮ್ಮೆ ಅನ್ನಿಸ್ಬೇಕು ಅಂತ. ನೀವು ಬಾಹುಬಲಿಯಲ್ಲಿ ನೋಡಿರ್ಬೇಕು, ಇಬ್ರು ರಾಜರನ್ನ ಎಲ್ಲ ಕಡೆ ಹೋಗಿ ಬನ್ನಿ ಅಂತ ಕಳಿಸ್ಕೊಡ್ತಾಳೆ ಯುವರಾಜರನ್ನ. ಆ ಇಬ್ರು ರಾಜರಲ್ಲಿ ಜನರ ಪ್ರೀತಿಯನ್ನು ಗಳಿಸುವಂತ ಇದು ಆಕ್ಚುಲಿ ಫ್ಯಾಕ್ಟ್. ಇದು ನಮ್ಮಲ್ಲಿ ರಾಜನಾಗಬೇಕು ಅಂದ್ರೆ ಇಷ್ಟೆಲ್ಲ ಕೆಲಸ ಮಾಡಬೇಕಿತ್ತು. ಯಾಕೆ ಅಂದ್ರೆ ರಾಜ ಅಂತಂದ್ರೆ ಅಲ್ಲಿ ಕೂತ್ಕೊಂಡು ಆಳುವವನಲ್ಲ, ಪ್ರಜಾ ಸೇವಕನಾಗಿರಬೇಕು. ಆ ಕಾರಣಕ್ಕೋಸ್ಕರ ಅವನಿಗೆ ಇವೆಲ್ಲ ಗೊತ್ತಿರಬೇಕು ಅಂತ ನಾವು ತುಂಬ್ತಾ ಇದ್ದ ಮೌಲ್ಯಗಳಿದು. ಆದ್ರೆ ಅವ್ರು ಅದಲ್ಲ, ಅವ್ರು ವಾರಿಯರ್ ಆಗೋದನ್ನೇ ತುಂಬ್ತಿದ್ದು ತಲೆಯೊಳಗೆ ಅಂತ. ಮೊನ್ನೆ ಒಂದು ಹತ್ಯೆ ಆಯಿತು. ಒಬ್ಬ ಗೋಲಿಬಾರ್ ಸಿಗಾಕೊಂಡು ಒಬ್ಬ ಸತ್ತೋದ, ಪ್ರಾಬಬಲಿ ಛತ್ತೀಸ್ಗಢದಲ್ಲಿ. ಅವ್ನು ಕಲ್ಲೆಸ್ತಿದ್ದ ಫ್ರೈಡೆ. ಪೊಲೀಸರು ನೋಡಿ ತಲೆ ಕೆಡಿಸ್ಕೊಂಡು ಗೋಲಿಬಾರ್ ಮಾಡಿದ್ರು, ಅವ್ನು ಸತ್ತೋದ. ಮೊದಲು ತಾಯಿ ತುಂಬ ಗಲಾಟೆ ಮಾಡಿದ್ಲು, ನನ್ನ ಮಗ ಎಲ್ಲಿಗೂ ಹೋಗಿರಲಿಲ್ಲ, ಪಾಪ ಸುಮ್ಮನೆ ಸಾಯಿಸ್ಬಿಟ್ರು ಅಂತ. ಆಮೇಲೆ ಆ ತಾಯಿದು 2ನೇ ವಿಡಿಯೋ ನೋಡ್ಬೇಕು ನೀವು. ಏನಂತಾಳೆ ಗೊತ್ತಾ? ನನ್ನ ಮಗ ಧರ್ಮಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾನ್ರಿ, ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ. ಆಗ ನಂಗೆ ಗೊತ್ತಿರಲಿಲ್ಲ, ಈಗ ಗೊತ್ತಾಯ್ತು ಅವ್ನು ಯಾತಕ್ಕೆ ಹೋಗಿದ್ದ ಅಂತ. ನಂಗೆ ಭಾಳ ಹೆಮ್ಮೆ. ತಾಯಿ ಮಗನನ್ನು ಕಳ್ಕೊಂಡ್ಮೇಲೆ ಹೇಳೋದು ಅಂದ್ರೆ, ಆ ಗಾಜಿಯಾಗಿ ನಿರ್ಮಾಣ ಮಾಡುವಂತ ಈ ಮೈಂಡ್ ಸೆಟ್ ಇದೆಯಲ್ಲ, ಆ ಮೈಂಡ್ ಸೆಟ್ ಈಗಲೂ ಇದೆ, ಅದು ಅವತ್ತೂ ಇತ್ತು. ಧರ್ಮಕ್ಕೋಸ್ಕರ ಪ್ರಾಣ ಕೊಟ್ಟರೆ ನೀನು ಒಳ್ಳೇದು, ತಲೆ ಕೆಡಿಸ್ಕೊಳ್ಬೇಡ ಅಂತ ನಮ್ಮಲ್ಲೂ ಇದೆ. ಧರ್ಮಕ್ಕೋಸ್ಕರ ಪ್ರಾಣ ಕೊಡೋದು ಒಳ್ಳೇದು ಅಂತ. ಆದರೆ ನಿಂದೆ ಪ್ರಾಣ ಯಾಕೆ, ಬೇರೆಯವ್ರು ಕೊಡ್ಲಿ ಬಿಡು ಅಂತೀವಿ ಅಷ್ಟೆ. ನಿಂದೆ ಹೋಗೋದು ಯಾಕೆ, ಬೇರೆಯವ್ರು ಯಾರಾದರೂ ಹೋಗ್ಲಿ ಅಂತ. ಇದೇ ಡಿಫರೆನ್ಸ್ ನಮ್ದು ಅಂತ ನನಗೆ ಯಾವಾಗಲೂ ಅನ್ಸುತ್ತೆ. ಆದರೆ ಇಲ್ಲೂ ಹೀಗೆ ಆಯಿತು. ಘಜನಿ ಏನು ಮಾಡಿದ್ದ, ನಾನೀಗ ಮೊಹಮ್ಮದ್ ಘೋರಿಗೆ ಬರಬೇಕು. ಘೋರ್ ಅನ್ನೋದು ಒಂದು ಪ್ರಾಂತ, ಅದು ಕೂಡ. ಘಜನಿ ಈ ಘೋರ್ ಪ್ರಾಂತವನ್ನು ದಾಳಿ ಮಾಡಿ ಮೊಹಮ್ಮದ್ ಘಜನಿ ಅದನ್ನು ಪೂರ್ತಿ ತನ್ನ ತೆಕ್ಕೆಗೆ ತೆಗೆದುಕೊಂಡಾಗ, ಇಡೀ ಘೋರ ಪ್ರಾಂತದಲ್ಲಿದ್ದವರು ಕಟ್ಟರ್ ಬುದ್ಧಾನುಯಾಯಿಗಳು, ಬುದ್ಧಿಸ್ಟ್ಗಳು. ಅವರನ್ನ ಕನ್ವರ್ಟ್ ಮಾಡ್ದ ತುಂಬಾ ಕಷ್ಟ ಆಯ್ತು ಅವನಿಗೆ ಕನ್ವರ್ಟ್ ಮಾಡಲಿಕ್ಕೆ. ಕನ್ವರ್ಟ್ ಮಾಡಿದವರು ಇಸ್ಲಾಮನ್ನು ಫಾಲೋ ಮಾಡ್ಲಿಕ್ಕೆ ಬೇಕಾಗುವಂತೆ ಒಬ್ಬ ಕ್ಲರಿಕನ್ನಲ್ಲಿಟ್ಟು ಅದಕ್ಕೆ ಬೇಕಾಗಿರುವಂಥ ಎಲ್ಲ ತಯಾರಿಯನ್ನ ಮೊಹಮ್ಮದ್ ಘಜ್ನಿ ಮಾಡಿಕೊಟ್ಟ. ಹಂಗೆ ಮಾಡಿಕೊಂಡು ಆ ಘಜ್ನಿ ಏನು ತೀರ್ಕೊಳ್ತಾನಲ್ಲ, ಅವನು ತೀರ್ಕೊಂಡ 100 ವರ್ಷದ ನಂತರ ಪ್ರವರ್ಧಮಾನಕ್ಕೆ ಬಂದವನೇ ಮೊಹಮ್ಮದ್ ಘೋರಿ. ಅಂದರೆ ಅವನ ಮೂಲ ಪುರುಷರು 100% ಬುದ್ಧನನ್ನು ಫಾಲೋ ಮಾಡೋರೇ ಆಗಿದ್ರು ಅಂತ. 100 ವರ್ಷದಲ್ಲಿ ಎಂಥ ಚೇಂಜ್ ಬಂತು ಸೈಕೆಯಲ್ಲಿ, ಮೈಂಡ್ ಸೆಟ್ಟಲ್ಲಿ ಚೇಂಜ್ ಎಂಥದ್ದು ಬಂತು ಅಂತಂದರೆ, ಬುದ್ಧನನ್ನು ಫಾಲೋ ಮಾಡ್ತಾ ಅಹಿಂಸೆಯ ಸಂದೇಶವನ್ನು ಜೀವನದ ಆದರ್ಶವಾಗಿ ಇಟ್ಕೊಂಡವರು 100 ವರ್ಷದಲ್ಲಿ ಆ ಬುದ್ಧನ ನಾಡನ್ನೇ ಧ್ವಂಸಗೊಳಿಸಬೇಕು ಅಂತ ಕನಸು ಕಟ್ಟುವಷ್ಟರ ಮಟ್ಟಿಗೆ ಬೆಳೆದು ನಿಂತರಲ್ಲ.
ವಿವೇಕಾನಂದರು ಹೇಳ್ತಾರಲ್ಲ, ಏನು ಹೇಳ್ತಾರೆ ಅಂತಂದರೆ, ಹಿಂದೂಯಿಸಮ್ನಿಂದ ಒಬ್ಬ ಕನ್ವರ್ಟ್ ಆದರೆ ಒಂದು ಮೈನಸ್ ಅಂತ ತಿಳ್ಕೊಳ್ಬೇಡಿ, ಒಬ್ಬ ಶತ್ರು ಹೆಚ್ಚಾದ ಅಂತ ನೆನಪಿಟ್ಕೊಳ್ಳಿ ಅಂತ. ನಾವು ನಮ್ಮೂರಲ್ಲೇ ಹಿಂಗೆ ನೋಡ್ತಾ ಹೋದರೆ ಅವನು ಹೋದ್ರಿಂದ ನಮ್ಗೆ ಹೆಂಗೆ ಶತ್ರು ಅಂತ ಅಂದ್ಕೊಳ್ತೀವಿ. ಆದರೆ ಇಲ್ಲಿಂದ 50 ವರ್ಷ 100 ವರ್ಷಗಳ ನಂತರ ಅದೇ ಮನೆಯಲ್ಲಿ ಬರುವಂಥ ವ್ಯಕ್ತಿ ನಮ್ಮ ಪಕ್ಕಾ ವಿರೋಧಿಯಾಗಿರ್ತಾನೆ. ಅವನಿಗೆ ನನ್ನ ಮುತ್ತಾತ ಹಿಂದುವೇ ಆಗಿದ್ರು ಅಂತ ಮರ್ತೇ ಹೋಗಿರತ್ತೆ. ಇವನು ಬುದ್ಧ ಹುಟ್ಟಿದ ನಾಡಿನ ಅನುಯಾಯಿಯಾಗಿದ್ದವನು, ಬುದ್ಧನ ಅನುಯಾಯಿಯಾಗಿದ್ದವನು, ಆ ನಾಡನ್ನೇ ವಿರೋಧಿಸ್ಲಿಕ್ಕೆ ಅಂತ ನಿಂತಿದ್ಯಲ್ಲ, ಬಹಳ ವಿಚಿತ್ರ. ಇವ್ರದ್ದು ಲೈಫು ಬಹಳ ವಿಚಿತ್ರವಾಗಿರುವಂಥದ್ದು. ಇವರು ಅಣ್ಣ ತಮ್ಮಂದ್ರು ಇಬ್ರು, ಅಣ್ಣ ಘಿಯಾಸುದ್ದೀನ್, ಇವನು ಶಿಹಾಬುದ್ದೀನ್ ಅಂತ ಇವನ ಹೆಸರು. ಶಹಾಬುದ್ದೀನ್ ಗೋರಿ ಅಂತಾನೆ ಕರೀತಾರೆ ಅವನ್ನ. ಅವನು ಘಿಯಾಸುದ್ದೀನ್ ಅಣ್ಣ, ಶಹಾಬುದ್ದೀನ್ ತಮ್ಮ. ಇವರಿಬ್ರು ಬಾಲ್ಯದಿಂದಲೂ ತುಂಬಾ ಚುರುಕಾಗಿದ್ದಂಥವ್ರು. ಇವ್ರ ಚಿಕ್ಕಪ್ಪ ಇವರು ತನ್ನ ಆಜ್ಞೆನೇನೋ ಮೀರಿದ್ರು ಅನ್ನೋ ಕಾರಣಕ್ಕೋಸ್ಕರ ಇವರನ್ನು ತೆಗೆದು ಜೈಲಿಗೆ ತಳ್ಳಿಬಿಟ್ಟಿದ್ದ. ಆನಂತರ ಇವರು ಚಿಕ್ಕಪ್ಪನ ಕಾಲದಲ್ಲೇ ಘಜನಿಯನ್ನು ಪೂರ್ತಿ ಧ್ವಂಸಗೊಳಿಸಿ ಇವರು ಘಜನಿಯನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಂಡಿದ್ರು. ಇಡೀ ಘೋರ್ ಸಮುದಾಯ, ಈ ಘೋರ್ ಊರಿನವರು ಘಜನಿಯನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಂಡು ಆಳ್ವಿಕೆ ಶುರು ಮಾಡಿದರು. ಈಗೇನಾಯಿತು, ಈ ಚಿಕ್ಕಪ್ಪ ಯುದ್ಧದಲ್ಲಿ ತೀರ್ಕೊಂಡಾಗ ಚಿಕ್ಕಪ್ಪನ ಮಗ ಜೈಲಲ್ಲಿದ್ದ ಇವರಿಬ್ಬರನ್ನು ಆಚೆ ಬಿಟ್ಟು, ನೀವಿಬ್ಬರು ನನ್ನ ಜೊತೆ ಚೆನ್ನಾಗಿರಿ ಅಂತೇಳಿ ಚೆನ್ನಾಗಿಟ್ಕೊಂಡಿದ್ದ. ಆಗ ಈ ಇಬ್ಬರು ಅಣ್ಣ ತಮ್ಮಂದ್ರು ಮುಂದಕ್ಕೆ ಬಂದು ಇಡೀ ಆ ಘೋರ್ ಪ್ರಾಂತ್ಯವನ್ನು, ಯಾಕೆಂದರೆ ಈ ಚಿಕ್ಕಪ್ಪನ ಮಗನೂ ತೀರ್ಕೊಂಡ ಒಂದು ಯುದ್ಧದಲ್ಲಿ, ಆಗ ಇಡೀ ಘೋರ್ ಪ್ರಾಂತ್ಯವನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಂಡು ತಾವು ಆಳ್ವಿಕೆ ನಡೆಸ್ಲಿಕ್ಕೆ ಶುರು ಮಾಡಿದರು. ಇವ್ರ ಚಿಕ್ಕಪ್ಪ ಘಜನಿಯನ್ನು ಧ್ವಂಸ ಮಾಡ್ತಾನಲ್ಲ, ಘಜನಿಯನ್ನು ಧ್ವಂಸ ಮಾಡುವಾಗ ನೋಡಿ ಹೆಂಗಿತ್ತು, ಘಜನಿ ವಂಶದ ಮೇಲೆ ಅವ್ರಿಗೆ ಕೋಪ ಇತ್ತು, ಅದನ್ನು ಧ್ವಂಸ ಮಾಡಬೇಕು ಅಂತ ನಿಶ್ಚಯ ಮಾಡಿದರು. ಆದರೆ ಧ್ವಂಸ ಮಾಡಿದ ನಂತರವೂ ಘಜನಿಯ ಹೆಸರನ್ನು ಮಸೀದಿಯನ್ನು ಧ್ವಂಸ ಮಾಡಿರಲಿಲ್ಲ. ಅವನ ಸಮಾಧಿಯನ್ನು ಕೆಡವಿರಲಿಲ್ಲ. ಯಾಕೆ ಕೆಡವಿರಲಿಲ್ಲ ಅಂತಂದರೆ ಅವನಿಗೂ ಅದೇ ಪ್ರೇರಣೆ ಅಂತ. ಯಾವ ಮಹಮ್ಮದ್ ಘೋರಿ ಬಗ್ಗೆ ನಾವು ಮಾತನಾಡ್ತೀವೋ ಅದನ್ನು ಇತಿಹಾಸಕಾರರು ಹೇಳ್ತಾರೆ, ಒಂದು ಏನು ಪಾಸಿಂಗ್ ರಿಮಾರ್ಕ್ಸ್ ಆಗಿ ಹೇಳ್ತಾರೆ. ಏನು ಹೇಳ್ತಾರೆ ಅಂತಂದರೆ, ಈ ಘೋರಿಯೂ ಕೂಡ ಯಾವತ್ತೋ ಒಂದು ದಿನ ಘಜನಿಯ ಮಸೀದಿ ಮುಂದೆ ಹೋಗಿ ತಾನು ಮುಂದೆ ನಿಂತರನೇ ಭಾರತವನ್ನು ಅಟ್ಯಾಕ್ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿರಬಹುದು ಅಂತಂದರೆ, ಘಜನಿ ಆ ಥರದೊಂದು ಕನಸುಗಳನ್ನು ಕಟ್ಟಿಕೊಟ್ಟುಬಿಟ್ಟಿದ್ದ ಜನರಿಗೆ. ನಿಮ್ಮ ಜೀವನದ ಗುರಿ ಏನು? ಅಲ್ಲಿ ಹಿಂದಿಗೆ ಹೋಗಿ ಅಲ್ಲಿರುವಂಥ ಟೆಂಪಲ್ಗಳನ್ನು ಧ್ವಂಸ ಮಾಡಿ, ಇದೇ ನಿಮ್ಮ ಜೀವನದ ಗುರಿ ಅಂತ. ಅಂದರೆ ಬ್ರೈನ್ ವಾಶ್ ಮಾಡೋದು ಒಂದು ಗೋರಿಯೂ ಮಾಡತ್ತೆ ಅವರಿಗೆ. ಒಂದು ಮಸೀದಿಯು ಕೂಡ ಅವ್ರನ್ನ ಬ್ರೈನ್ ವಾಶ್, ಆ ದೃಶ್ಯವೇ ಅವರು ಈ ಥರದ ಕಲ್ಪನೆಗಳನ್ನು ಕಟ್ಟಿಕೊಡಬಲ್ಲದು ಅಂತ. ಹೀಗೆ ಅವನದನ್ನು ನಿಶ್ಚಯ ಮಾಡ್ಕೊಂಡು ಬಂದ. ಆದರೆ ಈ ವೇಳೆಗಾಗಲೇ ಇಟ್ ವಾಸ್ ಆಲ್ಮೋಸ್ಟ್ 150 ಇಯರ್ಸ್, 1030ಕ್ಕೆ ಘಜನಿ ತೀರ್ಕೊಳ್ತಾನೆ. ಇವನು ಮೊದಲನೇ ಅಟ್ಯಾಕ್ ಏನು ಭಾರತದಲ್ಲಿ ಮಾಡ್ತಾನೆ, ಇದು 1178ಕ್ಕೆ. ಹೆಚ್ಚು ಕಡಿಮೆ 150 ವರ್ಷ, 1.5 ಶತಮಾನಗಳ ಅವಧಿಯಲ್ಲಿ ಭಾರತದಲ್ಲಿ ಸಾಕಷ್ಟು ಬದಲಾವಣೆಗಳು ಬಂದಿದ್ವು. ಯಾರ್ಯಾರು ಇವರು ಸಣ್ಣ ಪುಟ್ಟ ರಾಜ್ಯಗಳನ್ನು ಆಕ್ರಮಿಸ್ಕೊಂಡು ಕೂತಿದ್ರು ಅವ್ರನ್ನೆಲ್ಲ ಓಡಿಸಲಾಗಿತ್ತು. ಆದರೆ ನಾವು ಆಗಲೂ ಕೂಡ ಇವರನ್ನ ಪಂಜಾಬಿನಿಂದ ಆಚೆಗೆ, ಮುಲ್ತಾನಿನಿಂದ ಆಚೆಗೆ ಓಡಿಸುವ ಎಲ್ಲ ಸಾಮರ್ಥ್ಯ ಇದ್ದಾಗಲೂ ನಮ್ಗೆ ಯಾಕೆ ಹಾಳಾಗೋಗ್ಲಿ ಸುಮ್ಮನೆ. ಬಹುಶಃ ಆಗಲೂ ಅವ್ರು ಅನ್ಕೊಂಡಿರ್ಬೋದು, ಇಲ್ಲಿರೋ ಈ ಜನರನ್ನೇ ಸಹಿಸ್ಕೊಳಕ್ಕಾಗ್ತಿಲ್ಲ, ಇನ್ನು ಮುಲ್ತಾನು ನಮ್ಮೊಳಗೆ ತಗೊಂಡೆ ಆ ಜನನೂ ಬರ್ತಾರಪ್ಪ, ಎಲ್ಲಿ ಸಹಿಸ್ಕೊಳ್ಳೋದು ಅಂತ ಅನ್ಕೊಂಡಿರ್ಬೋದು. ಈಗಲೂ POK ತಗೋಬೇಕಾದ್ರೆ ಇದೇ ಮಾತಾಡ್ತೀವಲ್ಲ ನಾವು. ಹಾಗೆ ಅವತ್ತು ಅಂದ್ಕೊಂಡಿರಬೇಕು, ಹಾಳಾಗೋಗ್ಲಿ, ಅದು ಬೇಡ ಬಿಟ್ಟು ಬಿಡೋಣ ಅಂತ ಅವರೆಲ್ಲ ಬಿಟ್ಟು ಸುಮ್ಮನೆ ಇದ್ರು. ಆದರೆ 1178ಕ್ಕೆ ಆ ವೇಳೆಗಾಗಲೇ ಈ ನಾಡಿನಲ್ಲಿ ಚೌಹಾನ್ರು, ರಜಪೂತರು ಪ್ರಬಲವಾಗಿ ಮೇಲಕ್ಕೆ ಬಂದಿದ್ರು. ಅಲ್ಲಿವರೆಗೂ ರಜಪೂತರು ಇರಲಿಲ್ಲ. ರಜಪೂತರು ಬಂದಿದ್ದು, ಪ್ರವರ್ಧಮಾನಕ್ಕೆ ಬಂದಿದ್ದು ಈ ಅವಧಿಯಲ್ಲೇ. ಬೇರೆ ಎಲ್ಲ ಪ್ರಮುಖ ರಾಜರುಗಳು ಕೂಡ ಯುದ್ಧದಲ್ಲಿ ತಮ್ಮ ಪ್ರಾಣವನ್ನು ಕಳ್ಕೊಂಡು ತಾವು ಪಲಾಯನ ಮಾಡಿ, ಕೆಲವರು ತಾವಾಗಿ ಆತ್ಮಾಹುತಿ ಎಲ್ಲ ಮಾಡ್ಕೊಂಡ ನಂತರ ಆಗೇನಾಯಿತು, ಒಳಗಿದ್ದ ಲೀಡರ್ಶಿಪ್ ಹೊರಗೆ ಬಂತು. ಹಂಗೆ ಹೊರಗೆ ಬಂದಾಗ ಅಲ್ಲಲ್ಲಿ ಕ್ಷತ್ರಿಯರ ಗ್ರೂಪ್ಗಳು ಮುಂದಕ್ಕೆ ಬಂದು ತಾವಾಗಿ ಸಾಮ್ರಾಜ್ಯವನ್ನು ಕಟ್ಟಿದ್ರು. ಹಾಗೆ ಕಟ್ಟಿಕೊಂಡವರು ರಜಪೂತರು. ಚೌಹಾನ್ರು ಇದರಲ್ಲಿ ಅತ್ಯಂತ ಪ್ರಮುಖರಾದವರು. ಈ ಚೌಹಾನ್ರಲ್ಲಿ ಒಬ್ಬಳು ರಾಣಿ ಕರ್ಪೂರಾದೇವಿ, ಪೃಥ್ವಿರಾಜ್ ಚೌಹಾನ್ ನ ಫ್ಯಾಮಿಲಿ ಅದು. ಆ ಪೃಥ್ವಿರಾಜ್ ಚೌಹಾನ್ 1, 2, 3 ಅಂತ ಬರ್ತಾರೆ. ಪೃಥ್ವಿರಾಜ್ ಚೌಹಾನ್ 3 ಆತ ನಮ್ಮೆಲ್ಲರ ದೃಷ್ಟಿಯ ಕೇಂದ್ರ ಬಿಂದು. ಈಗ ಅವನ ತಾಯಿ ರಾಣಿ ಕರ್ಪೂರಾದೇವಿ ತಾನು ತನ್ನ ಸಾಮ್ರಾಜ್ಯವನ್ನ ಕಾಪಾಡಿಕೊಂಡಿದ್ಲು, ಮಗ ಇನ್ ಸ್ವಲ್ಪ ಚಿಕ್ಕವನು ಅಂತ. ಇವನೇನ್ ಮಾಡ್ದ, ತಾನು ಪ್ರವರ್ಧಮಾನಕ್ಕೆ ಬರ್ತಾ ಇದ್ದಂತೆ ಅಕ್ಕಪಕ್ಕದ ಎಲ್ಲ ಸಣ್ಣ ಪುಟ್ಟ ರಾಜ್ಯಗಳನ್ನು ಗೆದ್ದುಕೊಂಡು ಅಖಂಡ ದೆಹಲಿಯಿಂದ ಆಚೆಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಂಡ. ಅವನ ಸಾಮ್ರಾಜ್ಯ ಎಷ್ಟು ದೊಡ್ಡದಾಗಿತ್ತು ಅಂತಂದ್ರೆ, ಅದರಲ್ಲಿ ರಾಜಸ್ಥಾನ ಇತ್ತು, ಗುಜರಾತ್ ಬರ್ತಿತ್ತು, ಬುಂದೇಲ್ಖಂಡ ಬರ್ತಿತ್ತು, ದೆಹಲಿಯವರೆಗೂ ವಿಸ್ತಾರವಾಗಿರುವಂಥ ರಾಜ್ಯ. ಅಜ್ಮೇರ್ ಸೆಂಟರ್ ಆಗಿತ್ತು. ಅದಕ್ಕೆ ರಾಜಸ್ಥಾನದ ಅಜ್ಮೇರನ್ನ ಸೆಂಟರ್ ಮಾಡ್ಕೊಂಡಿದ್ದ ಅಂತ. ಯಾವಾಗ ಅವನು ಅಧಿಕಾರಕ್ಕೆ ತೆಗೆದುಕೊಂಡಿದ್ದು, ತನ್ನ ತಾಯಿಯಿಂದ ಅದನ್ನು ತೆಗೆದುಕೊಂಡಿದ್ದು 1178ರಲ್ಲೇ. ಅದೇ ವರ್ಷ ಮಹಮ್ಮದ್ ಘೋರಿ ದೊಡ್ಡ ಸೇನೆಯೊಂದಿಗೆ ಆಕ್ರಮಣ ಮಾಡಿದ.
ಆಕ್ರಮಣ ಮಾಡಿದ ತಕ್ಷಣ ಮೊದಲನೇ ದಾಳಿ ಇವನು ಮಾಡ್ತಾನೆ ಅಂತ ಗೊತ್ತಾದ ತಕ್ಷಣ ಅಫ್ಕೋರ್ಸ್ ಅರಬ್ರ ಕಡೆಯಿಂದ ತುರ್ಕರ ಕಡೆಯಿಂದ ದಾಳಿ ಆಗತ್ತೆ ಅಂತಂದರೆ ಭಾರತೀಯರಿಗೆ ಭಯ ಹುಟ್ಟಿಸುವಂಥ ವಾತಾವರಣವೇ. ಯಾಕೆಂದರೆ ಅವರ ಕ್ರೌರ್ಯ ಹಂಗಿತ್ತು, ಏನು ಬೇಕಿದ್ರೂ ಮಾಡಬಲ್ಲರು ಅವರು ಅಂತ. ಹೀಗಾಗಿ ಅವನು ಸೇಮ್ ಹೇಗೆ ಮೊಹಮ್ಮದ್ ಘಜ್ನಿ ಮಾಡಿದ್ನೋ ಹಾಗೆ ಥಾರ್ ಮರುಭೂಮಿಯನ್ನು ದಾಟ್ಕೊಂಡು ನೇರವಾಗಿ ಬರದೆ ಹಿಂಗೆ ಬಂದು ಆಕ್ರಮಣ ಮಾಡಬೇಕು ಅಂತ ಬರೋ ವೇಳೆಗೆ ಸಾಕಷ್ಟು ಹೈರಾಣಾಗ್ಬಿಟ್ಟಿದ್ದ. ತಕ್ಷಣ ಪೃಥ್ವಿರಾಜ ಏನು ಮಾಡಿದ, ಅವನು ಬರುವಾಗ ನಾನು ಮುಂಚಿತವಾಗಿ ಸೇನೆ ತೆಗೆದುಕೊಂಡೋಗಿ ಆಕ್ರಮಣ ಮಾಡಬೇಕು ಅಂತಂದಾಗ ಅವನ ತುಂಬ ಬುದ್ಧಿವಂತರಾಗಿರುವಂಥ ಒಬ್ಬ ಮಂತ್ರಿ ಹೇಳಿದ, ಆಕ್ರಮಣ ನಾವೇ ಮಾಡೋದು ಬೇಡ, ಅವನಿಗೆ ನೇಣು ಹಾಕ್ಕೊಳ್ಳಿಕ್ಕೆ ಸ್ವಲ್ಪ ಉದ್ದ ಹಗ್ಗ ಕೊಡೋಣ, ಸ್ವಲ್ಪ ಸುಮ್ಮನಿರುವಂತ. ಪೃಥ್ವಿರಾಜ ಚೌಹಾಣ್ ಆಯಿತು ಅಂತೇಳಿ ಕಾಯ್ಕೊಂಡು ಕೂತ. ಆದರೆ ಇವನು ಯಾವಾಗ ಆ ದಾಟ್ಕೊಂಡು ಮೌಂಟ್ ಅಬು ಬುಡಕ್ಕೆ ಬಂದು, ಮೌಂಟ್ ಅಬು ಅನ್ನೋದು ಒಂದು ಬೆಟ್ಟ, ಆ ಬೆಟ್ಟದ ಬುಡಕ್ಕೆ ಬಂದು, ಆ ಬೆಟ್ಟದ ಬುಡಕ್ಕೆ ಬಂದಾಗ ಅಲ್ಲೊಬ್ಬಳು ಹೆಣ್ಮಗಳು ನಾಯಿಕಾದೇವಿ ಅಂತ ಆಕೆ ಹೆಸರು. ನನಗೆ ಯಾಕೆ ಅವಳ ಹೆಸರು ಭಾಳ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಅಂತಂದರೆ, ಕದಂಬ ರಾಜನ ವಂಶದವಳು ಆಕೆ. ಗೋವಾದಲ್ಲಿ ಆಳ್ತಾ ಇದ್ದ ಕದಂಬ ರಾಜನ ಮಗಳು. ಕದಂಬ ರಾಜನ ಮಗಳು ಅಂತಂದರೆ ಕನ್ನಡದ ವಂಶ. ಅದು ಕನ್ನಡದ ವಂಶದ ಹೆಣ್ಣು ಮಗಳು ಆಕೆ. ಅದನ್ನು ಆಳ್ತಾ ಇದ್ಲು. ಅದನ್ನು ಆಳ್ತಾ ಇದ್ದಂತ ಅಲ್ಲಿದ್ದಂಥ ಆಕೆಯ ಮಗ ಚಿಕ್ಕ ಹುಡುಗ, ಇನ್ನು ಪ್ರಾಬಬಲಿ 15, 16, 17 ವರ್ಷ ಆ ರೇಂಜಿನ ಹುಡುಗ, ಮೂಲರಾಜ ಅಂತ ಅವನ ಹೆಸರು. ಆ ಮಗನನ್ನು ಆಕೆ ಹೇಳ್ತಾಳೆ, ನಿನ್ನ ಕರ್ತವ್ಯದ ಕಾಲ್ ಬಂದಿದೆ, ಸೇನೆ ತಗೋ, ಅವನನ್ನು ಮಟ್ಟ ಹಾಕಿ ಓಡಿಸು. ಮೊಹಮ್ಮದ್ ಘೋರಿಯ ಎದುರಿಗೆ ನಾವು ಪಿಚಿನ್ ಮಾಡಿದ್ದು ಒಬ್ಬ 16, 17 ವರ್ಷದ ಹುಡುಗನನ್ನು. ಈ ಹುಡುಗ ಹೋದ, ತನ್ನ ಸೇನೆ ತೆಗೆದುಕೊಂಡು ಹೋದ. ಹೆಂಗೆ ದಾಳಿ ಆಯಿತು ಅಂತಂದರೆ, ಚಾಲುಕ್ಯ ವಂಶದ ಆ ಹುಡುಗ, ಅಫ್ಕೋರ್ಸ್ ಯಾಕೆ ಆ ದಾಳಿಯ ಪ್ರಖರತೆ ಅಷ್ಟಿರ್ಲಿಕ್ಕೆ ಸಾಧ್ಯ ಇದೆ ಅಂತಂದರೆ, ಅರಬ್ಬರು ದಾಳಿ ಮಾಡಿದಾಗಲೆಲ್ಲವೂ ಕೂಡ ಭಾರತಕ್ಕೆ ಸೋಮನಾಥ ಧ್ವಂಸ ಆಗಿದ್ದು ನೆನಪಾಗ್ತಿತ್ತಲ್ಲ, ಪ್ರತಿಯೊಬ್ಬನೂ ರೊಚ್ಚಿಗೆ ಹೇಳ್ತಿದ್ದ. ಗುಜರಾತಿನ ಪ್ರತಿಯೊಬ್ಬನಿಗೂ ಸೋಮನಾಥ ಅಂತಂದ್ರೆ ಅತ್ಯಂತ ಪ್ರಮುಖವಾದ ಜಾಗ. ಅದನ್ನು ಧ್ವಂಸಗೊಳಿಸಿದ್ದನ್ನು ಕಂಡಾಗ ರೊಚ್ಚಿಗೆ ಹೇಳೋದು ಸಹಜ. ಹೀಗಾಗಿ ಅವರೆಲ್ಲರೂ ಯಾವ ಪರಿ ಗಾದಾಟ ಮಾಡಿದ್ರು ಅಂತಂದ್ರೆ, ಮರುಭೂಮಿಯಿಂದ ದಾಟ್ಕೊಂಡು ಬಂದಿದ್ದಂಥ ಘೋರಿಯ ಸೇನೆ ಆಗಲೇ ಸುಸ್ತಾಗಿತ್ತು. ಇವನು ಇನ್ನೂ ಕೆಟ್ಟದಾಗಿ ಬುಚರಿಂಗ್ ಮಾಡಿ ಅವರನ್ನ ಸ್ಲಾಟರ್ ಮಾಡಿ ಓಡಿಸಿದ. ಇವನು ಇದ್ನೋ ಬಿದ್ನೋ ಅಂತ ಅತ್ಯಂತ ಕೆಟ್ಟದ್ದಾಗಿ ಮೊಹಮ್ಮದ್ ಘೋರಿ ಪಲಾಯನ ಮಾಡಿದ. ಮೊಹಮ್ಮದ್ ಘೋರಿಗೆ ಜೀವಮಾನದ ನರಕ ಅದು. ಯಾಕೆ ಅಂತಂದರೆ 14-15 ವರ್ಷದ ಹುಡುಗನ ಎದುರಿಗೆ ತಾನು ಪಲಾಯನ ಮಾಡಬೇಕಾದ ಸ್ಥಿತಿ ಬಂತಲ್ಲ, ತನ್ನ ಇಡೀ ಪೂರ್ವಜರಿಗೆ ತಾನು ಮಾಡಿದ ಅವಮಾನ ಅಂತ ಅವನಿಗೆ. ಆದರೆ ಮುಂದಿನ 12 ವರ್ಷಗಳ ಕಾಲ ಅವನು ಹಿಂದ ಮೇಲೆ ತಲೆ ಹಾಕಿ ಮಲಗಲಿಲ್ಲ. ಆ ಆಕ್ರೋಶ ಇತ್ತಲ್ಲ ಅವನಿಗೆ, ಆ ಕುದಿ ಹೆಂಗಿತ್ತು ಅಂತಂದರೆ, ಅವನು ಅದರ ನಡುವೆನೇ ಪೇಶಾವರ್ನ ವಶಪಡಿಸ್ಕೊಂಡ, ಲಾಹೋರ್ನ ವಶಪಡಿಸ್ಕೊಂಡ, ಸಿಯಾಲ್ಕೋಟನ್ನು ವಶಪಡಿಸ್ಕೊಂಡ, ಯಾವುದ್ಯಾವುದನ್ನು ತಮ್ಮಿಂದ ಕಿತ್ಕೊಳ್ಳಲಾಗಿತ್ತೋ ಆ ಭಾಗವನ್ನೆಲ್ಲ ಒಂದೊಂದಾಗಿ ವಶಪಡಿಸ್ಕೊಂಡ. ಆಗಲೂ ಈ ನಾಡಿನ ಪ್ರಮುಖ ರಾಜರುಗಳು ಅವನಿಗೊಂದು ಪಾಠ ಕಲಿಸ್ಬೇಕು ಅಂತ ಅಲ್ಲೇ ಹೋಗಿ ಗುದ್ದಲಿಲ್ಲ ಅವನನ್ನು ಅಂತ. ನಾವೇನು ಅಂದ್ಕೊಂಡ್ವಿ, ಬಾರ್ಡರ್ ಏರಿಯಾಸು ಹೋದ್ರೂ ಹೋಗಲಿ, ನಾವು ಸೆಂಟ್ರಲ್ ಚೆನ್ನಾಗಿರೋಣ ಅಂದ್ಕೊಂಡು ಇವರು ಆರಾಮಾಗಿದ್ದರು. ಆದರೆ ಅಷ್ಟರಲ್ಲೇ ಸುಮ್ಮನಿರುವಂಥ ವ್ಯಕ್ತಿತ್ವ ಒಂದು ಆಗಿರಲಿಲ್ಲ. ಅವನು 1191ರಲ್ಲಿ ಮತ್ತೊಂದು ಸೇನೆ ತೆಗೆದುಕೊಂಡು ಹೆಚ್ಚು ಕಡಿಮೆ ಸೋತ 12 ವರ್ಷಗಳ ನಂತರ ಅವನು ಸಿರ್ ಹಿಂದಿಗೆ ಬಂದ. ಪಂಜಾಬಿನ ಸಿರ್ ಹಿಂದಿಗೆ ಬಂದು ಸಿರ್ ಹಿಂದ್ ಕೋಟೆಯನ್ನು ವಶಪಡಿಸ್ಕೊಂಡ. ಯಾವಾಗ ಸಿರ್ ಹಿಂದ್ ಕೋಟೆಯನ್ನು ವಶಪಡಿಸ್ಕೊಂಡು ಪೃಥ್ವಿರಾಜ ಆಗಲೂ ತಲೆ ಕೆಡಿಸ್ಕೊಳ್ಳಿಲ್ಲ. ಬಟ್ ಅದು ಪೃಥ್ವಿರಾಜನ ಟೆರಿಟರಿಯಲ್ಲಿ ಬರ್ತಿತ್ತು. ಅದೇ ಕೋಟೆಯನ್ನು ವಶಪಡಿಸ್ಕೊಂಡಿದ್ದ. ಅದು ಪೃಥ್ವಿರಾಜನಿಗೆ ನೇರ ಚಾಲೆಂಜ್ ಆಗಿತ್ತು. ಆದರೆ ಪೃಥ್ವಿರಾಜ್ ಚೌಹಾಣ್ ಹೆಂಗೆ ಮೈ ಮರೆತು ಮಲಗಿದ್ದ ಅಂತಂದರೆ, ಈ ಬಾರಿ ಅವನನ್ನು ಕಳೆದ ಬಾರಿ ಚಿಕ್ಕ ಹುಡುಗ ಅಟ್ಯಾಕ್ ಮಾಡಿದ್ದಾನೆ, ಹೀಗಾಗಿ ನಾನು ತುಂಬ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ, ಅವನು ಶಕ್ತಿಹೀನವಾಗಿರುವಂಥ ವ್ಯಕ್ತಿ ಅಂತ ಆರಾಮಾಗಿದ್ದ ಅಂತ ಅನ್ಸುತ್ತೆ. ಆದರೆ ಸಿರಿಂದಿನ ಪಕ್ಕದಲ್ಲಿದ್ದಂಥ ಒಬ್ಬ ಸಾಮಂತ ರಾಜ ಬಂದು ಪೃಥ್ವಿರಾಜನಿಗೆ ಏನು ಸಂದೇಶ ಕೊಟ್ಟ ಅಂತಂದರೆ, ಸಿರಿಹಿಂದಲ್ಲಿ ಏನು ಆಕ್ರಮಣ ಮಾಡಿದ್ದಾನೋ ಅಲ್ಲವನು ಯಾರನ್ನ ನೇಮಿಸ್ಲಿಕ್ಕೆ ಹೊರಟಿದ್ದಾನೆ, ಅವನು ಯಾವ ಪರಿ ಆತತಾಯಿ ಗುಣ ತೋರಿಸ್ತಾ ಇದ್ದಾನೆ ಅಂದರೆ, ಎಲ್ಲ ಮಂದಿರಗಳನ್ನು ಧ್ವಂಸಗೊಳಿಸ್ತಾ ಇದ್ದಾನೆ, ಹೆಣ್ಮಕ್ಕಳ ಅತ್ಯಾಚಾರ ನಡೀತಾ ಇದೆ, ರೈತರಿಂದ ವಸ್ತುಗಳನ್ನು ಕಿತ್ತುಕೊಳ್ಳಲಾಗ್ತಾ ಇದೆ, ಅಲ್ಲಿ ಬದುಕು ದುರ್ಬರವಾಗಿ ಅಲ್ಲಿದ್ದ ರಜಪೂತರು ಕೂಡ ಜಾಗ ಬಿಟ್ಟು ಓಡೋಗ್ತಾ ಇದ್ದಾರೆ, ಮುಂದೆ ನಾವು ಏನೂ ಮಾಡ್ಕೊಳ್ಳಿಕ್ಕಾಗಲ್ಲ ಆ ಜಾಗವನ್ನ, ಎಚ್ಚರಿಕೆ ಏನೋ ತಪ್ಪಿದ್ರೆ ಅಂತ ಅಂದಾಗ ಆಗ ಚೌಹಾಣನಿಗೆ ಜಾಗೃತ ಆಯ್ತು, ಏನಾದರೂ ಮಾಡಬೇಕಲ್ಲ ಅಂತ. ಅಷ್ಟೊತ್ತಿಗೆ ತನ್ನ ನಾಡಿನಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ ಅಂತ ಮೊಹಮ್ಮದ್ ಘೋರಿ ವಾಪಸ್ ಹೋಗಬೇಕು ಅಂತ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದ. ಇವನನ್ನು ಇಲ್ಲಿರಿಸಿ, ಸಾಮಂತನನ್ನು ಇಲ್ಲಿರಿಸಿ ನಾನು ವಾಪಸ್ ಹೋಗಬೇಕು ಅಂತ ಸಿದ್ಧತೆ ಮಾಡಿಕೊಂಡಿದ್ದ. ಆದರೆ ಈ ವೇಳೆಗೆ ಸರಿಯಾಗಿ ಪೃಥ್ವಿರಾಜ್ ಚೌಹಾಣ್ ದೊಡ್ಡ ಸೇನೆಯೊಂದಿಗೆ ಬಂದ. ಸೇನೆ ಎಷ್ಟು ದೊಡ್ಡದಿತ್ತು ಅಂತಂದರೆ 1,00,000 ಅಶ್ವಾರೋಹಿಗಳಿತ್ತು. ಇಮ್ಯಾಜಿನ್ ಮಾಡಿ,
1,00,000 ಅಶ್ವಾರೋಹಿಗಳು, ಅದು ಬಿಟ್ಟು ಕಾಲಾಳುಗಳು ಬೇರೆ, ಅದ್ರ ಜೊತೆಗೆ ಸುಮಾರೊಂದು 3,000 ಆನೆಗಳ ದಂಡು ಬಂತು. ಪೃಥ್ವಿರಾಜ್ ಚೌಹಾಣ್ ಭಾರಿ ದೊಡ್ಡ ಸೈನ್ಯ ಉಂಟು. ನನಗೆ ಅದಕ್ಕೆ ಪೃಥ್ವಿರಾಜ್ ಚೌಹಾಣ್ ಸೋಲ್ತಾನೆ ಅಂತಂದ್ರೆ ಅದು ಹೆಂಗ್ ಸೋಲ್ತಾನೆ ಅನ್ನೋದೇ ಆಶ್ಚರ್ಯ. ನಂಗೆ ಅದು ಹೆಂಗ ಅವ್ನು ಸಾಯೋಂಥ ಸ್ಥಿತಿ ಬರುತ್ತೆ ಅನ್ನೋದು ಆಶ್ಚರ್ಯ. ಅಂದ್ರೆ ನಾವು ಎಷ್ಟು ಮೂರ್ಖತನದಿಂದ ಬಿಹೇವ್ ಮಾಡಿದ್ವಿ ಅನ್ನೋದು ಗೊತ್ತಾಗುತ್ತೆ. ನಾನು ಹೇಳ್ತೀನಿ ನಿಮ್ ಮುಂದೆ. ಆದ್ರೆ ಈ ಯುದ್ಧ ಮಾತ್ರ ಹೆಂಗಿತ್ತು ಅಂತಂದ್ರೆ ಅವನ ಹತ್ರ 1,00,000 ಅಶ್ವದಳ, 3,000 ಆನೆಗಳನ್ನು ಹೊತ್ತಂತವ್ರು ಬಂದಿದ್ರು. ಮಹಮ್ಮದ್ ಘೋರಿ ಪೃಥ್ವಿರಾಜ್ ಚೌಹಾಣನ ಈ ವೇಗವನ್ನು ಗಮನಿಸಿ ಗಾಬರಿ ಆಗ್ಬಿಟ್ಟ. ವಾಪಸ್ ಹೋಗ್ಬೇಕು ಅಂತಿದ್ದು ತಿರುಗಿಬಿಟ್ಟ. ಇಲ್ಲ, ನಾನು ವಾಪಸ್ ಹೋಗಲ್ಲ, ಯುದ್ಧ ಮಾಡಿಯೇ ಹೋಗ್ತೀನಿ ಅಂತ. ಈ ಅಟ್ಯಾಕಿಗೆ ಅಂತ ಅವ್ನು ನಿಂತಾಗ ತರೈನ್ ಅನ್ನುವಂಥ ಜಾಗದಲ್ಲಿ ಆ ಯುದ್ಧ ಆರಂಭ ಆಯಿತು. ಯುದ್ಧ ಆರಂಭ ಆದಾಗ ಜೊತೆಲಿದ್ದವ್ರು ಹೇಳಿದರು, ಸೈನ್ಯ ತುಂಬ ದೊಡ್ಡದಿದೆ ಅವ್ರದ್ದು, ನಮ್ಮ ಹತ್ರ ಅಷ್ಟು ದೊಡ್ಡ ಸೇನೆ ಇಲ್ಲ, ನಾವು ರಿಟ್ರೀಟ್ ಆಗೋದು ಒಳ್ಳೆಯದು ಅಂತ. ಬ್ರಿಲಿಯನ್ಸಿ ಅದು, ನಾವು ಫೈಟ್ ಮಾಡಬಾರ್ದು ಅಂತ. ಮಹಮ್ಮದ್ ಘೋರಿ ತಾಳ್ಕೊಳಕ್ಕಾಗಲಿಲ್ಲ. ಶಿಹಾಬುದ್ದೀನ್ ಘೋರಿ ಹೇಳ್ತಾನೆ, ರಿಟ್ರೀಟ್ ಆಗೋದಾ? ನಾನು ಬರ್ಕೊಂಡೇ ಇಲ್ಲ ರಿಟ್ರೀಟ್ ಆಗೋ ವಿಚಾರವನ್ನು. ಅಲ್ಲಿ ಹಿಂದಿನ ಕನಸು ಯಾವತ್ತೂ ಕಾಣ್ತಾ ಇದ್ದೀನಿ, ಇವತ್ತು ಏನಾಗುತ್ತೋ ಆಗ್ಬಿಡ್ಲಿ ಅಂತ ಹೇಳ್ತಾ ಇರೋರ ನಡುವೆನೇ ತನ್ನ ಕುದುರೆ ಏರಿ ಕೈಯಲ್ಲಿ ಭರ್ಜಿ ಹಿಡ್ಕೊಂಡು ಜೋರಾಗಿ ನುಗ್ಗಿದ. ಇವನ ಬಲಗೈ ಅಂತಿದ್ದ ಗೋವಿಂದರಾಜ, ಪೃಥ್ವಿರಾಜ್ ಚೌಹಾಣ್ನ ಬಲಗೈ ಅಂತಿದ್ದ ಗೋವಿಂದರಾಜ ಅವನ ಆನೆ ಮೇಲೆ ಕೂತ್ಕೊಂಡು ಬರ್ತಾ ಇರುವಂಥ ಮಹಮ್ಮದ್ ಘೋರಿಯನ್ನು ಗಮನಿಸಿದ. ಮಹಮ್ಮದ್ ಘೋರಿ ಈ ಗೋವಿಂದರಾಜನನ್ನು ನೋಡಿದ ತಕ್ಷಣ ತನ್ನ ಕೈಯಲ್ಲಿದ್ದ ಭರ್ಜಿನ ತೆಗೆದು ಎಸದ್ನಲ್ಲ, ಅದು ಗೋವಿಂದರಾಜನ ದವಡೆಗೆ ಬಿತ್ತು. ಅವನ ದವಡೆ ಮುರಿದೋಯ್ತು. ಆದರೆ ಅವನು ಸಂಭಾಳಿಸ್ಕೊಂಡ. ತನ್ನ ಕೈಯಲ್ಲಿದ್ದಂಥ ಭರ್ಜಿಯನ್ನು ಹೆಂಗೆ ಬೀಸಿದ ಅಂದರೆ, ಯಾವ ವೇಗಕ್ಕೆ ಬಂತು ಅಂತಂದರೆ, ಅದು ಮಹಮ್ಮದ್ ಘೋರಿಯ ತೋಳಿಗೆ ಬಡಿತು. ತೋಳಿಗೆ ಬಡಿದ ತಕ್ಷಣ ಅದು ಆ ತೋಳಿನ ಅಷ್ಟು ಭಾಗವನ್ನು ಕಿತ್ತಾಕಿ ರಕ್ತ ಹಾಗೆ ಸುರುಳಿಗೆ ಶುರುವಾಯಿತು. ಆತ ಕುದುರೆಯಿಂದ ಕೆಳಗೆ ಬಿದ್ದ. ನಮ್ದ್ರಲ್ಲಾಗಿದ್ರೆ ಏನಾಗ್ತಿತ್ತು ಗೊತ್ತಾ? ರಾಜ ಬಿದ್ದ ಅಂದ ತಕ್ಷಣ ಸೇನೆ ಚೆಲ್ಲಾಪಿಲ್ಲಿಯಾಗಿ ಓಡೋಗ್ಬಿಡ್ತಿತ್ತು. ಆದರೆ ಅಲ್ಲಿ ತಕ್ಷಣ ಖಿಲ್ಜಿ ಅಂತ ಅವನ ಸೈನಿಕನೊಬ್ಬ ರಾಜನನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡ, ಡೈರೆಕ್ಟ್ ತೆಗೆದುಕೊಂಡು ಹೋದ. ತುರ್ತು ಚಿಕಿತ್ಸೆ ಎಲ್ಲ ಮಾಡುವಂಥ ಪ್ರಯತ್ನ ಮಾಡ್ದ. ಅಷ್ಟರ ವೇಳೆಗೆ ಈ ಸೇನೆ ಎಷ್ಟು ಬಲಾಢ್ಯವಾಗಿತ್ತು ಅಂತಂದರೆ, ಅದ್ರ ಜೊತೆ ಕಾದಾಡ್ಲಿಕ್ಕೆ ಆಗ್ತಾ ಇಲ್ಲ, ಮತ್ತು ರಾಜನೂ ಇಲ್ಲ, ನವಾಬನೂ ಇಲ್ಲ ಅಂತ ಗೊತ್ತಾದ ತಕ್ಷಣ, ಸುಲ್ತಾನನೂ ಇಲ್ಲ ಅಂತ ಗೊತ್ತಾದ ತಕ್ಷಣ ಆ ಸೇನೆ ಚಲ್ಲಾಪಿಲ್ಲಿಯಾಗಿ ಓಡಲಿಕ್ಕೆ ಅಂತ ನಿಂತುಬಿಡ್ತು. ಆವತ್ತೇನಾದರೂ ಮಹಮ್ಮದ್ ಘೋರಿಯನ್ನು ಅಲ್ಲೇ ಬಿದ್ದಿರ್ಲಿಕ್ಕೆ ಬಿಟ್ಟಿದ್ದಿದ್ರೆ ಭಾರತದ ಇತಿಹಾಸ ಹಿಂಗಾಗಿರ್ತಿರ್ಲಿಲ್ಲ. ಆದರೆ ದುರದೃಷ್ಟ ನಮ್ಮದ್ದೋ ಅದೃಷ್ಟ ಘೋರಿಯದ್ದೋ ಗೊತ್ತಿಲ್ಲ. ಅವನನ್ನು ಎತ್ಕೊಂಡು ಡೈರೆಕ್ಟ್ ತೊಗೊಂಡೋಗಿ ಬಚಾವ್ ಮಾಡಿಬಿಟ್ರು. ಆನಂತರ ಅವನನ್ನು ತೊಗೊಂಡು ಇಮ್ಮಿಡಿಯೇಟಾಗಿ ರಿಟ್ರೀಟ್ ಮಾಡುವಂಥ ಪ್ರಯತ್ನ. ಅಷ್ಟೊತ್ತಿಗೆ ಸೇನೆಯವರೆಲ್ಲರೂ ಚೆಲ್ಲಾಪಿಲ್ಲಿ ಆಗಿದ್ರು. ನಾಯಕರುಗಳೆಲ್ಲ ಬೆನ್ನು ತೋರಿಸಿ ಓಡಿಯಾಗೋಗಿತ್ತು. ಕೆಲವರು ಗಜನಿನೂ ಸೇರ್ಕೊಂಡ್ಬಿಟ್ರು. ಕೆಲವರು ಪೇಶಾವರದಲ್ಲಿ ಅಲ್ಲಿ ಶಿಫ್ಟ್ ಆಗಿ ಅಲ್ಲೇ ಉಳ್ಕೊಂಡ್ಬಿಟ್ರು. ಇವನನ್ನು ಕರ್ಕೊಂಡು ಬರಲಾಯಿತು. ಕರ್ಕೊಂಡು ಬಂದು ಕೆಲವು ತಿಂಗಳುಗಳ ನಂತರ ರಿಕವರ್ ಆದ ತಕ್ಷಣ ಮಾಡಿದ ಫಸ್ಟು, ನಾನು ಅದನ್ನೇ ಹೇಳೋದು, ಏನು ಆ್ಯಟಿಟ್ಯೂಡ್ ಇದೆಯಲ್ಲ ಅವರುಗಳದ್ದು, ಹೆಂಗೆ ಅಂತಂದರೆ, ರಿಕವರ್ ಆದ ತಕ್ಷಣ ಮೊದಲು ಮಾಡಿದ್ದ ಕೆಲಸ ಅಂತಂದರೆ, ಯಾರ್ಯಾರು ರಣಭೂಮಿ ಬಿಟ್ಟು ಗಜನಿಗೆ ಓಡಿ ಬಂದಿದ್ರೋ ಆ ಎಲ್ಲ ನಾಯಕರನ್ನು ಕರ್ಕೊಂಡು ಬಂದು ಅವರು ಕುತ್ತಿಗೆಗೆ ದನಗಳಿಗೆ ಧಾನ್ಯ ಕಟ್ತಾರಲ್ಲ, ಹಾಗೆ ಧಾನ್ಯವನ್ನು ಕಟ್ಟಿ ಕೈಗಳನ್ನು ಹಿಂದಕ್ಕೆ ಕಟ್ಟಿ ಅವರನ್ನು ಪರೇಡ್ ಮಾಡಿಸ್ತಾನೆ. ಆ ಧಾನ್ಯವನ್ನು ಹಾಗೆ ನಾಲಿಗೆಯಲ್ಲಿ ತಿನ್ನುವಂತೆ ಮಾಡ್ತಾನೆ. ಆನಂತರ ಎಲ್ಲರ ಕತ್ತು ಕಡಿತಾನೆ. ಏನು ಸಂದೇಶ ಅಂತಂದರೆ, ರಣಭೂಮಿಯನ್ನು ಬಿಟ್ಟು ಯಾವನಾದರೂ ಹಿಂಗೆ ಓಡಿ ಬಂದರೆ ಅವರೆಲ್ರಿಗೂ ಇದೇ ಗತಿ ಕಾದಿದೆ ಅಂತ ಎಚ್ಚರಿಕೆ ಇದು. ಆ ಎಚ್ಚರಿಕೆಯ ಸಂದೇಶವನ್ನು ಅವರಿಗೆಲ್ಲ ಕೊಡ್ತಾನೆ. ಮತ್ತವನು ಸಾಮಾನ್ಯವಾಗಿರಲ್ಲ, ಮತ್ತೆ ಹೇಗಾದರೂ ಮಾಡಿ ದಾಳಿ ಮಾಡಬೇಕು ಅಂತ ನಿಶ್ಚಯ ಮಾಡ್ತಾನೆ. ಅಫ್ಕೋರ್ಸ್ ಇದು ಕೇಳಲಿಕ್ಕೆ ಚೆನ್ನಾಗಿರುತ್ತೆ. 9ನೇ ಕ್ಲಾಸಿನ ಪಠ್ಯಪುಸ್ತಕ, ಮಹಮ್ಮದ್ ಘೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್, ನಾನು ಓದಿರೋ ಪಠ್ಯಪುಸ್ತಕದಲ್ಲಿ ಹೇಳ್ತಿದ್ದೀನಿ. ಆನಂತರ ನನಗೆ ಏನಾಗಿದೆ ಗೊತ್ತಿಲ್ಲ. ಪೃಥ್ವಿರಾಜ್ ಚೌಹಾಣ್ ಮಹಮ್ಮದ್ ಘೋರಿಯನ್ನು ಮೊದಲನೇ ತರೈನ್ ಯುದ್ಧದಲ್ಲಿ ಎದುರಿಸಿ ಸೋಲಿಸಿದ. ನೆಕ್ಸ್ಟ್ ಸಾಲ ಏನು ಗೊತ್ತಾ? ಧೃತಿಗೆಡದ ಮಹಮ್ಮದ್ ಘೋರಿ ಮತ್ತೊಮ್ಮೆ ದಾಳಿ ಮಾಡಿ ಪೃಥ್ವಿರಾಜ್ ಚೌಹಾಣ್ ಸೋಲಿಸಿ ಕೊಂದ. ಯಾರು ಹೀರೋ? ಧೃತಿಗೆಡದೆ ದಾಳಿ ಮಾಡಿದ ಅಂತಂದ್ರೆ ಏನರ್ಥ? ಅದಕ್ಕೆ ನಮ್ಮ ಮೇಷ್ಟ್ರು ಬೇರೆ ಆ್ಯಡ್ ಮಾಡಿದರು. ಅವನು ತನ್ನ ದೇಶಕ್ಕೆ ಹೋದಂತೆ ವಾಪಸ್ಸು, ಇನ್ನೆಲ್ಲ ಮುಗಿದೋಯ್ತು ಅಂತಂದಾಗ ಒಂದು ಜೇಡ ಬಲೆ ಕಟ್ತಿರೋದು ನೋಡಿದಂತೆ. ಅದು ನೆಪೋಲಿಯನ್ ಕತೆ, ಅದು ಇದಕ್ಕೆ ಕನೆಕ್ಟ್ ಮಾಡಿ ಹೇಳ್ಬಿಟ್ಟಿದ್ರು ನಮಗೆ. ಜೇಡ ಬಲೆ ಕಟ್ತಿರೋದನ್ನು ನೋಡಿದಂತೆ ಆ ಜೇಡ ತಾನು ಬಲೆ ಕಟ್ಟೋದನ್ನು, ಬಲೆಯನ್ನು ತುಂಡರಿಸಿದಾಗಲೂ ಮತ್ತೆ ಹಠ ಹಿಡಿದು ಕಟ್ಟೋದನ್ನು ನೋಡಿ, ಅದನ್ನು ನೋಡಿದ್ಮೇಲೆ ಅವ್ನ ಮೇಷ್ಟ್ರಿಗೆ ಒಂದು ಹಗ್ಗ ಸಾಕಿತ್ತು, ಅವ್ರು ಇನ್ನೊಂದು ಸೇರಿಸಿದ್ರು ಅದಕ್ಕೆ. ನಮ್ಗೇನು ಅನಿಸು ಅಂದ್ರೆ, ವಾ ಏನು ಲೀಡ್ರಪ್ಪ ಘೋರಿ,
ಧೃತಿಗೆಡದಿದ್ದ. ಯಾಕೆ ಟೆಕ್ಸ್ಟ್ ಬುಕ್ ಚೇಂಜ್ ಆಗಬೇಕು ಅಂದ್ರೆ ಇದೇ ಕಾರಣಕ್ಕೆ. ಅದರಲ್ಲಿ ಯಾರು ಹೀರೋ ಅಂತಾನೆ ಗೊತ್ತಾಗಲ್ಲ, ನಾವು ಯಾರ ಮೇಲೆ ಅಟ್ಯಾಕ್ ಮಾಡಬೇಕಿತ್ತು ಅಂತಾನೆ ಗೊತ್ತಾಗಲ್ಲ. ಪೃಥ್ವಿರಾಜ್ ಚೌಹಾಣ್ ದಡ್ಡ ಅನ್ನಿಸ್ತಾನೆ ನಮಗೆ, ಅವನ್ ಕೆಲಸಕ್ಕೆ ಬಾರದವನು ಅಂತ ಅನ್ನಿಸ್ತಾನೆ. ಯಾವ ಪರಿ ಚಿಂತನೆಗಳನ್ನು ಹಬ್ಬಿಸಿದ್ದಾರೆ ಅಂತಂದ್ರೆ ಮಿತ್ರರೇ, 2ನೇ ಬಾರಿ ತನೆನಲ್ಲಿ ಯುದ್ಧ ನಡೆದಾಗ ಪೃಥ್ವಿರಾಜ್ ಚೌಹಾಣನ ವಿರುದ್ಧ ಮೊಹಮ್ಮದ್ ಗೋರಿಯನ್ನ ವೆಲ್ಕಮ್ ಮಾಡಿದ್ದು ಜಯಚಂದ ಅಂತ ನಾವೆಲ್ಲ ಕೇಳಿದ್ದೀವಿ. ಸುಳ್ಳು, ಐತಿಹಾಸಿಕ ಪ್ರಮಾದ ಅದು. ಐನೇ ಅಕ್ಬರಿ ಕೃತಿಯನ್ನ ಮುಂದಿನ 400 ವರ್ಷಗಳ ನಂತರ ಐನೇ ಅಕ್ಬರಿ ಕೃತಿಯನ್ನ ಬರೆದಾಗ ಐನೇ ಅಕ್ಬರಿ ಕೃತಿಯಲ್ಲಿ ಇದನ್ನು ಸೇರಿಸಲಾಯಿತು. ಜಯಚಂದ ಈ ಕೆಲಸ ಮಾಡಿದ, ಜಯಚಂದ ಅವರನ್ನು ವೆಲ್ಕಮ್ ಮಾಡ್ದ ಅಂತ. ಆದ್ರೆ ಜಯಚಂದ ಎಂತ ಅದ್ಭುತವಾಗಿದ್ದ ರಾಜ ಆಗಿದ್ದ ಅಂತಂದ್ರೆ ಅವನು ಸ್ವತಃ ಒಳ್ಳೆ ಬರಹಗಾರ ಕೂಡ ಆಗಿದ್ದ. ಅವನು ಎಲ್ಲರನ್ನೂ ಪ್ರೀತಿಯಿಂದ ನೋಡಿಕೊಳ್ಳುವವನಾಗಿದ್ದ. ಅಫ್ಕೋರ್ಸ್ ರಾಜನಾಗಿ ಇಬ್ಬರ ನಡುವೆ ಫೈಟ್ ಇದ್ದಿರಬಹುದು, ಆದರೆ ರಾಷ್ಟ್ರೀಯತೆಯ ವಿಚಾರದಲ್ಲಿ ಯಾವತ್ತೂ ಅದಕ್ಕೆ ಒಂದಿನಿತ್ತು ಧಕ್ಕೆ ತರದಂತ ವ್ಯಕ್ತಿತ್ವ ಅವನದಾಗಿತ್ತು. ಅದನ್ನ ನಾವು ಹೆಂಗ್ ನಂಬಿಟ್ವಿ ಅಂತಂದ್ರೆ, ಈಗಲೂ ಯಾರಾದರೂ ಟ್ರೈಟರ್ ಸಿಕ್ಬಿಟ್ರೆ ಜಯಚಂದ ಅಂತೀನೋ. ನಮಗೇನಾಗುತ್ತೆ ಅಂದ್ರೆ, ಪ್ರತಿ ಬಾರಿ ಮೀರ್ ಜಾಫರ್ ಅಂದ್ರೆ ಮುಸಲ್ಮಾನರಿಗೆ ನೋವಾಗುತ್ತೆ ಅಂತ ಒಬ್ಬ ಹಿಂದೂನ್ ಕರ್ಕೊಂಡ್ ಬಂದ್ಬಿಟ್ರೆ ಕಾಂಪನ್ಸೇಟ್ ಆಗುತ್ತೆ ಅಂತ ಸುಳ್ಳನ್ನು ಹೇಳ್ಕೊಂಡು ತಿರುಗಾಡಿದ್ವಲ್ಲ ಇಷ್ಟು ವರ್ಷಗಳ ಕಾಲ. ಈಗಲೂ ಕೂಡ ಜಯಚಂದ ಅನ್ನೋ ಹೆಸರು ಹಂಗೆ ಬಳಕೆ ಆಗುತ್ತೆ. ಆದರೆ ನಮ್ಮ ಟೆಕ್ಸ್ಟ್ ಬುಕ್ಗಳು ಹೆಂಗೆ ಅದನ್ನು ವೈಭವೀಕರಿಸ್ಬಿಟ್ಟಿವೆ ಅಂತಂದರೆ, ನಮಗೆ ಗೊತ್ತಿಲ್ಲದಂತೆ ನಾವೊಬ್ಬ ಟ್ರೈಟರ್ನ ಹುಡುಕಬೇಕು ಅಂತಂದರೆ ನಮ್ಮಲ್ಲೊಬ್ಬ ಇದ್ದ ಜಯಚಂದ ಅಂತ, ನಾವು ಹಿಂಗೆ ಹುಡ್ಕೊಂಡು ಕೂತ್ಕೊಳ್ಳುವಂಥ ಹಂತಕ್ಕೆ ತಂದಿಟ್ಬಿಟ್ಟಿದ್ದಾರೆ. ಫೈನ್ ಮಿತ್ರರೇ, ಅದು ಬೇರೆ ಪ್ರಶ್ನೆ. ಆದರೆ ಇವನಲ್ಲಿಗೆ ಹೋದವನು ವಾಪಸ್ ದಾಳಿ ಮಾಡಬೇಕು ಅಂತ ನಿಶ್ಚಯ ಮಾಡಿದವನು ಒಂದು ಶಪಥ ಮಾಡ್ತಾನಂತ. ಮಿಲಿಟರಿ ಹಿಸ್ಟ್ರಿಯಲ್ಲಿ ಜದುನಾಥ್ ಸರ್ಕಾರ್ ಅವರು ಬರೀತಾರೆ. ಅವ್ರೇನು ಹೇಳ್ತಾರೆ ಅಂತಂದರೆ, ಆ ಶಪಥ ಏನು ಮಾಡಿದ ಅಂತಂದರೆ, ಒಂದು ಕದನದಲ್ಲಿ ಸಾಯ್ತೀನಿ, ಇಲ್ಲವೇ ಕಳ್ಕೊಂಡಿರುವಂಥ ಗೌರವವನ್ನು ಮರಳಿ ಗಳಿಸ್ತೀನಿ, ಈ ಬಾರಿ ಅದನ್ನು ಮಾಡೇ ಮಾಡ್ತೀನಿ ಅಂತ ಹಠ ಹಿಡಿದು ನುಗ್ಗಿದ ಅಂತ. ಮರುವರ್ಷ ಅವನ ಸೇನೆಯನ್ನು ಚೆನ್ನಾಗಿ ಕಟ್ಕೊಂಡ. ಈ ಬಾರಿ ಅವನ ಜೊತೆ ಬಂದ ಅಶ್ವಾರೋಹಿಗಳ ಸಂಖ್ಯೆ 1.25 ಲಕ್ಷ. ಬಿಕಾಸ್ ನಾನು 1 ಲಕ್ಷ ಇಲ್ಲ ಅಶ್ವಾರೋಹಿಗಳನ್ನು ನೋಡಿದ್ನಲ್ಲ, ಅದಕ್ಕಿಂತ ಜಾಸ್ತಿ ತರಬೇಕು ಅಂತ 1.25 ಲಕ್ಷ ಅಶ್ವಾರೋಹಿಗಳನ್ನು ಕರ್ಕೊಂಡು ಪೇಶಾವರಕ್ಕೆ ಬಂದಾಗ ಅವನಲ್ಲಿರುವಂಥ ಹುಚ್ಚು ಆವೇಶವನ್ನು ನೋಡಿದವರೆಲ್ಲರೂ ಯಾರ್ಯಾರು ಕಳೆದ ಬಾರಿ ಪಲಾಯನ ಮಾಡಿದ್ರೋ ಮುಂದೆ ಬಂದು ಇವನೆದುರುಗಡೆ ನಿಂತಾಗ ಎಲ್ಲರನ್ನೂ ಕ್ಷಮಿಸಿ ನನ್ನ ಜೊತೆ ಜಾಯ್ನ್ ಆಗಿ ಅಂತಂದ. ದೊಡ್ಡ ಸೇನೆಯ ಸಮೂಹವನ್ನೇ ಕರ್ಕೊಂಡು ಬಂದವನು ಏನು ಮಾಡಿದ, ಅದೇ ತರೈನಿಗೆ ಬಂದು ನಿಂತ. ಪೃಥ್ವಿರಾಜ್ ಚೌಹಾಣ್ ಹೆಂಗಿದ್ದ ಆ ಟೈಮಲ್ಲಿ ಅಂತಂದರೆ, ಏನಾಗಲ್ಲ ಇವನ ಹತ್ರ ಅಂದ್ಕೊಂಡೆ ಸೇನೆಯನ್ನು ಮೊಬಿಲೈಸ್ ಮಾಡೋದ್ರಲ್ಲಿ ಸೋತೋಗ್ಬಿಟ್ಟ. ಕಳೆದ ಬಾರಿ ಎಲ್ಲ ರಾಜರುಗಳು ತಮ್ಮ ಸೇನೆಯನ್ನು ಕಳಿಸಿದ್ರು, ಈ ಬಾರಿ ಮೊದಲೇ ಮೊಬಿಲೈಸ್ ಮಾಡಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಅವನಿಗೆ ಗೊತ್ತಿರುತ್ತೆ ಮಳೆಗಾಲ ಮುಗಿದ ತಕ್ಷಣ ಅವರು ಅಟ್ಯಾಕಿಗೆ ಬರ್ತಾರೆ ಅಂತ. ಆದರೆ ಅಟ್ಯಾಕಿಗೆ ಬೇಕಾಗಿರುವಂಥ ರಕ್ಷಣೆಗೆ ಬೇಕಾಗಿರುವಂಥ ಸಿದ್ಧತೆಯನ್ನು ಮಾಡಿಕೊಳ್ಳಲ್ವಾದ್ದರಿಂದ ಇವನು ತನ್ನ ಜೊತೆ ಇರುವಂಥ ಸೈನಿಕರನ್ನು ಕರ್ಕೊಂಡು ಇವನು ತರೈನಿಗೆ ಬಂದು ನಿಂತ್ಕೊಂಡ. ಸಂಖ್ಯೆ ಸಹಜವಾಗಿ ಕಡಿಮೆ ಇತ್ತು, ಆದರೆ ಅವನಿಗದು ಗೊತ್ತಾಗಲಿಲ್ಲ. ಅವನೇನು ಮಾಡಿದ, ಪೃಥ್ವಿರಾಜ್ ಚೌಹಾಣ ಸ್ವಲ್ಪ ಟೈಮ್ ತೊಗೊಳ್ಳೋದು ಒಳ್ಳೆಯದು ಅಂತ, ಯಾಕಂದರೆ ಟೈಮ್ ತೊಗೊಂಡ್ರೆ ಇನ್ನೊಂದು ಸೇನೆ ಬಂದು ಸೇರಿಕೊಳ್ಳುತ್ತೆ, ಮೊಬಿಲೈಸ್ ಮಾಡ್ಬೋದು ಅಂತ ಟೈಮ್ ತೊಗೋಬೇಕು ಅಂತ ಅವನೇನು ಮಾಡಿದ, ಒಂದು ಸಂದೇಶವನ್ನು ಮೊಹಮ್ಮದ್ ಗೋರಿಗೆ ಕಳಿಸ್ಕೊಟ್ಟ. ನಿನ್ನ ಸೈನಿಕರು ಉಳಿಬೇಕು ಅಂತ ನಿನ್ನ ಮನಸ್ಸಿದ್ರೆ ವಾಪಸ್ ಹೋಗ್ಬಿಡು, ಕ್ಷಮಿಸ್ತೀನಿ ನಾನು, ಇಲ್ಲ ಅಂತಂದರೆ ನಿನಗೆ ಕಷ್ಟ ಅಂತ ಎಚ್ಚರಿಕೆ ಕಳಿಸ್ಕೊಟ್ಟ. ಈ ಅವಕಾಶವನ್ನು ಚೆನ್ನಾಗಿ ಬಳಸ್ಕೊಂಡು ಮೊಹಮ್ಮದ್ ಗೋರಿ ಅವನೇನು ಮಾಡ್ದ ಅಂತಂದರೆ, ತಕ್ಷಣ ಇನ್ನೊಂದು ಸಂದೇಶ ವಾಪಸ್ ಕಳಿಸ್ದ. ಏನು ಕಳಿಸ್ದ ಅಂತಂದರೆ, ಹೌದು ನನಗೂ ಹಾಗೆ ಅನಿಸುತ್ತೆ, ಆದರೆ ನಾನು ವಾಪಸ್ ಹೋಗಬೇಕು ಅಂದರೆ ನನ್ನ ಅಣ್ಣ ಘಿಯಾಸುದ್ದೀನ್ನ ಅನುಮತಿ ಬೇಕು, ನನಗೆ ಒಬ್ಬ ದೂತ ನನಗೆ ಕಳಿಸ್ಕೊಡ್ತೀನಿ, ಅವನು ಗಜನಿಗೆ ಹೋಗ್ತಾನೆ, ಅಲ್ಲಿಗೆ ಹೋಗಿ ಅವನ ಹತ್ರ ಅನುಮತಿ ತೊಗೊಂಡು ಬರ್ತಾನೆ, ಅಲ್ಲಿವರೆಗೂ ಸ್ಟೇಟಸ್ ಕೋ ಮೇಂಟೈನ್ ಮಾಡೋಣ ಅಂತ, ನಿಮ್ಮ ಪಾಡಿಗೆ ನೀವಿರಿ, ನನ್ನ ಪಾಡಿಗೆ ನಾನು ಇರ್ತೀನಿ ಅಂತ. ಪೃಥ್ವಿರಾಜ್ ಚೌಹಾಣ್ ನಂಬ್ಕೊಂಡ, ಫೈನ್, ಹಿಂಗೆ ಇರ್ಬೋದೇನೋ ಅವನು ಅಂತ. ಸಹಜವಾಗಿರುವಂಥ ಭಾರತೀಯನಿಗೆ ಇರ್ಬೋದಾಗಿರುವಂಥ ಇದನ್ನೇನು ಕರಿತೀರಾ, ಇನೋಸೆನ್ಸಿ ಅಂತ ಕರಿತೀರೋ, ಭೋಳಾತನ ಅಂತ ಕರಿತೀರೋ, ಏನಾದರೂ ತಿಳ್ಕೊಳ್ಳಿ. ಆ ಭೋಳೆತನದಿಂದ ದೇ ಎಕ್ಸೆಪ್ಟೆಡ್, ಫೈನ್ ಅಂತ. ಆದರೆ ಮೊಹಮ್ಮದ್ ಗೋರಿಗೆ ಚೆನ್ನಾಗಿ ಗೊತ್ತಿತ್ತು, ತನ್ನತ್ರ ಇರೋ ಸೇನೆಯನ್ನು ಒಂದೊಂದು ದಿನ ತಡ ಮಾಡಿಸಿ ಇಲ್ಲೇ ನಿಲ್ಲಿಸ್ಕೊಂಡಷ್ಟು ಅದಕ್ಕೆ ಬೇಕಾಗಿರುವಂಥ ಪ್ರೊವಿಷನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಅದನ್ನು ಹೊಂದಿಸ್ಲಿಕ್ಕೆ ಕಷ್ಟ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಇಮಿಡಿಯೇಟಾಗಿ ಯುದ್ಧಕ್ಕೆ ತಯಾರಿ ಮಾಡ್ಕೋಬೇಕು ಅಂತ. ಎರಡನೇದು ಅವನಿಗೆ ಚೆನ್ನಾಗಿ ಗೊತ್ತಿತ್ತು ಏನು ಅಂತಂದರೆ, ಎದುರಾಳಿ ಸೈನಿಕರನ್ನ ನನ್ನ ತಾಳಕ್ಕೆ ತಕ್ಕಂತೆ ಕುಣಿಸ್ಬೇಕು ಅಂತಂದರೆ ಯುದ್ಧದ ಟೈಮು ಡೇಟು ನಾನು ನಿಶ್ಚಯ ಮಾಡಬೇಕು, ಅವನಲ್ಲ ಅಂತ. ಯುದ್ಧದ ಒಂದು ನಿಯಮ ಇದೆ,
ಯಾರು ಸರ್ಪ್ರೈಸ್ ಆಗಿ ಮೊದಲು ಅಟ್ಯಾಕ್ ಮಾಡ್ತಾರೋ 50% ಯುದ್ಧ ಗೆಲ್ತಾರೆ. ಸರ್ಪ್ರೈಸ್ ಅಟ್ಯಾಕ್ ನಂತರವೂ ಯಾರಾದರೂ ಯುದ್ಧ ಗೆಲ್ತಾರೆ ಅಂತಂದರೆ ಅದು ಮಹಾ ಸಾಧನೆ. ಕಾರ್ಗಿಲ್ ಯುದ್ಧ ನಮಗೆ ಸರ್ಪ್ರೈಸ್ ಅಟ್ಯಾಕ್. ಗುಡ್ಡದ ಮೇಲೆ ಕೂತು ಅವ್ರು ಅಟ್ಯಾಕ್ ಮಾಡುವಾಗ ನಮ್ಗೆ ಗೊತ್ತೇ ಇರಲಿಲ್ಲ ಅಲ್ಲಿದ್ದಾರೆ ಅಂತ. ಆದರೆ ಭಾರತದ ಸೈನಿಕರ ತಾಕತ್ತನ್ನು ಮೆಚ್ಚಬೇಕು. ಅಥವಾ ನಮ್ಮ ಮಾನಸಿಕತೆ ಎಷ್ಟು ದೃಢವಾಗಿದೆ ಅಂತಂದರೆ ಪಾಕಿಸ್ತಾನದ ಮೇಲೆ ಯಾವತ್ತೂ ಗೆಲ್ಲೋದು ನಾವೇ ಅಂತ ಡಿಸೈಡ್ ಮಾಡಿಬಿಟ್ಟಿರೋದ್ರಿಂದ, ಮಾನಸಿಕವಾಗಿ ಬಲಾಢ್ಯವಾಗಿರೋದ್ರಿಂದ ನಾವು ಅವ್ರನ್ನ ಸೋಲಿಸ್ಲಿಕ್ಕೆ ಸಾಧ್ಯ ಆಯಿತು. ಆದರೆ ಇಲ್ಲಿ ಹಂಗಾಗಲಿಲ್ಲ. ಇವನು ಮೈ ಮರೆತು ಮಲಗಿದ್ದ. ಯಾವ ಥರದ ಮೈ ಮರೆತ ಅಂತಂದರೆ, ಅವ್ರು ಮೂವ್ಮೆಂಟ್ ಮಾಡ್ತಾ ಇದ್ದಾರಾ, ಅವ್ರು ಮುಂದಕ್ಕೆ ಬರ್ಬೋದಾ ಇಲ್ವಾ, ಇವೆಲ್ಲವೂ ಕೂಡ ನೋಡಿಕೊಳ್ಳದೆ ಮಲ್ಕೊಳ್ಳೋ ರೀತಿಯಲ್ಲಿ ಹೋಗ್ಬಿಟ್ರಿ. ಇವರು ಕಾವಲುಗಾರರು ಇಲ್ಲ ಅನ್ನೋ ಥರ. ಇವನು ಯಾವ ಪತ್ರವನ್ನು ಕಳಿಸಿದ್ನೋ ಅದರ ನೆಕ್ಸ್ಟ್ ಡೇ ಮಾರ್ನಿಂಗೇ ಯುದ್ಧ ಶುರುವಾಗ್ಬಿಡ್ತು. ಇವ್ರಿಗೆ ಗೊತ್ತೇ ಇಲ್ಲ ಯುದ್ಧ ಆಗತ್ತೆ ಅಂತ. ಸೇಮ್ ಕಾರ್ಗಿಲ್ ನಡೆದಂತಾನೆ. ನಾವು ಪಾಕಿಸ್ತಾನಕ್ಕೆ ಹೋದ್ವಿ, ಅವ್ರನ್ನ ತಬ್ಬಿಕೊಂಡು ಬಂದ್ವಿ, ಈ ದೇಶದ ಪ್ರಧಾನಮಂತ್ರಿ ಬಂದರು, ಯಾವ ಪರಿ ನಿದ್ದೆ ಮಾಡಿದ್ವಿ ಅಂತಂದರೆ ಅವ್ರು ಇಲ್ಲಿಗೆ ಹತ್ತು ಬಂದಿದ್ದು ನಮ್ಗೆ ಗೊತ್ತೂ ಆಗಲಿಲ್ಲ. ಸೇಮ್ ಅದೇ ಥರ ಆಗೋಯ್ತು. ಇಲ್ಲಿ ಹಂಗೆ ಆಯಿತು. ಅವನಿಗೆ ಒಳಗೆ ಬರೋದು, ಅವರಿಗೆ ಯುದ್ಧ ಏಕ್ದಮ್ ಶುರುವಾಗ್ಬಿಟ್ಟಾಗ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಆದರೆ ಯುದ್ಧದಲ್ಲಿ ನಮ್ಮ ವ್ಯವಸ್ಥೆ ಹೆಂಗಿತ್ತು ಅಂತಂದರೆ, ಯುದ್ಧ ಆಗುತ್ತೆ ನಾಳೆ ಬೆಳಗ್ಗೆ ಅಂತಾದರೆ ಬೆಳಗ್ಗೆ 3 ಗಂಟೆಗೆ ಅಡುಗೆ ಭಟ್ರು ಎತ್ಬಿಡ್ತಾರೆ. ಅವ್ರ ಅಡುಗೆ ಎಲ್ಲ ರೆಡಿ ಮಾಡಿಬಿಡ್ತಾರೆ. ಸೂರ್ಯೋದಯ ಆಗೋಕ್ಕಿಂತ ಸ್ವಲ್ಪ ಹೊತ್ತಿನ ಮುಂಚೆ ಎಲ್ಲ ಸೈನಿಕರು ಪಕ್ವಾನ್ನವನ್ನು ಚೆನ್ನಾಗಿ ತಿಂದು ಗಟ್ಟಿಯಾಗಿ ಇನ್ನಿಡೀ ದಿನಕ್ಕೆ ಬೇಕಾಗಿರುವಷ್ಟು ಎನರ್ಜಿಯನ್ನು ಸಂಪಾದಿಸ್ಕೊಂಡು ಹೋಗ್ತಾರೆ. ಅವತ್ತು ಬೆಳಗ್ಗೆ 9 ಗಂಟೆಗೆ ಯುದ್ಧ ಶುರುವಾಗಿದೆ. ಊಟನೇ ಮಾಡಲಿಲ್ಲ ಯಾರು. ಸೈನಿಕಿಗೆ ಬೇಕಾಗಿರುವಂಥ ಎನರ್ಜಿ ಇಲ್ಲ. ಅಶ್ವಾರೋಹಿಗಳ ತಂಡ ರೆಡಿ ಆಗಲಿಲ್ಲ. ಆನೆಗಳು ಇನ್ನೂ ರೆಡಿ ಆಗಿಲ್ಲ, ಆಚೆ ಬರಬೇಕು, ಅದಕ್ಕೆ ಬೇಕಾಗಿರುವಂಥ ಫುಡ್ ಕೊಟ್ಟು ಕರ್ಕೊಂಡು, ಏನೂ ಇಲ್ಲ. ಏಕಾಏಕಿ ದಾಳಿ ಮಾಡಿದಾಗ ಇವ್ರಿಗೆ ಅನ್ನಿಸ್ತು, ಛೇ ಮೋಸ ಮಾಡಿಬಿಟ್ಟ ಅವನು ಅಂತ. ಅವನು ಇರೋದೇ ಮೋಸಗಾರ ರೀ. ಆಂಟಿಸಿಪೇಟ್ ಮಾಡಬೇಕಾಗಿದ್ದು ನೀವು, ಅವನಲ್ಲ. ಅವನು ಯಾವತ್ತೂ ಮೋಸಗಾರ, ನಂಬಲಿಕ್ಕೆ ಅಯೋಗ್ಯ ಅವನು. ಆದರೆ ಅವನನ್ನು ನಂಬಿದೆಯಲ್ಲ, ಏನು ಹೇಳಬೇಕು ಇದಕ್ಕೆ? ಯುದ್ಧ 9 ಗಂಟೆಗೆ ಶುರುವಾಯ್ತಲ್ಲ. ಶುರುವಾಗುವಾಗ ಅವನು ಹೆಂಗೆ ಮಾಡ್ಕೊಂಡಿದ್ದ ಸ್ಟ್ರಾಟಜಿ ಅಂತಂದರೆ, ಬಿಕಾಸ್ ಈ ಬಾರಿ ಅವನು ತಾಳ ಹಾಕೋದು, ಇವ್ರು ಕುಡಿಬೇಕು ಅಷ್ಟೇ. 10,000 ಜನರ 4 ಕಾಂಟಿಂಜೆಂಟ್ ಮಾಡಿಕೊಂಡ. ಆ 4 ಎಡ ಮತ್ತು ಬಲಗಳಲ್ಲಿ ನಿಂತ್ಕೊಂಡಿದ್ದು. ಇದನ್ನು ಮಿಲಿಟರಿ ಹಿಸ್ಟ್ರಿಯಲ್ಲಿ ಭಾಳ ಚೆನ್ನಾಗಿ ವರ್ಣನೆ ಮಾಡ್ತಾರೆ, ಭಾಳ ಸುಂದರವಾಗಿದೆ. ನಮಗೆ ಅವನ ಹೋರಾಟದ ಶೈಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. 4 ಕಾಂಟಿಂಜೆಂಟ್ಗಳು, 2-4 ಆ ದಿಕ್ಕಲ್ಲಿದ್ದು, ಮಧ್ಯದಲ್ಲಿ 12,000 ಜನ ಅಶ್ವಾರೋಹಿಗಳ ಪ್ರಬಲ ಸೈನಿಕರು. ಯಾರು ಯುದ್ಧದಲ್ಲಿ ಚೆನ್ನಾಗಿ ನುರಿತರಾದವರೋ ಅಂಥವರನ್ನ ಲೀಡ್ ಮಾಡ್ಕೊಂಡು ಇವನ್ ಮಧ್ಯ ನಿಂತಿದ್ದ ಮೊಹಮ್ಮದ್ ಘೋರಿ. ಅದರ ಸುತ್ತಲೂ ಇಲ್ತಮಿಷ್ ಅಂತ ಕರೆಯುವಂಥ ಸೇನೆ. ಇಲ್ತಮಿಷ್ ಅಂತಂದ್ರೆ ಏನು ಅಂತಂದ್ರೆ ಬಹುಶಃ ತುರ್ಕಿಶ್ ವರ್ಡ್ ಅದು. ಆ ಇಲ್ತಮಿಷ್ ಅಂತಂದ್ರೆ ರಿಸರ್ವ್ ಸೇನೆ. ಅದು ಎಡಬಲಗಳಲ್ಲಿ 10,000 ಜನ ಕಾದಾಡ್ತಿರ್ತಾರೆ, 40,000 ಜನ ಅಲ್ಲಿದ್ದಾರೆ. ಇವರೊಂದು 10,000, 12,000 ಜನ ಮಧ್ಯದಲ್ಲಿ, ಒಂದು 50,000 ಜನ, ಇನ್ನು 50,000 ಜನ ರೇನ್ಫೋರ್ಸ್ಮೆಂಟ್ಗೆ ಅಂತಾನೆ ಇರುವಂಥವ್ರು. ಆ ಕಡೆಯಿಂದ ಬಂದು ದಾಳಿ ಮಾಡ್ತಾ ಎಡ ಬಲಗಳನ್ನು ಇವರು ಸಾಯಿಸ್ತಾ ಇದ್ದಂತೆ ಇವರು ಜಾಯ್ನ್ ಆಗ್ತಾನೆ ಹೋಗ್ತಾರೆ. ಅಂದ್ರೆ ನಿರಂತರವಾದ ಕಾದಾಟದ ನಂತರವೂ ಕೂಡ ಇವ್ರಿಗೆ ಏನೂ ಆಗದೆ ಇರೋ ಥರ ಅದು ರೇನ್ಫೋರ್ಸ್ಮೆಂಟ್ ಟೀಮ್ ಮಧ್ಯದಲ್ಲಿ ಮಾತ್ರ ಈ ಟೀಮ್ ಹಂಗೆ ಕೂತಿದೆ. ನಮ್ಮವ್ರಿಗೆ ಸ್ಟ್ರಾಟಜಿನೇ ಇಲ್ಲ ಪಾಪ. ಏಕಾಏಕಿ ದಾಳಿಗೆ ಅಂತ ಮುಂದಕ್ಕೆ ನುಗ್ತಾ ಇದ್ದಾರೆ. ಎಲ್ಲಿಗೆ ಹೊಡಿಬೇಕು, ಯಾರಿಗೆ ಹೊಡಬೇಕು, ಮೊಹಮ್ಮದ್ ಘೋರಿಯ ಟೀಮ್ ಎಲ್ಲಿದೆ, ಅವನನ್ನು ಎಲ್ಲಿ ಹುಡುಕಬೇಕು ಅಂತ ಹುಡುಕಾಡ್ತಿದ್ದಾರೆ, ಸಿಗ್ತಾ ಇಲ್ಲ. ಬೆಳಗ್ಗೆ 9 ಗಂಟೆಗೆ ಶುರುವಾದ ಯುದ್ಧ ಮಧ್ಯಾಹ್ನ 3 ಗಂಟೆವರೆಗೂ ನಡೀತು. ಅಥವಾ ಮಧ್ಯಾಹ್ನ 1:30-2 ಗಂಟೆ ವೇಳೆಗೆ ಸುಸ್ತಾಗ್ಬಿಟ್ಟಿದ್ದಾರೆ. ಊಟ ಇಲ್ಲ, ಕುಡಿಲಿಕ್ಕೆ ನೀರಿಲ್ಲ, ಯಾವ ಥರ ಯುದ್ಧ ಮಾಡಬೇಕು, ಸ್ಟ್ರಾಟಜಿ ಏನು ಅಂತ ಡಿಸ್ಕಸ್ ಆಗಲಿಲ್ಲ. ಸುಮ್ಮನೆ ಕಾದಾಡ್ತಿದ್ದಾರೆ, ಹುಚ್ಚ ಪಟ್ಟೆ ಬಡ್ದಾಡ್ತಿದ್ದಾರೆ. ಸುಸ್ತಾಗಿ ಭಾರತೀಯ ಸೈನಿಕ ಅಥವಾ ಹಿಂದೂ ಸೈನಿಕ ಕೈ ಚೆಲ್ಲುವಂಥ ಹೊತ್ತು ಬಂತಲ್ಲ. 3 ಗಂಟೆ ವೇಳೆಗೆ 12,000 ಫ್ರೆಶ್ ಸೈನಿಕರನ್ನು ಕರ್ಕೊಂಡು ಘೋರಿ ನುಗ್ಗಿದ. ಫ್ರೆಶ್ಶು, ಅವ್ರು ಯುದ್ಧನೇ ಮಾಡಲಿಲ್ಲ. ಈಗ ಇದುವರೆಗೂ ಅವ್ರು ಆಕ್ರಮಣಕ್ಕೆ ಬಂದೇ ಇರಲಿಲ್ಲ. ಈ ಸೈನಿಕರು ಹೆಂಗೆ ತರಿಯಕ್ಕೆ ನಿಂತುಬಿಟ್ರು ಅಂತಂದರೆ, ನಮ್ಮವರು ಸುಸ್ತಾಗಿದ್ದವರು ಹೋರಾಟ ಮಾಡೋಕ್ಕಿಂತ ಸಾಯೋದು ಒಳ್ಳೆಯದು ಅಂತ ಅನಿಸ್ಬಿಡ್ತಾರೆ. ಯುದ್ಧ ರಂಗದಲ್ಲಿ ಸಾಯದೆ ಒಳ್ಳೆಯದು ಅಂತ ಎಲ್ಲರೂ ಹೆಂಗಾಗ್ಬಿಡ್ತು ಅಂತಂದರೆ, ಈ ಹೆಣಗಳ ರಾಶಿ ಬಿದ್ದುಬಿಡ್ತು. ಅದನ್ನೇ ಕಾರ್ಪೆಟ್ ಥರ ಮಾಡ್ಕೊಂಡು ಅವನು ನುಗ್ಗಿದ. ಯಾವ ಗೋವಿಂದರಾಜ ಕಳೆದ ಬಾರಿ ತನಗೆ ಅಟ್ಯಾಕ್ ಮಾಡಿದ್ನೋ ಮೊದಲು ಅವನನ್ನು ಕೊಂದ, ಆನೆ ಮೇಲಿದ್ದ ಅವನನ್ನು ಕೊಂದ. ನೆಕ್ಸ್ಟ್ ಸೈನಿಕರು ಹೋದರು. ಆನೆ ಮೇಲೆ ಕೂತ್ಕೊಂಡಿದ್ದಂಥ ಪೃಥ್ವಿರಾಜ ಆಗ ತಾನೇ ಇನ್ನು ಆನೆಗಳು ಇದಾಗಿರಲಿಲ್ಲ ಅಂತ ತನ್ನ ಕುದುರೆ ಮೇಲೆ ಬಂದಿದ್ದ. ಅವನನ್ನು ಜೀವಂತವಾಗಿ ಸೆರೆ ಹಿಡಿದ್ರು.
2 ಥರದ ವರ್ಷನ್ ಇದೆ. ಜೀವಂತವಾಗಿ ಸೆರೆ ಹಿಡಿದು ಇವನನ್ನು ಕರ್ಕೊಂಡೋದಾಗ ಘೋರಿ ತನ್ನ ದೇಶಕ್ಕೆ ಕರ್ಕೊಂಡು ಹೋಗಿ ಅವನ ಕಣ್ಣುಗಳನ್ನು ಕೀಳಿಸಿ ಅವನನ್ನು ಕೆಟ್ಟದಾಗಿ ನೋಡಿಕೊಂಡ ಒಂಥರ ವೈಭವಯುತವಾದ ಕಥೆ ಇದೆ ಅದು. ಕೊನೆಗೆ ಒಂದಿನ ಸಭೆಯಲ್ಲಿ ಇವನ ಜೊತೆ ಇದ್ದಂಥ ಜೈಲಿನಲ್ಲಿದ್ದಂಥವ್ನು ಹೇಳಿದ್ದಂತೆ, ಇವನಿಗೆ ಶಬ್ದವೇದಿ ವಿದ್ಯೆಯು ಗೊತ್ತು ಪೃಥ್ವಿರಾಜನಿಗೆ, ನೀನು ಇದನ್ನು ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ಗಳನ್ನು ಕವನದ ರೂಪದಲ್ಲಿ ಹೇಳಿದರೆ ಆ ಜಾಗಕ್ಕೆ ಸರಿಯಾಗಿ ಅವನು ಬಾಣ ಬಿಡಬಲ್ಲ ಅಂತ. ಅವನ ಜೊತೆಯಲ್ಲಿದ್ದಂಥ ವ್ಯಕ್ತಿ ಕವನದ ರೂಪದಲ್ಲಿ ಮಹಮ್ಮದ್ ಗೋರಿ ಕೂತಿರುವಂಥ ಆಸನವನ್ನು ಗುರುತಿಸಿ ಹೇಳ್ದ, ಅಲ್ಲಿ ಅವನು ಬಾಣ ಬಿಟ್ಟು ಮಹಮ್ಮದ್ ಗೋರಿಯನ್ನು ಕೊಂದ ಅಂತ ಕತೆ ಹೇಳ್ತಾರೆ. ನಂಬಲಿಕ್ಕೆ ಎಷ್ಟು ಅರ್ಹವೋ ಗೊತ್ತಿಲ್ಲ ನನಗೆ. ಆದರೆ ಇನ್ನೊಂದು ಮಿಲಿಟರಿ ಹಿಸ್ಟ್ರಿಯಲ್ಲಿ ಏನು ಬರೀತಾರೆ ಅಂತಂದರೆ, ಅಲ್ಲಿಯೇ ಸೈನಿಕರು ಅವನು ಕರ್ಕೊಂಡು ಹೋಗಿ ಆ ನದಿಯ ತೀರದಲ್ಲಿ, ಸರಸ್ವತಿ ನದಿಯ ತೀರದಲ್ಲಿ ಅವನ ತಲೆಯನ್ನು ಕಡ್ದು ಹಾಕಿದರು. ಅವನ ಜೊತೆಯಲ್ಲಿದ್ದ 150ಕ್ಕೂ ಹೆಚ್ಚು ಬೇರೆ ಬೇರೆ ರಾಜ್ಯಗಳು ಯಾರಿದ್ದರೋ ಅಷ್ಟೂ ಜನರನ್ನು ಕೊಲ್ಲಲಾಯಿತು ಅಂತ ಹೇಳ್ತಾರೆ. ಇಡೀ ಭಾರತದ ಪರವಾಗಿದ್ದಂಥ ಹೋರಾಟವನ್ನು ಒಂದು ಯುದ್ಧದಲ್ಲಿ ನಮ್ಮ ಮೈಮರೆತದ ಕಾರಣದಿಂದಾಗಿ ಕಳ್ಕೊಂಡೇ ಬಿಟ್ಟಿತ್ತು. 100-150 ವರ್ಷಗಳ ಕಾಲ ಕಟ್ಟಿದ್ದನ್ನು ಒಂದೇ ಯುದ್ಧದಲ್ಲಿ ಒಂದೇ ದಿನದಲ್ಲಿ ಮಹಮ್ಮದ್ ಘೋರಿ ಮುಗಿಸ್ಬಿಟ್ಟ. ಕಾರಣ ನಾವು ಮೈ ಮೆರೆತಿದ್ದು ಅಂತ ನನಗೆ ಕೆಲವೊಂದು ಸಲ ಅನಿಸುತ್ತೆ. ಡಿ ಸಿ ಗಂಗೂಲಿ ಅವ್ರು ಹೇಳ್ತಾರೆ, ಪೃಥ್ವಿರಾಜನ ಪೊಲಿಟಿಕಲ್ ದೂರದೃಷ್ಟಿ ಭಾಳ ಕಡಿಮೆ ಅಂತ. ಡಿ ಸಿ ಗಂಗೂಲಿ ಅನ್ನುವಂಥ ಹಿಸ್ಟಾರಿಯನ್ ಮಾತಿದು, ನಂದಲ್ಲ. ಪೊಲಿಟಿಕಲ್ ದೂರದೃಷ್ಟಿ ಕಡಿಮೆ. ಹಿಂದೂ ರಾಜರು ಡಿಫೆನ್ಸಿವ್ ಆಗೇ ಇದ್ದುಬಿಟ್ರು. ಕರೆಕ್ಟ್ ಅಲ್ವಾ? ನಾವು ಯಾವತ್ತೂ ಎಷ್ಟು ಡಿಫೆನ್ಸಿವ್ ಆಗಿರ್ತೀವಿ ಅಂತಂದರೆ, ನಮ್ಮದನ್ನು ನಾವು ಕಾಪಾಡಿಕೊಂಡ್ರೆ ಸಾಕು ಅಂತ. 150 ವರ್ಷಗಳ ಅವಧಿಯಲ್ಲಿ ಘಜನಿಯಲ್ಲಿ ಎಂಥ ದೊಡ್ಡ ಪ್ರಾಬ್ಲಮ್ಗಳು ಉಂಟಾಗಿದ್ವು ಅಂತಂದರೆ, ನನ್ನ ದೇಶದ ಪ್ರಖರವಾಗಿರುವಂಥ ಈ ಸೇನೆ ಈಗಿನ ಪಾಕಿಸ್ತಾನ ಅಫ್ಘಾನಿಸ್ತಾನಗಳನ್ನಲ್ಲದೆ ಘಜನಿಯವರೆಗೂ ನುಗ್ಗಿ ಅರಬ್ ಸ್ಥಾನವನ್ನು ಕಿತ್ಕೊಂಡು ಆಳ್ವಿಕೆ ನಡೆಸ್ಬೋದಾಗಿರುವಂಥ ಸಾಮರ್ಥ್ಯವನ್ನು ಹೊಂದಿತ್ತು. ಆದರೆ ಯಾರೂ ಆ ಕೆಲಸ ಮಾಡಲಿಲ್ಲ. ನಾವಿಲ್ಲೇ ಇದ್ದರೆ ಸಾಕು ಅಂತ, ಡಿಫೆನ್ಸ್ ಮಾಡಿಕೊಂಡ್ರೆ ಸಾಕು ಅಂತ. ಯಾರು ಡಿಫೆನ್ಸಿವಲ್ಲಿ ಇರ್ತಾರಲ್ಲ ಅವರಿಗೆ ಅಗ್ರೆಸಿವ್ ಆಗಿರುವಂಥ ಆಲೋಚನೆಗಳಿರಲ್ಲ ಅಂತ. ನಮ್ಗೆ ಆ ಥರ ಆಗಿತ್ತು, ಈ ದೂರದೃಷ್ಟಿಯ ಕೊರತೆ ಇತ್ತು ಅಂತ. ಬಹುಶಃ ಈ ಅಫೆನ್ಸಿವ್ ಆಗುವಂಥ ನುಗ್ಗುವಂಥ ಪ್ರಕ್ರಿಯೆಯನ್ನೇ ನೀವು ಆರ್ಯಾವರ್ತ ಪ್ರಜ್ಞೆ ಅಂತ ಕೂಡ ಕರೆಯೋದಾದರೆ, ಇಂಥ ಆರ್ಯಾವರ್ತ ಪ್ರಜ್ಞೆಯನ್ನು ನಾವು ಗಮನಿಸ್ಬೋದಾಗಿರುವಂಥದ್ದು ಹಿಸ್ಟ್ರಿಯಲ್ಲಿ ಆನಂತರದ ದಿನಗಳಲ್ಲಿ. ಅದು ಕೃಷ್ಣದೇವರಾಯನಲ್ಲಿ. ಕೃಷ್ಣದೇವರಾಯ ಹೇಗೆ ನುಗ್ಗಿದ ಅಂತಂದರೆ, ಕಾಯ್ಕೊಂಡಿರಲಿಲ್ಲ. ನೀವು ಬರ್ತೀರಾ, ನೀವು ನನ್ನನ್ನು ಹೊಡಿಲಿಕ್ಕೆ ಬರ್ತೀರಾ, ತಡಿತೀನಿ, ಏನಿಲ್ಲ, ನುಗ್ಗಿ ಬಡ್ದಾಗ್ತ. ರಾಯಚೂರಿನಲ್ಲಿ ಇದ್ನಲ್ಲ ಮುಸ್ಲಿಮರ ದೊರೆ, ರಾಯಚೂರಿನ ಕೋಟೆಯನ್ನು, ತುಂಬ ಕಠಿಣವಾದ ಕೋಟೆ ಅದು, ಅವನು ಸ್ವಲ್ಪ ತಲೆಹರಟೆ ಮಾಡ್ದ ಅಂತ ಕೋಟೆಯನ್ನು 2ನೇ ಬಾರಿ ವಾಪಸ್ ವಶಪಡಿಸ್ಕೊಂಡು ಸಂಧಾನ ಮಾಡ್ಕೋಬೇಕು ಅಂತ ಅವ್ನು ಕೇಳಿದಾಗ, ಸಂಧಾನ ಮಾಡ್ಕೋಬೇಕು ಅಂದರೆ ನನ್ನ ಕಾಲಿಗೆ ಮುತ್ತಿಡಬೇಕು, ಆಮೇಲೆ ಸಂಧಾನ ಅಂತ. ಇತಿಹಾಸಕಾರ ಹೇಳ್ತಾರೆ, ಸಿಕ್ಕಾಪಟ್ಟೆ ದುರಹಂಕಾರ ಇತ್ತು ಅವನಿಗೆ. ಕಾಲಿಗೆ ಮುತ್ತಿಡೋದು ಅಂತ ಹೇಳಿದ್ರೆ, ಕಾಲಿಗೆ ಮುತ್ತಿಡೋಲ್ದೆ ಇನ್ನೇನ್ರಿ ಮಾಡ್ಬೇಕು ಇವರಿಗೆ? ಇವರ ಜಾಗ ಮತ್ತು ಯೋಗ್ಯತೆ ಪರ್ಫೆಕ್ಟ್ ಆಗಿರೋದು ಏನು ಅಂತ ಕೃಷ್ಣದೇವರಾಯ ತೋರಿಸ್ಕೊಟ್ಟ. ಅದು ಅಲ್ಲೇ ಇರಬೇಕು, ಕಾಲಿಗೆ ಮುತ್ತಿಟ್ಟು ಮುಂದಿನ ಕೆಲಸ ಮಾಡಬೇಕು ಅಂತ ಕೃಷ್ಣದೇವರಾಯ ಮಾಡಿದ್ದದು. ಶಿವಾಜಿ ಮಹಾರಾಜರದ್ದು ಇದೇ ಅಗ್ರೆಸಿವ್ನೆಸ್ ಇತ್ತು. ಅವ್ರು ತಾವೇ ಕಾಯ್ಕೊಂಡು ಕೂರ್ತಿರ್ತಿರಲಿಲ್ಲ, ಅಗತ್ಯ ಬಂದಾಗ ನುಗ್ಗಿ ಬಡ್ದು ಬಂದ್ಬಿಡ್ತಿದ್ರು. ಅವರು ಈ ಯುದ್ಧದಲ್ಲಿ ಗೆರಿಲ್ಲಾ ಮಾದರಿಯನ್ನು ವ್ಯಾಪಕವಾಗಿ ಬಳಸ್ಕೊಂಡ್ರು ಶಿವಾಜಿ ಮಹಾರಾಜರು. ಯಾಕೆಂದರೆ ಹಿಸ್ಟ್ರಿಯಲ್ಲಿ ಎಲ್ಲ ಮೋಸ ಮಾಡ್ಕೊಂಡು ನೀವು ಬಂದಿದ್ದೀರಾ ಅಂತ ಆದರೆ, ಅದನ್ನೇ ವಾಪಸ್ ನಿಮ್ಮ ಮೇಲೆ ಪ್ರಯೋಗ ಮಾಡಿದ್ರೆ ಹೆಂಗಿರುತ್ತೆ ತೋರಿಸ್ತೀನಿ ಅಂತ ಶಿವಾಜಿ ಮಹಾರಾಜರು ಆ ಕೆಲಸ ಮಾಡಿದ್ರು ಅಂತ. ಅದಕ್ಕೆ ಆ ಪ್ರಜ್ಞೆ ಇದೆಯಲ್ಲ, ಅದರಲ್ಲಿ ಗೊಂದಲ ಇರಲಿಲ್ಲ ಅವರಿಗೆ. ಆದರ್ಶದ ಚೌಕಟ್ಟು ಎಲ್ಲ ಇತ್ತು, ಆದರೆ ಇದನ್ನು ಮಾಡ್ಬೋದೋ ಬೇಡವಾ, ಇದು ಸರಿನಾ ತಪ್ಪ, ಈ ಗೊಂದಲ ಇರಲಿಲ್ಲ. ಯಾಕೆ ಅಂದರೆ, ಎರಡೂ ಸಾಮ್ರಾಜ್ಯವನ್ನು ಕಟ್ಟಲಿಕ್ಕೆ ಹಿಂದೆ ನಿಂತವರು ಇಬ್ಬರು ಪ್ರಮುಖ ಧರ್ಮಕರ್ತರು, ಒಬ್ಬರು ವಿದ್ಯಾರಣ್ಯರು ಮತ್ತೊಬ್ಬರು ಸಮರ್ಥ ರಾಮದಾಸರು. ಅಂದರೆ ಧರ್ಮದ ದನಿ ಯಾವಾಗ ರಾಷ್ಟ್ರ ಪ್ರಜ್ಞೆಯನ್ನು ಸರಿಯಾಗಿ ಜೋಡಿಸ್ಕೊಡುವಂಥ ಮಾರ್ಗ ತೋರಿಸ್ಕೊಡುತ್ತೋ ಆಗ ರಾಷ್ಟ್ರದ ಪ್ರಜ್ಞೆ ಹೆಂಗೆ ಜಾಗೃತವಾಗುತ್ತೆ ಅಂತ ಹೇಳಲಿಕ್ಕೆ ಅವರಿಬ್ಬರು ಸಮರ್ಥವಾದ ಉದಾಹರಣೆ. ಬಾಜಿರಾವ್ ಪೇಶ್ವೆನೂ ಹಾಗೆ ತನ್ನ ಕಾಲಾವಧಿಯಲ್ಲಿ 50ಕ್ಕೂ ಹೆಚ್ಚು ಯುದ್ಧಗಳನ್ನು ಮಾಡಿದ್ದ. ಕೂತ್ಕೊಂಡ ಜಾಗದಲ್ಲಿ ಡಿಫೆನ್ಸ್ ಮಾಡ್ತಾ ಕೂತ್ಕೊಂಡಿದ್ದಲ್ಲ, ನುಗ್ಗಿದ್ದವನು ಎಲ್ಲ ಕಡೆ. ಸಾವರ್ಕರ್ ಅದೊಂದು ಪುಸ್ತಕ ಇದೆ, ಎಲ್ಲರೂ ಓದಬೇಕಾಗಿರುವಂಥ ಕೃತಿ. ನಾನು ಮೊದಲನೇ ಬಾರಿಗೆ ಓದುವಾಗ ನನಗೂ ಆಶ್ಚರ್ಯ ಅನ್ನಿಸ್ಬಿಡ್ತು. ಹಿಂದೂ ಪದಪಾದಶಾಹಿ ಅಂತ ಪುಸ್ತಕದ ಟೈಟಲ್ ಅದು, ಸಾವರ್ಕರ್ ಬರೆದಿರುವಂಥದ್ದು. ಅಲ್ಲಿವರೆಗೂ ಮರಾಠ ಅಂದರೆ ಶಿವಾಜಿ ಅಂತ ನಮ್ಗೆ ಅನ್ನಿಸ್ತಿತ್ತಲ್ಲ, ಶಿವಾಜಿ ಮಹಾರಾಜರೇ ಎಲ್ಲವನ್ನು ಕಟ್ಟಿದವರು. ಶಿವಾಜಿ ಮಹಾರಾಜರು ಶುರು ಮಾಡಿದ್ದಷ್ಟೇ, ಆದರೆ ಮರಾಠ ವೈಭವವನ್ನು ಬೆಳೆಸಿ ನಿಲ್ಲಿಸಿದ್ದು ಪೇಶ್ವೆಗಳು. ಅವರು ಎಲ್ಲ ಕಡೆ ನುಗ್ಗಿದ್ರು, ಇಡೀ ಭಾರತವನ್ನು ಏಕರಸಗೊಳಿಸುವ ಪ್ರಯತ್ನವನ್ನು ಅವ್ರು ಮಾಡಿದ್ರು ಅಂತ. ಪೇಶ್ವೆ ಕಾಲಕ್ಕೆ ಹಂಗಾಯ್ತು, ಬಾಜಿರಾವ್ ಪೇಶ್ವೆ ಹಂಗೆ ಮಾಡಿದ, ನುಗ್ಗಿದ ಅಂತ. ಅಂದರೆ ನಾವು ಅಗ್ರೆಸಿವ್ ಆಗಿ ನುಗ್ಗೋದನ್ನು ಆ 150 ವರ್ಷಗಳಲ್ಲಿ ಮರೆತು ಬಿಟ್ವಿ. ನಮ್ಗೆ ಯಾಕೆ?
ನಮ್ಗೆ ಯಾಕೆ, ನಾವು ಕಾಪಾಡಿಕೊಂಡ್ರೆ ಸಾಕು ಅನ್ನೋಂಥ ಮಟ್ಟಿಗೆ ಬಂದ್ವಲ್ಲ, ಅದೇ ಬಹಳ ದುರಂತ ಅಂತ. ಆದರೆ ಪೃಥ್ವಿರಾಜ್ ಚೌಹಾಣ್ ಪಾಠವನ್ನು ಕಲ್ತಿದ್ದ. ಏನು ಪಾಠ ಅಂತಂದರೆ, ಯಾವ ಕಾರಣಕ್ಕೂ ಮುಸಲ್ಮಾನರನ್ನು ನಂಬೇಡ ಅಂತ. ಮೋಸ ಆಯ್ತಲ್ಲ ಅವನು. ಎರಡನೇ ಪಾಠ, ನೀನು ಪ್ರಭಾವಿಯಾಗಿದ್ದಾಗ, ನೀನು ಸಮರ್ಥನಾಗಿದ್ದಾಗ ಮುಗಿಸ್ಬಿಡವನನ್ನ ಅಂತ, ಉಳಿಸ್ಬೇಡ ಅಂತ. ಮೊದಲನೇ ಯುದ್ಧದಲ್ಲಿ ಅಟ್ಟಿಸ್ಕೊಂಡೋಗಿ ಮುಗಿಸ್ಬಿಟ್ಟಿದ್ದರೆ ಪ್ರಾಬ್ಲಮ್ ಇರಲಿಲ್ಲ. ಆದರೆ ಮೊದಲನೇ ಯುದ್ಧದಲ್ಲಿ ಬಿಟ್ಟು ಕಳಿಸಿದ್ದರ ಪ್ರಾಬ್ಲಮ್ಮು ನಮ್ಗೆ ಆನಂತರ ಗೋಚರವಾಯಿತು. ಮೂರನೇದು, ಶತ್ರು ಧಾರ್ಮಿಕವಲ್ಲದೆ ಹೋದರೆ, ಶತ್ರು ಧರ್ಮವನ್ನು ಪಾಲಿಸುವ ರೂಲ್ ಇಲ್ಲದೆ ಹೋದರೆ ಅವನನ್ನು ಯಾವ ಕಾರಣಕ್ಕೂ ಇಗ್ನೋರ್ ಮಾಡಬೇಡ. ಶತ್ರು ಧರ್ಮವನ್ನು ಪಾಲಿಸುವವನಾಗಿದ್ದರೆ ಅವನು ಹೇಳಿದ ಮಾತನ್ನು ನಂಬ್ಕೊಂಡು ನೀನು ಇಗ್ನೋರ್ ಮಾಡು. ಆದರೆ ಅವನು ಧಾರ್ಮಿಕನಲ್ಲದೆ ಹೋದರೆ ಇಗ್ನೋರ್ ಮಾಡಬೇಡ ಅನ್ನೋ ಪಾಠವನ್ನು ಕಲ್ತ. ಆದರೆ ಪಾಠವನ್ನು ಕಲ್ತಿದ್ದನ್ನು ತಾನು ಅದನ್ನು ಮುಂದೆ ಉಪಯೋಗಿಸ್ಲಿಕ್ಕೆ ಅವನು ಬದುಕಿರಲಿಲ್ಲ ಅಷ್ಟೆ. ಪೃಥ್ವಿರಾಜ್ ಚೌಹಾಣ್ ಕಲಿತ ಪಾಠ ನಮಗೋಸ್ಕರ ಕಲ್ತಿದ್ದು ಅಂತ ನಾವು ಭಾವಿಸ್ಕೊಂಡು ಮುಂದೆ ಹೋಗ್ಬೇಕಷ್ಟೆ. ಆದರೆ ಯಾವಾಗ ಪೃಥ್ವಿರಾಜ್ ಚೌಹಾಣ್ ಅವನು ತೀರ್ಕೊಂಡ್ಮೇಲೆ ಹಿಂದೂಗಳು ಭರವಸೆಯನ್ನು ಕಳ್ಕೊಂಡ್ಬಿಟ್ರು. ಮುಸಲ್ಮಾನರ ಈ ಆಕ್ರಮಣವನ್ನು ಇನ್ನು ತಡಿಲಿಕ್ಕಾಗಲ್ಲ ಅಂತ ಬಹುತೇಕರು ಉತ್ತರ ಭಾರತದಲ್ಲಿದ್ದ ಅಷ್ಟೂ ಜಾಗವನ್ನು ಬಿಟ್ಟು ಚೆಲ್ಲಾಪಿಲ್ಲಿಯಾಗಿ ಓಡೋಗ್ಬಿಟ್ರು. ಈಸ್ಟರ್ನ್ ಪಾರ್ಟ್ ಆಫ್ ದ ಕಂಟ್ರೀಸಿಗೆ ಹೋದರು, ಕೆಲವರು ಮಧ್ಯದ ಭಾರತಕ್ಕೆ ಬಂದರು, ಮಹಾರಾಷ್ಟ್ರದ ಭಾಗಕ್ಕೆ ಬಂದರು, ಇನ್ನೂ ಕೆಲವರು ದಕ್ಷಿಣಕ್ಕೆ ಬಂದು ಸೆಟ್ಲ್ ಆಗಿಬಿಟ್ರು. ಅಲ್ಲಿ ಇರ್ಲಿಕ್ಕೆ ನಮ್ಮ ಹತ್ರ ಸಾಧ್ಯವೇ ಆಗೋದಿಲ್ಲ ಅಂತ. ಒಂದು ಜೈನ ಆಚಾರ್ಯ ಅಸಧಾರ ಇವ್ರ ಬಗ್ಗೆ ತಮ್ಮ ಪುಸ್ತಕದಲ್ಲಿ ಇನ್ಫೈಡಲ್ಸ್ ಆ್ಯಂಡ್ ಇನ್ವೇಡರ್ಸ್ ಅಲ್ಲಿ ಬರೀತಾರೆ. ಅದು ಹೇಳ್ತಾರೆ, ಜೈನ ಆಚಾರ್ಯ ಅಸಧಾರ ತಾನಿದ್ದ ರೀಜನ್, ತಾನು ಯಾವ ಭಾಗದಲ್ಲಿದ್ನೋ ಆ ಭಾಗ ಮುಸಲ್ಮಾನರ ವಶವಾದಾಗ ಜೈನ ಆಚಾರ್ಯರು ಕೂಡ ಅದನ್ನು ಬಿಟ್ಟು ಬರ್ತಾರೆ. ಬಿಟ್ಟು ಬಂದು ಏನು ಬರೀತಾರೆ ಅಂತಂದರೆ, ನನಗೆ ಅಲ್ಲಿರ್ಲಿಕ್ಕೆ ಭಯ ಆಯಿತು, ಯಾಕೆ ಅಂದರೆ ಅವ್ರು ನನ್ನನ್ನು ಕನ್ವರ್ಟ್ ಮಾಡಿಬಿಡ್ತಾರೆ ಅನ್ನೋ ಹೆದರಿಕೆಯಿಂದ ನಾನು ಪ್ರಾಣವನ್ನು ಉಳಿಸ್ಕೊಂಡು ಧರ್ಮಕ್ಕೋಸ್ಕರ ಆ ಜಾಗವನ್ನು ಬಿಟ್ಟು ಈ ಭಾಗಕ್ಕೆ ಬಂದಿದ್ದೀನಿ ಅಂತ ಅವ್ರು ಬರೀತಾರೆ. ಜೈನರು ಚೆಲ್ಲಾಪಿಲ್ಲಿಯಾಗಿ ಹೋದರು, ಬೌದ್ಧ ಜನಾಂಗಕ್ಕೆ ಸೇರಿದವರು ಚೆಲ್ಲಾಪಿಲ್ಲಿಯಾಗಿ ಹೋದರು. ನಮ್ಮಲ್ಲಿ ಹೇಳ್ತಾರಲ್ಲ, ಬೌದ್ಧ ಜನಾಂಗವನ್ನು ಓಡಿಸಿದ್ಯಾರು? ಶಂಕರಾಚಾರ್ಯರು ಅಂತ. ಅಂಬೇಡ್ಕರ್ ಹೇಳ್ತಾರೆ ಶಂಕರಾಚಾರ್ಯರಲ್ಲ, ಇದಾಗಿದ್ದು ಶಂಕರಾಚಾರ್ಯರ ಬಗ್ಗೆ ಬಹಳ ಗೌರವದಿಂದ ಹೇಳಿದ್ದಾರೆ ಅಂತಲ್ಲ. ಆದರೆ ಏನು ಹೇಳ್ತಾರೆ ಅಂತಂದರೆ, ಮುಸಲ್ಮಾನರ ಕಾಲಕ್ಕೆ ಬೌದ್ಧ ಧರ್ಮ ಭಾರತದಿಂದ ಚೆಲ್ಲಾಪಿಲ್ಲಿಯಾಗಿ ಓಡಿತು ಅಂತ. ಮುಂದೆ ಭಕ್ತಿಯಾರ್ ಖಿಲ್ಜಿಯ ಕಥೆಯು ಬರುತ್ತೆ, ಅವನು ಹೆಂಗೆ ಧ್ವಂಸಗೊಳಿಸ್ದ ಇವರನ್ನ ಅಂತ. ಇವ್ರು ನಮಗಿಂತ ಈಸಿ ಆಹಾರ ಆಗ್ಬಿಟ್ರು. ನಾವಾದರೂ ಕೊನೆ ಪಕ್ಷ ಅಗತ್ಯ ಬಿದ್ದ ಕತ್ತಿ ಹಿರಿದಾದ್ರೂ ನಿಲ್ತಿದ್ವಿ. ಯಾರ್ಯಾರು ಬುದ್ಧಾನುಯಾಯಿಗಳಾಗಿದ್ರೋ ಅವರಲ್ಲೂ ಕೂಡ ಬುದ್ಧಂ ಶರಣಂ ಗಚ್ಚಾಮಿ ಅಂತ ಹೇಳ್ಕೊಂಡೇ ನಿಂತಿರ್ತಿದ್ರು. ಅವ್ರು ಕತ್ತನ್ನು ಕಡಿಯೋದು ಈಸಿ ಆಗಿತ್ತು ಅವ್ರಿಗೆ, ಅದರಲ್ಲಿ ಯಾವ ಅನುಮಾನವೂ ಇರಲಿಲ್ಲ. ಹೀಗಾಗಿ ನಮಗೊಂದು ಕಲ್ಚರಲ್ ಕಂಟಿನ್ಯೂಟಿ ಅಂತ ಇರುತ್ತಲ್ಲ, ಆ ಕಲ್ಚರಲ್ ಕಂಟಿನ್ಯೂಟಿ ಮಿಸ್ ಆಯಿತು. ಆ ಕಲ್ಚರಲ್ ಕಂಟಿನ್ಯೂಟಿಯನ್ನು ಭಾರತ ಯಾವಾಗ ಇವರ ಹಂತದಲ್ಲಿ ಕಳ್ಕೊಂಡಿದ್ದಲ್ಲದೆ ಎಲ್ಲಿವರೆಗೂ ಆಯಿತು ಅಂತಂದರೆ, ಅಮೀರ್ ಖುಸ್ರೋ ಅಂತ ಬಿದ್ದ, ಭಾಳ ಜನರಿಗೆ ಗೊತ್ತಿದೆ. ಅಮೀರ್ ಖುಸ್ರೋನ ಸೂಫಿ ಸೈಂಟ್ ಅಂತ ಕರೀತಾರೆ. ಗೊತ್ತಿಲ್ಲ ಯಾವ ಲೆಕ್ಕಕ್ಕೆ ಯಾರ್ಯಾರು ಸಂತರಾಗ್ಬಿಡ್ತಾರೋ ಈ ದೇಶದಲ್ಲಿ ಗೊತ್ತಿಲ್ಲ. ಸೂಫಿ ಸೈಂಟ್ ಅಂತ ಕರೆಯುವಂಥ ಅಮೀರ್ ಖುಸ್ರೋ ತಾನೊಂದು ಮಾತನ್ನು ಬರೀತಾನೆ. ಆ ಮಾತನ್ನು ನಾನು ಹಾಗೆ ಕೋಟ್ ಮಾಡ್ತೀನಿ, ಇಂಗ್ಲೀಷನ್ನು ಕನ್ನಡಕ್ಕೆ ಅನುವಾದ ಮಾಡಿ ಹೇಳ್ತಿದ್ದೀನಿ ನಾನು. ಮುಸಲ್ಮಾನರು ಕಾನೂನಿಗೆ ಗೌರವ ಕೊಡೋದ್ರಿಂದ ಹಿಂದೂಗಳು ಬಚಾವಾದರು ಅಂತ ನಾವು. ಇಲ್ಲವಾಗಿದ್ದರೆ ಈ ಹೋಲಿ ವಾರ್ ನಡೆಸುವಂಥ ಈ ಸೈನಿಕರು ಕಾಡನ್ನು ಸುಡುವ ಬೆಂಕಿಯಂತೆ ಇಡೀ ಹಿಂದೂಸ್ತಾನವನ್ನು ಸುಟ್ಟು ಭಸ್ಮ ಮಾಡ್ತಿದ್ರು. ಆದರೆ ಅವ್ರು ಕಾನೂನಿಗೆ ಬೆಲೆ ಕೊಡ್ತಾರೆ. ಏನು ಕಾನೂನು? ಇಂಟ್ರೆಸ್ಟಿಂಗ್. ಏನು ಕಾನೂನು ಅಂತಂದರೆ, ಇಸ್ಲಾಂನಲ್ಲಿ ಒಬ್ಬ ವ್ಯಕ್ತಿ ತಾನು ಇನ್ಫೈಡಲ್ ಆಗಿರೋದಕ್ಕೆ, ಕಾಫಿರ್ನಾಗಿರೋದಕ್ಕೆ, ಅಥವಾ ಅವನು ಬಹುದೇವತಾ ವಿಶ್ವಾಸಿಯಾಗಿರೋದಕ್ಕೆ ಅವನು ತಾನು ಆಗಿರ್ಬೋದು, ಜೊತೆಗೆ ಒಂದು ಟ್ಯಾಕ್ಸ್ ಕಟ್ಟಿದರೆ ಸಾಕು ಅಂತ. ಅಂದರೆ ನಾನು ಅಫ್ಘಾನಿಸ್ತಾನದಲ್ಲೋ ಅರಬ್ ಕಂಟ್ರೀಸ್ನಲ್ಲೋ ಹಿಂದೂ ಆಗಿರ್ಬೋದು, ಪ್ರೊವೈಡೆಡ್ ನಾನು ಹಿಂದೂವಾಗಿರ್ತೀನಿ ಅಂತೇಳಿ ಟ್ಯಾಕ್ಸ್ ಕಟ್ಟಿದರೆ ದೇ ಹ್ಯಾವ್ ರೂಲ್. ಆ ರೂಲ್ ಪ್ರಕಾರ, ಆ ರೂಲ್ ಇರೋದ್ರಿಂದ ಯು ಆರ್ ಸೇವ್ಡ್. ಇಲ್ಲದೆ ಹೋಗಿದ್ರೆ ನಿಮ್ಮನವ್ರು ಕೊಂದಾಕ್ಬಿಡ್ತಿದ್ರು ಅಂತ ಏನು ಸಲೀಸಾಗಿ ಹೇಳ್ತಾನ್ರಿ. ಅಂಡ್ ವಿ ಕಾಲ್ ಹಿಮ್ ಸೈಂಟ್. ಹಿಂದೂಗಳನ್ನ ಜಿಮ್ಮೀಸ್ ಅಂತ ಕರೀತಿದ್ರು. ಧಿಮ್ಮಿ ಅಂತಲೂ ಹೇಳ್ತಾರೆ ಭಾಳ ಜನ ಪದದ ಪ್ರಯೋಗ. ಜಿಮ್ಮಿಗಳು ಅಂತಂದರೆ ಇವರು ಟ್ಯಾಕ್ಸ್ ಕಟ್ಟಿ ಹಿಂದೂಗಳಾಗಿರೋದು ಅಂತ. ಹಿಂದೂಗಳಾಗಿರೋದಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಇರುವಂಥ ಮೈನಾರಿಟೀಸ್ ಹೆಂಗೆ ಬದುಕಿದ್ವಿ ನೋಡಿ.
ನಾವು ಹಿಂಗೆ ಆಗಿರಬೇಕು ಅಂದರೆ ಹೀಗಿರಬೇಕು ಅಂತ ಹಂಗೆ ಆದ್ವಿ ಒಟ್ಟಿನಲ್ಲಿ. ಆದರೆ ಇವನು ಅಲ್ಲಿಗೆ ಸುಮ್ಮನೆ ಇರಲಿಲ್ಲ, ಅಜ್ಮೇರ್ಗೆ ನುಗ್ದ, ಅಜ್ಮೇರ್ನಲ್ಲಿರುವಂಥ ದೇವಸ್ಥಾನಗಳನ್ನು ಧ್ವಂಸಗೊಳಿಸಿದ. ಅಲ್ಲಿರುವಂಥ ಒಂದು ಸಂಸ್ಕೃತದ ಕಾಲೇಜ್, ವಿಗ್ರಹ ರಾಜ ಅನ್ನುವಂಥ ಒಂದು ಸಂಸ್ಕೃತ ಕಾಲೇಜನ್ನು ಪೂರ್ತಿ ಕನ್ವರ್ಟ್ ಮಾಡಿ ಒಂದು ದೊಡ್ಡದಾಗಿರುವಂಥ ಮಾಸ್ಕನ್ನು ಮಾಡಿ ಮುಂದೆ ದೆಹಲಿಗೆ ನುಗ್ದ, ಇಂದ್ರಪ್ರಸ್ಥದಲ್ಲಿ ಉಳ್ಕೊಂಡ. ಇದಾದಮೇಲೆ ಆತ ಏನು ಮಾಡಿದ, ತಾನು ವಾಪಸ್ ಹೋಗೋಕ್ಕಿಂತ ಮುಂಚೆ ಇಲ್ಲಿವರೆಗೂ ಲೂಟಿ ಮಾಡ್ತಿದ್ರು, ವಾಪಸ್ ಹೋಗ್ಬಿಡ್ತಿದ್ರು. ಒಬ್ಬ ಗವರ್ನರ್ ಅಂತ ನೇಮಕ ಮಾಡ್ತಿದ್ರು. ಇವನಿಗೆ ಮಕ್ಕಳು ಅಂತ ಏನಿರಲಿಲ್ಲ ಘೋರಿಗೆ, ಆದರೆ ದೊಡ್ಡ ಬಂಚ್ ಆಫ್ ಸ್ಲೇವ್ಸ್ ಇದ್ದರು ಇವನಿಗೆ. ತಾನು ಎಲ್ಲೆಲ್ಲಿ ಗೆದ್ನೋ ಅಲ್ಲಿ ತನ್ನ ಸ್ಲೇವ್ಗಳನ್ನೇ ಇಟ್ಟು ಹೋಗ್ತಿದ್ದ. ಹಾಗೆ ಭಾರತಕ್ಕೆ ಬಿಟ್ಟು ಹೋದಂಥ ಸ್ಲೇವ್ನ ಹೆಸರು ಕುತುಬ್ದಿನ್ ಐಬಕ್ ಅಂತ. ಮಹಮ್ಮದ್ ಘೋರಿ ಇರೋವರೆಗೂ ಅದು ಘೋರಿಯ ಸಾಮ್ರಾಜ್ಯ ಅಂತಲೇ ಅನಿಸ್ಕೊಳ್ತಿತ್ತು. ಘೋರಿ ಸತ್ತ ಮೇಲೆ ಅದು ಗುಲಾಮಿ ಸಂತತಿಯ ಆರಂಭ ಆಯಿತು. ಏನು ದುರದೃಷ್ಟ ರೀ, ಗುಲಾಮನಿಂದ ಆಳಿಸ್ಕೊಳ್ಬೇಕಾಯ್ತು. ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ, ನಂಗೆ ಕೆಲವು ಬಾರಿ ಅನ್ಸುತ್ತೆ ನಮ್ಗೆ ಸರಿಯಾಗಿರೋ ಪಾಠ ಭಗವಂತ ಕೊಟ್ಟಿದ್ದು ಅಂತ, ಸರಿಯಾಗಿರೋ ಚಾಟಿ ಬೀಸಿದ ಭಗವಂತ ಅಂತ. ಅವ್ರೇನು ಹೇಳ್ತಾರೆ ಅಂತಂದರೆ, ಒಂದಷ್ಟು ವರ್ಗದ ಜನರನ್ನ ದೂರ ಇಟ್ರಲ್ಲ ನೀವು, ಮುಟ್ಟಿಸ್ಕೊಳ್ಳಲ್ಲ, ಹತ್ರಕ್ಕೆ ಸೇರ್ಕೊಳ್ಳಲ್ಲ, ಒಳಗೆ ಬಿಟ್ಕೊಳ್ಳಲ್ಲ ಅಂದ್ರಲ್ಲ, ಅದಕ್ಕೋಸ್ಕರವೇ ಶಾಪ ಭಗವಂತ ಕೊಟ್ಟಿರೋದು ನಿಮಗೆ ಅಂತ. ಆ ಶಾಪವನ್ನು ಅನುಭವಿಸ್ಬೇಕು ನೀವು ಅಂತ ವಿವೇಕಾನಂದರು ಬೈತಾರೆ ನಮಗೆಲ್ಲ. ಶಾಪ ಹೆಂಗೆ ಕೊಟ್ಟ ಅಂದರೆ ಭಗವಂತ, ಹೆಂಗೆ ಚಾಟಿ ಬೀಸ್ದ ಅಂತಂದರೆ, ನವಾಬನ ಹತ್ರ ಆಳಿಸ್ಕೊಳ್ಳೋದಲ್ಲ, ಅವನ ಸ್ಲೇವ್ ಹತ್ರ ಆಳಿಸ್ಕೊಳ್ಳೋ ಸ್ಥಿತಿ ತಂದ್ಬಿಟ್ಟ. ಹಾಗೆ ಬಂದವನೇ ಕುತುಬ್ದಿನ್ ಐಬಕ್ ಅಂತ. ಆತ ಏನು ಮಾಡಿದ, ಕುತುಬ್ದಿನ್ ಐಬಕ್ಕು, ಅವನು ಐಬಕ್ನ ಲೈಫೇ ತುಂಬ ವಿಚಿತ್ರವಾಗಿರುವಂಥದ್ದು. ಅವನು ತುರ್ಕರ ಹುಡುಗ. ತಂದೆಯೇ ಅವನನ್ನು ಒಬ್ಬ ಸ್ಲೇವ್ ಮಾರಾಟಗಾರರು ಯಾರಿರ್ತಾರಲ್ಲ ಅವ್ರಿಗೆ ಮಾರಾಟ ಮಾಡಿದ. ಮಕ್ಕಳು ಜಾಸ್ತಿ ಆಗ್ಬಿಟ್ರೆ ಏನೆಲ್ಲ ಆಗತ್ತೆ ನೋಡಿ ಕತೆ. ಸ್ಲೇವ್ಗಳಿಗೆ ಮಾರಾಟ ಮಾಡುವಂಥ ಬ್ರೋಕರ್ಸ್ ಇರ್ತಾರಲ್ಲ, ಆ ಬ್ರೋಕರ್ಗಳಿಗೆ ಇವನನ್ನು ಮಾರಾಟ ಮಾಡ್ದ. ಇವನೇನು ಮಾಡ್ದ, ಒಬ್ಬ ಕಾಜಿಗೆ ಅವನನ್ನು ಮಾರಾಟ ಮಾಡ್ದ. ಕಾಜಿ ಅಂತಂದರೆ ಈ ಕುರಾನ್ನ ಪಠಣ ಹೇಳ್ಕೊಡುವಂಥವನ್ನ ಕಾಜಿ ಅಂತ ಕರೀತಾರೆ. ಕಾಜಿಗೆ ಮಾರಾಟ ಮಾಡ್ದ. ಈ ಹುಡುಗನಲ್ಲಿರುವಂಥ ಆಸಕ್ತಿಯನ್ನು ಗಮನಿಸಿ ಕಾಜಿ ಏನು ಮಾಡ್ದ, ಇವನನ್ನು ಚೆನ್ನಾಗಿ ಎಜುಕೇಟ್ ಮಾಡಬೇಕು ಅಂತ ಎಜುಕೇಟ್ ಮಾಡಿಸ್ದ. ತುಂಬ ಪ್ರೀತಿಯಿಂದ ನೋಡ್ಕೊಂಡ. ಕಾಜಿ ತೀರ್ಕೊಂಡ ತಕ್ಷಣ ಆ ಕಾಜಿಯ ಮಕ್ಕಳು ಇವನು ನಮಗಿಂತ ಬುದ್ಧಿವಂತ ಇದ್ದಾನೆ ಅಂತ ಏನು ಮಾಡ್ಬಿಟ್ರು, ಇವನು ಹೆಂಗಿದ್ರು ಸ್ಲೇವ್ ಅಲ್ಲ, ತೆಗೆದು ಇನ್ನೊಬ್ಬ ಶ್ರೀಮಂತನಿಗೆ ಮಾರಾಟ ಮಾಡ್ಬಿಟ್ರು. ಇದು ಐಬಕ್ನ ಕಥೆ. ಇದು ಆ ಶ್ರೀಮಂತ ಏನು ಮಾಡ್ದ, ಸ್ಫುರದ್ರೂಪಿಯಾಗಿರುವಂಥ ಈ ಯುವಕನನ್ನು ಕರ್ಕೊಂಡು ಗೋರಿ ಹತ್ರ ಬಿಟ್ಟ. ಸ್ಫುರದ್ರೂಪಿ ಅಂತ ಮತ್ತೆ ಆ್ಯಡ್ ಮಾಡ್ತೀನಿ, ನಾನು ನಿನ್ನೆ ಹೇಳಿದ್ದೆ ಯಾಕಿರ್ಬೋದು ಅಂತ. ಸ್ಫುರದ್ರೂಪಿ ಯುವಕ ಆಗಿದ್ದ ಅಂತೇಳಿ ಗೋರಿ ಹತ್ರ ತಗೊಂಡೋಗ್ಬಿಟ್ಟ. ಗೋರಿ ಅವನನ್ನು ನೋಡಿ ಭಾಳ ಖುಷಿ ಪಟ್ಕೊಂಡು ಅವನನ್ನು ಪ್ರೀತಿಯಿಂದ ಬೆಳೆಸ್ದ, ಚೆನ್ನಾಗಿ ಮಾಡ್ದ. ಎರಡನೇ ತರೈನ್ ಯುದ್ಧದಲ್ಲಿ ಇವನು ಹೋರಾಟದ ತೀವ್ರತೆಯನ್ನು ಕಂಡಂಥ ಗೋರಿ ಏನು ಮಾಡ್ದ, ನೀನು ಭಾರತದಲ್ಲೇ ಉಳ್ಕೋ, ನನ್ನ ಸಾಮ್ರಾಜ್ಯವನ್ನು ಇಲ್ಲೇ ನೋಡ್ಕೋ ಅಂತ ದೆಹಲಿಗೆ ಹತ್ತಿರದಲ್ಲಿದ್ದ ಇಂದ್ರಪ್ರಸ್ಥದಲ್ಲಿ ಅವನನ್ನು ಬಿಟ್ಟ. ಇಂದ್ರಪ್ರಸ್ಥದಲ್ಲಿ ಇದ್ದಂಥ ಅವನು ಮುಂದೇನಾಯಿತು ಅಂತಂದರೆ, ನಿಧಾನವಾಗಿ ಈ ಹಂತದಲ್ಲಿ ಘೋರಿ ಆಗಾಗ ಬರ್ತಿದ್ದ. ಇಲ್ಲಿಗೆ ಮುಗಿಲಿಲ್ಲ ಅವನು, ಮತ್ತೆ ಬಂದಿದ್ದಾನ ಅವನು. ಹೀಗೆ ಬಂದವನು ನೆಕ್ಸ್ಟ್ ಟೈಮು ಕನ್ಯಾಕುಬ್ಜದಲ್ಲಿ ಜಯಚಂದ್ರ ಇದ್ದ. ಯಾವ ಜಯಚಂದ್ರ ಟ್ರೈಟರ್ ಅಂತ ಕರೀತಾರೋ ಆ ಟ್ರೈಟರ್ ಕನ್ಯಾಕುಬ್ಜದಲ್ಲಿ ಆಳ್ವಿಕೆ ನಡೆಸ್ತಾ ಇದ್ದ ಮತ್ತು ಇವ್ರ ವಿರುದ್ಧ ಬೆಂಕಿ ಕಾರ್ತಾ ಇದ್ದವನು. ಈ ಕನ್ಯಾಕುಬ್ಜದ ಮೇಲೆ ಅಟ್ಯಾಕ್ ಮಾಡ್ದ. ಅವಾಗ ಕುತುಬ್ದಿನ್ ಐಬಕ್ಕು ಅವನ ಜೊತೆ ಇದ್ದ ದೊಡ್ಡ ಸೈನ್ಯ ತಗೊಂಡು ಅಟ್ಯಾಕ್ ಮಾಡಿದ್ರು. ಅಟ್ಯಾಕ್ ಮಾಡಿದಾಗ ಜಯಚಂದ್ರನ ಕೈ ಮೇಲಾಯಿತು. ಆದರೆ ಜಯಚಂದ್ರ ಗೆದ್ದೇ ಬಿಡ್ತಾನೆ ಅನ್ನೋ ಹಂತದಲ್ಲಿ ಅದು ಎಲ್ಲಿಂದ ಯಾವುದೋ ಒಂದು ಬಾಣ ಬಂದು ಜಯಚಂದ್ರನಿಗೆ ತಾಕ್ತು. ಜಯಚಂದ್ರ ಪ್ರಾಣಾಹುತಿ ಮಾಡಬೇಕಾದ ಪರಿಸ್ಥಿತಿ ಬಂತು. ಅವನು ಕೆಳಗಡೆ ಬಿದ್ದ. ಜಯಚಂದ್ರ ಕೆಳಗಡೆ ಬಿದ್ದ ತಕ್ಷಣ ಅವನನ್ನು ಎತ್ಕೊಂಡು ಹೋಗಿ ಅವನಿಗೆ ಟ್ರೀಟ್ ಮಾಡಬೇಕು ಅನ್ನೋಂಥ ಪ್ರಜ್ಞೆಯೂ ಇಲ್ಲದಂತೆ ರಾಜ ಬಿದ್ದ ಅಂದ ತಕ್ಷಣ ಸೈನ್ಯ ಚಲ್ಲಾಪಿಲ್ಲಿ ಆಯಿತು. ಈ ಅವಕಾಶವನ್ನು ಬಳಸ್ಕೊಂಡು ಘೋರಿಯ ಟೀಮು ಗೆದ್ಬಿಡ್ತು. ಘೋರಿಯ ಟೀಮ್ ಗೆದ್ದು ಏನು ಮಾಡ್ತು, ಜಯಚಂದ್ರನನ್ನು ಸಂಜೆ ಎಲ್ಲ ಮುಗಿದ ನಂತರ ಅವನ ಕೋಟೆನಂತೂ ಪೂರ್ತಿ ಧ್ವಂಸಗೊಳಿಸಿದ್ರು. ಆ್ಯಸ್ ಯೂಶುವಲ್, ನಾನು ಎಲ್ಲ ಕಡೆ ರಿಪೀಟ್ ಮಾಡಲ್ಲ, ಎಲ್ಲೆಲ್ಲಿ ಕೋಟೆ ಒಳಗೆ ನುಗ್ಗುತ್ತಾರೋ ಆ ಊರಿನಲ್ಲಿರುವಂಥ ಎಲ್ಲ ದೇವಾಲಯಗಳನ್ನು ಧ್ವಂಸಗೊಳಿಸ್ತಾರೆ. ನೀವು ಪ್ರತಿ ಇಸ್ಲಾಮಿಕ್ ಆಕ್ರಮಣವನ್ನು ಗಮನಿಸಿದರೆ ಒಂದು ಪೇಜ್ ಇದು ಎಕ್ಸ್ಪ್ಲೈನ್ ಮಾಡ್ತಾರೆ. ಅಲ್ಲಿರುವ ದೇವಾಲಯಗಳನ್ನು ಧ್ವಂಸಗೊಳಿಸಿದ, ಅಲ್ಲಿರುವ ಹೆಣ್ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದ, ಸಿಕ್ಕಾಪಟ್ಟೆ ಜನರನ್ನು ನಾಶ ಮಾಡಿದ, ಅವರ ತಲೆಯನ್ನು ಕಡ್ದ, ಅವರ ಇದನ್ನು ಲೂಟಿ ಮಾಡಿದ, ಸಿಕ್ಕಾಪಟ್ಟೆ ಲೂಟಿ ಮಾಡಿ ಆ ದುಡ್ಡನ್ನು ತೆಗೆದುಕೊಂಡ, ಆ ಬೂಟಿಯನ್ನು ತೆಗೆದುಕೊಂಡ, ಇವೆಲ್ಲವನ್ನೂ ಹೇಳ್ತಾರೆ. ಇದು ಕಾಮನ್ ಥಿಂಗ್. ನಾನು ಎಲ್ಲವನ್ನೂ ಅವರು ಅಟ್ಯಾಕ್ ಮಾಡಿದ್ರು ಅಂದಾಗ ಮತ್ತೆ ಹೇಳಲ್ಲ. ಯಾಕೆ ಅಂದರೆ ಇದಕ್ಕಿಂತ ಭಿನ್ನವಾದವರೇನು ಮಾಡಲಿಲ್ಲ ಅಂತ. ಟೇಕನ್ ಫಾರ್ ಗ್ರಾಂಟೆಡ್, ಹಿಂಗೆ ಮಾಡಿದ್ದಾರವರು ಅಂತ. ಅಲ್ಲೂ ಹಾಗೆ ಮಾಡಿದ್ರು. ಅದಾದ ನಂತರ ಅವನ ಕಣ್ಮುಂದೆ ಇದ್ದಂಥ ದೊಡ್ಡ ಕನಸು ಏನು ಅಂತಂದರೆ, ಹೇಗೆ ಸೋಮನಾಥವನ್ನು ಮಟ್ಟ ಹಾಕಲಾಯಿತೋ ಹಾಗೆ ಕಾಶಿಯನ್ನು ಧ್ವಂಸ ಮಾಡಬೇಕು ಅಂತ.
ಕಾಶಿ ಮೇಲೆ ಅಟ್ಯಾಕಿಗೆ ಅವನು ಬರ್ತಾನೆ. ಕಾಶಿ ಮೇಲೆ ಅಟ್ಯಾಕ್ ಮಾಡುವಾಗ ಹೇಗೆ ಅಂತಂದರೆ, ಇವೆಲ್ಲವನ್ನೂ ಕಳ್ಕೊಳ್ತಾ ಬಂದಿರಲ್ಲ. ನಾನು ಹೇಳಿದ್ರೆ 150 ರಾಜರು ಕಳೆದೋಗಿದ್ದರಿಂದ ಒಂದು ಯುದ್ಧದಲ್ಲಿ ಲೀಡ್ ಮಾಡಬಲ್ಲಂಥ ಜನರೇ ಇರಲಿಲ್ಲ. ಭಾರತದಲ್ಲಿ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿಬಿಟ್ಟಿತ್ತು. ಯಾರು ಹೋರಾಟ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಹೋರಾಟ ಮಾಡಬೇಕು ಅಂತಿದ್ದವರು ಕೂಡ ಸಣ್ಣ ಸಣ್ಣ ಫ್ರ್ಯಾಕ್ಷನ್ಗಳಾಗಿದ್ದರಿಂದ ಏನೂ ಮಾಡೋ ಸ್ಥಿತಿಯಲ್ಲಿರಲಿಲ್ಲ. ಆಗ ಇವನು ಕಾಶಿಗೆ ಅಟ್ಯಾಕ್ ಮಾಡಿದಾಗ ಕಾಶಿ ಹೆಚ್ಚು ಕಡಿಮೆ ನಿರ್ಜನವೇ. ಕಾಶಿಯ ರಕ್ಷಣೆ ಯಾರು ಮಾಡಬೇಕು? ಕಾಶಿಯ ರಕ್ಷಣೆ ವಿಶ್ವನಾಥ ಮಾಡ್ತಾನೆ ಅಂತ ಎಲ್ಲರೂ ನಾವು ಹೇಳ್ತೀವಿ. ವಿಶ್ವನಾಥನ ರಕ್ಷಣೆ ಯಾರು ಮಾಡಬೇಕು ಅನ್ನೋ ಪ್ರಶ್ನೆಗೆ ಉತ್ತರವೇ ಇರಲಿಲ್ಲ. ಸಣ್ಣ ಪುಟ್ಟ ಹೋರಾಟ ಮುಗಿದೇ ಹೋಯಿತು. 1,000 ಮಂದಿರಗಳನ್ನು ಜಗನ್ನಾಥ್ ಸರ್ಕಾರ ಹೇಳೋ ಪ್ರಕಾರ 1,000 ಮಸೀದಿಗಳನ್ನು, ದೇವಸ್ಥಾನಗಳನ್ನು ನಾಶ ಮಾಡ್ದ. ಆ ಜಾಗಗಳಲ್ಲಿ ಮಸೀದಿಯನ್ನು ಎಬ್ಬಿಸುವಂಥ ಪ್ರಯತ್ನ ಮಾಡ್ದ. ಅಲ್ಲಿಂದ ಮುಂದಕ್ಕೆ ಜಯಚಂದನ ಟ್ರೆಷರಿ ಎಲ್ಲಿತ್ತೋ ಆ ಕೋಟೆಯನ್ನು ನಾಶ ಮಾಡ್ದ. ಅಲ್ಲಿಂದ ಟ್ರೆಷರಿಯನ್ನು ಹೊತ್ಕೊಂಡು ಬರ್ತಾನಲ್ಲ, ಫರಿಷ್ಠ ಹೇಳ್ತಾನೆ, ಇವನು ಕೂಡ ಒಬ್ಬ ಇತಿಹಾಸಕಾರ, ಆ ಕಾಲದಲ್ಲಿದ್ದವನು, 1000 ಒಂಟೆಗಳ ಮೇಲೆ ಈ ಒಟ್ಟು ಸಂಪತ್ತನ್ನು ಹೇರಿಕೊಂಡು ಬಂದ ಅಂತ. 1000 ಒಂಟೆಗಳ ಮೇಲೆ. ಇಬ್ನ್ ಅಸೀರ್ ಅವನು ಹೇಳ್ತಾನೆ 1,500 ಒಂಟೆಗಳ ಮೇಲೆ ಸಂಪತ್ತನ್ನು ಹೇರಿಕೊಂಡು ಬರಲಾಯಿತು ಅಂತ. ಮಿನಿಮಮ್ ನಂಬರ್ ಅಂತ ತಗೊಂಡ್ರು 1,000 ಒಂಟೆಗಳ ಮೇಲೆ ಹೇರಬಲ್ಲಷ್ಟು ಸಂಪತ್ತನ್ನು ಅಲ್ಲಿಂದ ಲೂಟಿ ಮಾಡಿಕೊಂಡು ಅವನು ಬಂದ. ಅವನ ಹೋಲಿ ವಾರ್ ಅಂತ ಏನು ಕರೀತಾರಲ್ಲ, ಕಾಶಿಯನ್ನು ಧ್ವಂಸಗೊಳಿಸಿದಂಥ ಆ ಹೋಲಿ ವಾರ್ನ ಕಲ್ಪನೆ ಎಷ್ಟು ಸುದ್ದಿಯಾಗಿ ಅಲೆಯಲಿಯಾಗಿ ಅರಬ್ ಕಂಟ್ರೀಸ್ಗಂತೂ ಹೋಯ್ತು, ತುರ್ಕಿಗಳಿಗಂತೂ ಹೋಯ್ತು, ಭಾರತಕ್ಕೂ ಹಬ್ತು, ಕಾಶಿ ಧ್ವಂಸವಾಗೋಯ್ತು. ಆ ದಿನಗಳ ಆತಂಕ ಹೆಂಗಿದ್ದಿರ್ಬೋದು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಮಗೆ ಒಬ್ಬ ನೂಪುರ್ ಶರ್ಮಾ ಕೇಸನ್ನೇ ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಿಲ್ಲ. ಒಬ್ಬ ನೂಪುರ್ ಶರ್ಮಾ ಕೇಸು, ಒಬ್ಬ ಕನಯ್ಯಲಾಲ್ನ ಹತ್ಯೆಯೇ ಜೀರ್ಣ ಮಾಡ್ಕೊಳಕ್ಕಾಗ್ತಿಲ್ಲ. ನಾವು ಕೇಳಿದ್ರೆ ನಿದ್ದೆ ಕಣಲು ಬೆಚ್ಚಿ ಬಿದ್ದು ಹೇಳ್ತೀವಿ. ಆದರೆ ಆವತ್ತಿನ ದಿನ ಬೆಳಗಾದರೆ ಒಂದು ದೇವಸ್ಥಾನ ಹೋಯಿತು, ನಾವು ನಂಬಿರುವಂಥ ಆ ದೇವಸ್ಥಾನವನ್ನು ಧ್ವಂಸಗೊಳಿಸಿದ್ರು ಅಂತಂದಾಗ ಪ್ರತಿಯೊಬ್ಬರು ಹೆಂಗೆ ಫೀಲ್ ಮಾಡ್ತಿದ್ದಿರ್ಬೋದು. ಈ ಪಾಪಿಗಳು ಯಾವತ್ತಿಲ್ಲಿ ಬಂದ್ಬಿಡ್ತಾರೋ ಅಂತ ಎಷ್ಟು ಗಾಬರಿ ಪಟ್ಕೊಂಡಿರ್ಬೋದು. ಇಷ್ಟಾದರೂ ನಮ್ಮ ಮನೆ ಪಕ್ಕದಲ್ಲಿ ಮಸೀದಿಗೆ ಹೋಗುವಂಥ ವ್ಯಕ್ತಿ ಅಂದ್ಕೊಂಡು ಒಂದು ಸ್ಮೈಲ್ ಕೊಡ್ತಿದ್ವಲ್ಲ, ಹೌ ವಾಸ್ ಇಟ್ ಪಾಸಿಬಲ್ ಅಂತ ನಾನು ಯೋಚನೆ ಮಾಡ್ತೀನಿ ಭಾಳ ಬಾರಿ. ಆದರೆ ಅವನು ಅಲ್ಲಿಗೆ ನಿಲ್ಲಿಸಲಿಲ್ಲ. ಮತ್ತೊಮ್ಮೆ ಬಂದಾಗ ಅಜ್ಮೀರದಲ್ಲಿ, ಈಗ ಅಜ್ಮೀರಿಗೆ ವಾಪಸ್ ಬಂದ. ಈಗ ಅಜ್ಮೀರಲ್ಲಿ ಪೃಥ್ವಿರಾಜ ಸತ್ತಿದ್ನಲ್ಲ, ಪೃಥ್ವಿರಾಜನ ಮಗ ಹರಿರಾಜ ಇದ್ದ. ಆತ ಏನು ಮಾಡ್ದ, ಜಾಟರೊಂದಿಗೆ ಸೇರಿಕೊಂಡ. ಜಾಟರೊಂದಿಗೆ ಸೇರಿಕೊಂಡು ಡೈರೆಕ್ಟ್ ದೆಹಲಿಯನ್ನೇ ಅಟ್ಯಾಕ್ ಮಾಡುವಂಥ ಪ್ಲ್ಯಾನ್ ಹಾಕಿದ. ಅದಾಗಲೇ ಕುತುಬ್ದೀನ್ ಐಬಕ್ ಇಂದ್ರಪ್ರಸ್ಥದಿಂದ ದೆಹಲಿಗೆ ಹೋಗಿ ದೆಹಲಿಯನ್ನು ಮಟ್ಟ ಹಾಕಿ ದೆಹಲಿಗೆ ಬಂದು ನಿಂತ್ಕೊಂಡಿದ್ದ. ದಿಲ್ಲೀಶ್ವರೋವಾ ಜಗದೀಶ್ವರೋವಾ ಅಂತ ಹೇಳ್ತೀವಲ್ಲ, ಯಾರು ದಿಲ್ಲಿಯ ಒಡೆಯನೋ ಅವನು ಇಡೀ ಭಾರತವನ್ನು ಜಗತ್ತನ್ನು ಆಳ್ತಾನೇನೋ ಕಲ್ಪನೆಯಿಂದ ಜಗದೀಶ್ವರ ಅವನು ಅಂತ ಕರೆಯೋ ಮಟ್ಟಿಗೆ ಅವನು ದಿಲ್ಲಿಗೆ ಬಂದು ಕೂತಿದ್ದ. ಆದರೆ ಜಾಟರು ಒಳಗೊಳಗೆ ಕುದಿತಾ ಇತ್ತು. ಅವರಿಗೆ ಆಕ್ರೋಶ ಇತ್ತು. ಒಂದು ಸೋಮನಾಥನ ದೇವಸ್ಥಾನ, ಮತ್ತೊಂದು ಕಾಶಿಯ ದೇವಸ್ಥಾನ, ಇದರ ಪ್ರತೀಕಾರ ತೆಗೆದುಕೋಬೇಕು ಅಂತ ಅವ್ರ ವ್ಯವಸ್ಥೆ ಟೈಮ್ಗೋಸ್ಕರ ಕಾಯ್ಕೊಂಡು ಕೂತಿದ್ದವರು ಅವ್ರು ಏನು ಮಾಡಿದರು, ಇವನು ಸಹಕಾರ ಕೇಳಿದರು. ಅಜ್ಮೀರಿಂದ ನಾನು ಸಹಕಾರ ಕೊಡ್ತೀನಿ ಅಂತ ಹೇಳ್ದ. ಅವನೇನು ಮಾಡ್ದ, ದೆಹಲಿಗೆ ಹೋಗಬೇಕು ಅಂತ ಜಾಟ್ರು ಅಂದ್ಕೊಳ್ಳೋ ವೇಳೆಗೆ ಸರಿಯಾಗಿ ಈ ವಿಚಾರ ಗೊತ್ತಾಗಿ ಅವನು ತಾನೇ ದೆಹಲಿ ಬಿಟ್ಟು ಜಾಟ್ರಲ್ಲಿದ್ದಾರೋ ಅಲ್ಲಿಗೆ ಬಂದು ಅವರನ್ನು ಪೂರ್ತಿ ಮಟ್ಟ ಹಾಕಬೇಕು ಅಂತ ಅವ್ರ ಮೇಲೆ ಅಟ್ಯಾಕ್ ಮಾಡಿದ. ಜಾಟ್ರು ಚೆನ್ನಾಗಿ ಕಾದಾಡಿದ್ರು. ಅವ್ರ ಹೋರಾಟದ ಸ್ಪಿರಿಟ್ಟೇ ಬೇರೆ. ಚೆನ್ನಾಗಿ ಕಾದಾಡಿದ ಜಾಟ್ರು ಇನ್ನೂ ಸಾಧ್ಯ ಇಲ್ಲ ಅಂತ ಗೊತ್ತಾದಾಗ ಏನು ಮಾಡಿದ್ರು, ನೇರವಾಗಿ ಅಜ್ಮೀರ್ನ ಕೋಟೆಗೆ ಹೋಗಿ ಸೇರ್ಕೊಂಡ್ಬಿಟ್ರು. ಅಜ್ಮೀರ್ನ ಕೋಟೆ ಬಾಗಿಲು ಹಾಕ್ಕೊಂಡಿದ್ರು. ಅಜ್ಮೀರ್ನ ಕೋಟೆಯಲ್ಲಿ ನಿಂತ್ಕೊಂಡು ಕಾದಾಟ ಶುರುವಾಯಿತು. ದೊಡ್ಡ ಸೇನೆ ಕುತುಬ್ದೀನ್ ಐಬಕ್ ಅಂತ ಬಂದ್ಬಿಟ್ಟಿದೆ. ಆ ಕುತುಬ್ದೀನ್ ಐಬಕ್ನ ಸೇನೆಯನ್ನು ತಾಳಲಾಗದೆ ಪೃಥ್ವಿರಾಜನ ಮಗ ಹರಿರಾಜ ಇನ್ನೂ ಸೋಲ್ತೀವಿ ಅಂತ ಗೊತ್ತಾದಾಗ ಅವ್ರ ಹತ್ರ ಸಿಕ್ಕಾಕೊಂಡು ಕೆಟ್ಟದ್ದನ್ನು ಅನುಭವಿಸೋಕ್ಕಿಂತ ಆತ್ಮಾಹುತಿ ಮಾಡ್ಕೊಳ್ಳೋದು ಮೇಲು ಅಂತ ತನಗೆ ತಾನೇ ಬೆಂಕಿ ಹಚ್ಕೊಂಡು ಪ್ರಾಣ ಬಿಟ್ಬಿಟ್ಟ. ನಾನು ಹೇಳಿದ್ನಲ್ಲ, ಆ ಪರಂಪರೆ ಶುರುವಾಗ್ಬಿಡ್ತು ಭಾರತದಲ್ಲಿ. ಅವ್ರು ಯಾವ ಪರಿ ಭಯಭೀತರನ್ನಾಗಿಸಿದ್ರು ಎಲ್ಲರನ್ನು ಅಂತಂದರೆ, ಇನ್ನು ಭಾರತದಲ್ಲಿ ಬದುಕೋದು ಸಾಧ್ಯ ಇಲ್ಲ ಅನ್ನೋ ದಿಕ್ಕಲ್ಲಿ ಅವರು ತಯಾರು ಮಾಡಿಸಿದ್ರು. ಅಜ್ಮೇರ್ ಅವನ ಪರವಾಗಿ ಸೇರಿಕೊಳ್ತು. ಅವನು ಅಜ್ಮೇರನ್ನ ಗೆದ್ದ ಖುಷಿಗೆ, ಇವ್ರನ್ನೆಲ್ಲ ಮಟ್ಟ ಹಾಕಿದ್ದರ ಖುಷಿಗೆ ವಾಪಸ್ ಬರ್ತಾನಲ್ಲ, ವಾಪಸ್ ದೆಹಲಿಗೆ ಬರ್ತಾನೆ ವಿಜಯಶಾಲಿಯಾಗಿ. ಕುತುಬ್ದೀನ್ ಐಬಕ್, ಮಹಮ್ಮದ್ ಘೋರಿಯ ಸ್ಲೇವ್ ಕುತುಬ್ದೀನ್ ಐಬಕ್, ಅವನು ವಾಪಸ್ ದೆಹಲಿಗೆ ಬರ್ತಾನೆ. ದೆಹಲಿಗೆ ಬಂದಾಗ ಅವನಿಗೆ ಅನ್ನಿಸ್ತು ವಿಜಯೋತ್ಸವದ ಆಚರಣೆ ಆಗಬೇಕು. ವಿಜಯೋತ್ಸವ ಹೆಂಗೆ ಎಲ್ಲ ತಿರುಗಾಡಿಕೊಂಡು ಮಾಡಿಕೊಂಡು ಹಿಂಗೆ ವಿಜಯೋತ್ಸವ ಅಲ್ಲ. ವಿಜಯೋತ್ಸವ ಹೇಗೆ ಮಾಡಬೇಕು ಅಂತಂದರೆ, ದೆಹಲಿಯಲ್ಲಿರುವಂಥ 27 ಹಿಂದೂ ಜೈನ ಮಂದಿರಗಳನ್ನು ಕೆಡವಿ
ಕುವ್ವತ್ತುಲ್ ಇಸ್ಲಾಂ ಮಸ್ಜಿದ್ನಲ್ಲಿ ಕಟ್ಟಬೇಕು ಅಂತ ಆ ಮಸ್ಜಿದಿನ ಮಂದಿರಗಳನ್ನು ಕೆಡವಿ ಅದರ ಅವಶೇಷಗಳಿಂದ ಮಸ್ಜಿದನ್ನು ಕಟ್ಟಲಿಕ್ಕೆ ಶುರು ಮಾಡಿದ. ಅದನ್ನೇ ಕುತುಬ್ ಮಿನಾರ್ ಅಂತ ನಾವು ಕರೆಯೋದು. ಆ್ಯಂಡ್ ವಿ ಗೋ ದೇರ್, ವಿಲ್ ಹ್ಯಾವ್ ಎ ಸೆಲ್ಫಿ. ಕುತುಬ್ ಮಿನಾರ್ ಭಾಳ ಚೆನ್ನಾಗಿದೆ, ನಾನು ಕುತುಬ್ ಮಿನಾರಿಗೆ ವಿಸಿಟ್ ಮಾಡಿದೆ, ನಮ್ಗೆ ಖುಷಿ ಆಗುತ್ತೆ. ಕುತುಬ್ ಮಿನಾರ್ ನಮ್ಮ ಅವಮಾನದ ಸಂಕೇತ ರೀ. ಈ ದೇಶದ ಹಿಂದೂ ರಾಜರ ಮೇಲೆ ಮಾಡಿದ ಅವಮಾನಕ್ಕೆ, ಈ ದೇಶದ ಒಟ್ಟಾರೆ ಈ ದೇಶದ ಮಾನಸಿಕ ಆಘಾತ ಆಗಿತ್ತಲ್ಲ, ಮಾನಸಿಕ ಆಘಾತದ ಸಂಕೇತವಾಗಿ ನಿಂತಿರೋದು. ಕುವತ್ತುಲ್ ಇಸ್ಲಾಂ ಅಂತ ಆ ಮಸ್ಜಿದನ್ನು ಕಟ್ಟಬೇಕು ಅಂತ ಅವನದನ್ನು ಕಟ್ಟುವಂಥ ಆಲೋಚನೆಯನ್ನು ಮಾಡಿದ. ಇದಾದ ಮೇಲೆ ಇಲ್ಲಿಗೆ ನಿಲ್ಲಿಲ್ಲ. ಮಹೇರ್ ಅನ್ನೋಂಥ ಒಂದು ಜನಾಂಗ, ಇನ್ನು ನಂತರ ಎಲ್ಲ ಒಂದೇ ಜನಾಂಗ ಭಾರತವನ್ನು ಆಳ್ತು ಅಂತಿಲ್ಲ. ಚಿಕ್ಕ 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 ಟ್ರೈಬಲ್ ಗ್ರೂಪ್ಗಳು, ಎಲ್ಲರ ಒಳಗೂ ಆಕ್ರೋಶ ಇತ್ತು. ಆ ಆಕ್ರೋಶ ಇದ್ದವರೆಲ್ಲ ಒಟ್ಟಾಗಿ ಇವರನ್ನು ಮುಗಿಸ್ಬೇಕು ಅಂತ ಕಾಯ್ತಿದ್ರು. ಅಂಥದ್ರಲ್ಲಿ ಮಹೇರ್ ಅನ್ನುವಂಥ ಒಂದು ಜನಾಂಗ ಇತ್ತು. ಅವರು ಅಜ್ಮೇರ್ನಲ್ಲಿ ಈ ಯುದ್ಧ ನಡೀತಾ ಇರುವಾಗ ಗಮನಿಸ್ತಾ ಇದ್ರು, ಯಾರ ಜೊತೆಗೂ ಇನ್ವಾಲ್ವ್ ಆಗಲಿಲ್ಲ. ಆದರೆ ಯಾವಾಗ ಅಜ್ಮೇರ್ನಲ್ಲಿ ಇವನು ಯಾರನ್ನು ಕೂರಿಸಿದಾನೋ, ಕುತುಬ್ದೀನ್ ಐಬಕ್ಕು, ಅವನು ವೀಕ್ ಆದ ತಕ್ಷಣ ಇವರೇನು ಮಾಡಿದ್ರು, ಗುಜರಾತಿನ ಚಾಲುಕ್ಯ ದೊರೆ ಭೀಮಾ ಅಂತ ಯಾರಿದ್ನೋ ಆ ಭೀಮನಿಗೆ ಕೇಳಿಕೊಂಡ್ರು, ನಾವು ಅಜ್ಮೇರ್ನ ವಶಪಡಿಸ್ಕೊಳ್ತೀವಿ, ಸಹಕಾರ ಕೊಡ್ತೀರಾ ಅಂತ. ಭೀಮಾ ಹೇಳ್ದ, ಮಾಡಿ ನಡೀತೀನಿ ಅಂತ. ಆ ಭೀಮ ಕೊಟ್ಟಂಥ ಧೈರ್ಯದಿಂದ ಇವರೇನು ಮಾಡಿದ್ರು, ಅಜ್ಮೇರ್ನ ವಶಪಡಿಸ್ಕೊಳ್ಬೇಕು ಅಂತ ನಿಶ್ಚಯ ಮಾಡಿದ್ರು. ಆದರೆ ಮತ್ತೆ ಇದು ಗೊತ್ತಾಗಿ ತಾನೇ ಮುಂಚಿತವಾಗಿ ಕುತುಬ್ದೀನ್ ಐಬಕ್ ಬಂದ್ಬಿಟ್ಟ. ಮಹೇರರು ಬಿಡಲಿಲ್ಲ. ಹೇಗೆ ಕಾದಾಟ ಮಾಡಿದರು ಅಂತಂದರೆ, ಕುತುಬ್ದೀನ್ ಐಬಕ್ಕಿಗೆ ಭಾಳ ಕಷ್ಟ ಅನ್ನಿಸ್ತು ಕೆಲವು ದಿನಗಳ ಕಾಲ. ಆದರೆ ಆನಂತರ ಅವನು ಕುತುಬ್ದೀನ್ ಐಬಕ್ಕನ ಸೇನೆ ಹ್ಯುಮಿಲಿಯೇಟಿಂಗ್ ಡಿಫೀಟ್ನ ಅನುಭವಿಸ್ತು. ಸಿಕ್ಕ ಕಡೆ ಅವನನ್ನು ಕೊಚ್ಚಿದ್ರು. ಯಾಕೆಂದರೆ ಎರಡನೇ ಭೀಮನ ಸೇನೆಯು ಕೂಡ ಸೇರಿಕೊಂಡಿದ್ದರಿಂದ ಅವ್ರು ಚೆನ್ನಾಗಿ ಕುತುಬ್ದೀನ್ ಐಬಕ್ನ ಸೇನೆಯನ್ನು ರುಂಡ ಚೆಂಡಾಡ್ಬಿಟ್ರು. ತಕ್ಷಣ ಇವನೇನು ಮಾಡಿದ, ಗಜನಿಗೆ ಪತ್ರ ಬರೆದು, ಮಹಮ್ಮದ್ ಘೋರಿಗೆ ಪತ್ರ ಬರೆದು, ನನಗೊಂದು ಸೇನೆ ಕಳಿಸ್ಕೊಡ್ಬೋದಾ ತುರ್ತಾಗಿ ಅಂತ ಕೇಳ್ಕೊಂಡಿದ್ರ ಪರಿಣಾಮ ಅಲ್ಲಿಂದ ಒಂದು ಸೇನೆ ಬಂತು. ಆ ಸೇನೆ ಬಂದಾಗ ಈ ಮಹೇರರು ಸೈಲೆಂಟಾಗಿ ಹಿಂದಕ್ಕೆ ಸರಿದ್ಬಿಟ್ರು. ಇದು ದೊಡ್ಡ ಅವಮಾನ ಕುತುಬ್ದೀನ್ ಐಬಕನಿಗೆ. ಅವನೇನು ಮಾಡಿದ, 1 ವರ್ಷಗಳ ಕಾಲ ಕಾದು ಯಾವ ಭೀಮ ಇವರಿಗೆ ಸಪೋರ್ಟ್ ಮಾಡಿದ್ನೋ ಆ ಭೀಮನ ಗುಜರಾತನ್ನು ಮುಗಿಸ್ಬೇಕು ಅಂತ ತಂದೊಂದು ಸೇನೆ ತೆಗೆದುಕೊಂಡು ಗುಜರಾತಿಗೆ ಅಟ್ಯಾಕ್ ಮಾಡಲಿಕ್ಕೆ ಅಂತ ಹೋದ. ತಕ್ಷಣ ಭೀಮ ಕೋಟೆ ಬಿಟ್ಟು ಓಡೋಗ್ಬಿಟ್ಟ. ಕೋಟೆ ಬಿಟ್ಟು ಓಡೋಗಿ ಏನು ಮಾಡ್ದ ಅಂದರೆ, ದಟ್ ವಾಸ್ ಅ ಸ್ಟ್ರಾಟಜಿ. ಕೋಟೆಯಲ್ಲಿ ನಿಂತ್ಕೊಂಡು ತಾನು ಹೋರಾಟ ಮಾಡೋದು ಸ್ಟ್ರಾಟಜಿ ಹೆಂಗಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಈ ಕೋಟೆಯಲ್ಲಿ ನಿಂತ್ಕೊಂಡು ತಾನು ಹೋರಾಟ ಮಾಡ್ತೀನಿ ಅಂತ ಗೊತ್ತಾದರೆ ಅವನಿಗೆ ಈಸಿ ಆಗಿಬಿಡುತ್ತೆ. ದೊಡ್ಡ ಸೇನೆ ಮುತ್ತಿಗೆ ಹಾಕ್ತಾನೆ, 15-20 ದಿನ, 1 ತಿಂಗಳೋ 2 ತಿಂಗಳೋ ಕಾದಾಟ ಮಾಡ್ತೀವಿ, ಕೊನೆಗೆ ಎಲ್ಲರೂ ಬೀಳಬೇಕಾಗತ್ತೆ. ಬೆಟರ್ ಕೋಟೆ ಬಿಟ್ಟು ಓಡೋಗ್ಬಿಡ್ಬೇಕು ಅಂತ. ಓಡೋಗಿದ್ದು ಯಾವ ದಿಕ್ಕಿಗೆ ಅಂತ ಹೇಳ್ಬಿಟ್ಟೆ ಹೋದ. ಕುತುಬ್ದೀನ್ ಐಬಕ್ ಅಟ್ಟಿಸ್ಕೊಂಡು ಹೋದ. ಅವನನ್ನು ಅಟ್ಟಿಸ್ಕೊಂಡು ಎಲ್ಲಿಗೆ ಹೋದ್ರಿ ಇವರು ಅಂತಂದರೆ, ಅವನು ಕರೆಕ್ಟಾಗಿ ಮೌಂಟ್ ಅಬು ಬೆಟ್ಟದ ಬುಡಕ್ಕೆ ಬಂದು ನಿಂತ್ಕೊಂಡ. ಮೌಂಟ್ ಅಬು ನಿಮಗೆ ನೆನಪಿರಬೇಕು, ನಾನು ಆರಂಭದಲ್ಲೇ ಹೇಳಿದ್ದೆ, ಮೌಂಟ್ ಅಬು ಬುಡದಲ್ಲೇ ಮಹಮ್ಮದ್ ಘೋರಿಗೆ ಮೊದಲನೇ ಸೋಲು ಉಂಟಾಗಿದ್ದು. ಅದು ಯಾರೋ ಒಬ್ಬ ಸಾಮಾನ್ಯವಾದ ಹುಡುಗ ಸೋಲು ಉಣಿಸಿದ್ದವನಿಗೆ. ಅಲ್ಲಿ ಭಾರತದ ಇತಿಹಾಸಕ್ಕೆ ಒಂದು ಸಂದೇಶ ಇತ್ತು, ಈ ಜಾಗ ಪರ್ಫೆಕ್ಟ್ ಆಗಿದೆ ಯುದ್ಧಕ್ಕೆ ಅಂತ. ಮತ್ತು ಮುಸಲ್ಮಾನರಿಗೆ ಅದು ಅಪಶಕುನದ ಜಾಗ ಅಂತ. ಈ ಜಾಗದಲ್ಲಿ ಯುದ್ಧ ಮಾಡಬಾರ್ದು ಅಂತ. ಯಾವಾಗ ಯುದ್ಧ ಮಾಡ್ಲಿಕ್ಕಿಂತ ಈ ಜಾಗ ಅವ್ರು ಆರಿಸ್ಕೊಂಡಿದ್ದಾರೆ ಅಂತ ಗೊತ್ತಾಯ್ತೋ, ಮುಸಲ್ಮಾನರು ಯುದ್ಧ ಮಾಡಲ್ಲ ಅಂತ ಡಿಸೈಡ್ ಮಾಡ್ಬಿಟ್ರು. ನಾವು ಮಾಡಲ್ಲಪ್ಪ, ಇಲ್ಲಿ ಯುದ್ಧ ಮಾಡಿದ್ರೆ ಗ್ಯಾರಂಟಿ ಸೋಲ್ತೀವಿ ಅಂತ. ಮೆಂಟಲ್ ವಾರ್. ಆದರೆ ದುರದೃಷ್ಟ ಏನಾಯಿತು ಅಂತಂದರೆ, ಅವ್ರು ಯುದ್ಧ ಮಾಡಲ್ಲ ಅಂತ ಅಷ್ಟು ಮೀನಾಮೇಷ ಎಣಿಸ್ತಾ ಇರೋದು, ನಮ್ಮವರು ಯುದ್ಧ ಗೆದ್ದೇ ಬಿಟ್ಟಿದ್ದೀವಿ ಅಂತ ಅನಿಸ್ಬಿಡ್ತು. ಅವರು ಬೆಟ್ಟವನ್ನು ಬಿಟ್ಟು ತಾವೇ ಕೆಳಗಿಳಿದು ಯುದ್ಧಕ್ಕೆ ನುಗ್ಗಿದ್ರು. ಯಾವಾಗ ಪ್ಲೇನ್ ಗ್ರೌಂಡ್ಸಲ್ಲಿ ಯುದ್ಧಕ್ಕೆ ಅಂತ ಬಂದರೋ, ಅಲ್ಲಿ ಭೀಮನ ಸೇನೆಗೆ ಸೋಲಾಗುವಂಥ ಹಂತ ಬಂತು. ಭೀಮ ಮತ್ತೆ ಓಡೋದ. ಈ ಬಾರಿ ಭೀಮ ಓಡೋದ್ಮೇಲೆ ಇವನು ವಾಪಸ್ ಬಂದು ಭೀಮನ ಕೋಟೆಯನ್ನು ವಶಪಡಿಸ್ಕೊಂಡ. ಭೀಮನ ಕೋಟೆಯನ್ನು ವಶಪಡಿಸ್ಕೊಂಡು ಅಲ್ಲಿ ತಮ್ಮವರೊಬ್ಬರು ನಿಲ್ಲಿಸಿ ಅವನು ಗುಜರಾತಿನಿಂದ ಮುಂದಕ್ಕೆ ಹೋದ. ಕೆಲವೇ ದಿನಗಳಲ್ಲಿ ಎಲ್ಲಿಂದಲೋ ಧುತ್ತಂತ ಪ್ರತ್ಯಕ್ಷನಾದ 2ನೇ ಭೀಮ ತನ್ನ ಸೇನೆಯನ್ನು ತೆಗೆದುಕೊಂಡು ಆ ಕೋಟೆಯನ್ನು ವಾಪಸ್ ತಗೊಂಡ. ಮುಂದಿನ 1 ಶತಮಾನಗಳ ಕಾಲ ಯಾವ ಮುಸಲ್ಮಾನರು ಕೂಡ ಗುಜರಾತಿನ ಕಡೆ ತಲೆ ಹಾಕಿ ಮಲಗಲಿಲ್ಲ ಅಂತ ಇತಿಹಾಸಕಾರರು ಹೇಳ್ತಾರೆ. ಇದಾಗಿ ಮುಂದಿನ ಹಂತದಲ್ಲಿ ಏನಾಯಿತು, ಅತ್ತ ಘೋರಿಗೂ ದೊಡ್ಡ ಪ್ರಾಬ್ಲಮ್ ಶುರುವಾಯಿತು. 1202ರಲ್ಲಿ ಘೋರಿಯ ಅಣ್ಣ ಘಿಯಾಸುದ್ದೀನ್ ತೀರ್ಕೊಂಡ. ಘಿಯಾಸುದ್ದೀನ್ ತೀರ್ಕೊಂಡ ನಂತರ ಘೋರಿ ಸುಲ್ತಾನ್ನಾದ. ಆದರೆ ಇವನು ಸುಲ್ತಾನ್ನಾದ 2 ವರ್ಷದೊಳಗೆ
ಅವನ ವಿರುದ್ಧ ಲೋಕಲಿ ದಂಗೆ ಶುರುವಾಗ್ಬಿಡ್ತು. ಎಲ್ಲ ಕಡೆ ಇಷ್ಟು ಕಾದಾಡ್ತಾ ಇದ್ದ ಅವನು ಸ್ಥಳೀಯವಾಗಿ ತನ್ನನ್ನು ತಾನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯವಾಗದೆ ಹೋದಾಗ ಅವನು ತನ್ನ ಜಾಗವನ್ನು ತನ್ನನ್ನು ತಾನು ಕಳ್ಕೊಳ್ಬೇಕಾಗಿ ಬಂತು. ಅಷ್ಟಾದಾಗ್ಯೂ ಕೂಡ ಯಾವಾಗ ಅವನು ತನ್ನ ಅಧಿಕಾರವನ್ನು ಕಳ್ಕೊಂಡಿದ್ದಾನೆ ಅಂತ ಗೊತ್ತಾಯ್ತೋ, ಭಾರತದಲ್ಲಿ ಎಲ್ಲರೂ ದಂಗೆ ಎದ್ದು ಅವನ ಜಾಗವನ್ನು ವಶಪಡಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿದಾಗ ಮತ್ತೊಂದು ಸೇನೆಯನ್ನು ತೆಗೆದುಕೊಂಡು ಬಂದು ಇಲ್ಲೂ ಕೂಡ ಅವನು ಆಕ್ರಮಣ ಮಾಡ್ದ. ಆದರೆ ಆಕ್ರಮಣ ಮಾಡಿ ತಾನು ಕಳ್ಕೊಂಡಿದ್ದ ಜಾಗವನ್ನು ಗಳಿಸ್ಕೊಂಡವನು ಸಿಂಧೂ ನದಿಯ ದಡದ ಡೇರಿಯಲ್ಲಿದ್ದಾಗ ಯಾರನ್ನ ಇವನು ಮಸಾಕರ್ ಮಾಡಿದ್ನೋ ಆ ಖೋಕಾರರು ಇವನನ್ನು ಅದೇ ಡೇರಿಯಲ್ಲಿ ಒಳನುಗ್ಗಿ ರಾತ್ರಿ 22 ಬಾರಿ ಅವನಿಗೆ ಇರಿದು ಮೊಹಮ್ಮದ್ ಗೋರಿಯನ್ನು ಹೆಣವಾಗಿಸಿದರು. ಮೊಹಮ್ಮದ್ ಗೋರಿಯ ಶವವನ್ನು ತೆಗೆದುಕೊಂಡು ಹೋಗಲಾಯಿತು. ಆದರೆ ಅಷ್ಟೊತ್ತಿಗೆ ಗೋರಿಯ ಪೂರ್ತಿ ಆ ಸಾಮ್ರಾಜ್ಯ ಪೂರ್ತಿ ಕಳೆದು ಹೋಗ್ಬಿಟ್ಟಿತ್ತು. ಆ ಹೊತ್ತಿನಲ್ಲಿ ಇಲ್ಲಿ ಇವನೇನು ಮಾಡ್ದ, ತುರ್ಕರಿಂದ ಪೂರ್ತಿ ತನ್ನ ಸಂಬಂಧವನ್ನು ಕಡ್ಕೊಂಡು ತಾನು ಭಾರತದ ಅಧಿಪತಿ ಅಂತ ತನಗೆ ತಾನೇ ಘೋಷಿಸಿಕೊಂಡ. ಭಾರಿ ಬುದ್ಧಿವಂತಿಕೆಯ ಕೆಲಸವನ್ನು ಮಾಡಿದ. ಹಾಗೆ ಅಧಿಪತಿ ಅಂತ ಘೋಷಿಸ್ಕೊಂಡವನು ಏನು ಮಾಡಿದ, ಸುಮ್ಮನಿರಲಿಲ್ಲ. ಅಲ್ಲಿ ಯಾರು ಘೋರಿಯನ್ನು ಉರುಳಿಸಿ ಆ ಜಾಗಕ್ಕೆ ಬಂದು ಕೂತ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ನೋ, ತಾಜುದ್ದೀನ್ ಯಲ್ಜೀದ್ ಅಂತ ಅವನ ಹೆಸರು, ಯಲ್ದೀಸ್ ಅಂತ. ಆ ತಾಜುದ್ದೀನ್ ಯಲ್ದೀಸ್ ಅಲ್ಲಿ ಅಧಿಕಾರಕ್ಕೆ ಬಂದು ಕೂತಾಗ ಇವನೇನು ಮಾಡ್ದ, ಅವನ ಪರವಾಗಿ ನಿಲ್ಲದೆ ಅವನ ವಿರೋಧಿ ಇವನು ಯಾರನ್ನು ಪಕ್ಕಕ್ಕೆ ಇಳಿಸಿ ಬಂದಿದ್ನೋ ಅವನ ಪರವಾಗಿಯೇ ನಿಂತ್ಕೊಂಡಿದ್ದ. ಎಂಥ ಬುದ್ಧಿವಂತಿಕೆಯ ಕೆಲಸ ಮಾಡ್ದ ಅಂತಂದರೆ, ಅವನ ಹೆಸರಲ್ಲೇ ಇಲ್ಲಿ ಕಾಯಿನ್ ಪ್ರಿಂಟ್ ಮಾಡ್ತಿದ್ದ. ಅವ್ನು ನಾಮಕಾವಸ್ಥೆ ರಾಜ ಅಂತ ಗೊತ್ತಿದ್ರು ಅವನ ಹೆಸರಲ್ಲೇ ಕಾಯಿನ್ ಪ್ರಿಂಟ್ ಮಾಡ್ತಿದ್ದ. ಯಲ್ದೀಸ್ ಪರವಾಗಿ ಯಾವತ್ತೂ ನಿಲ್ಲೇ ಇಲ್ಲ. ಇದರ ಪರಿಣಾಮ ಆ ಗಜನಿಯಿಂದ ಇವನಿಗೊಂದು ಪತ್ರ ಏನು ಬಂತು ಅಂತಂದರೆ, ಭಾರತದ ಕುರಿತಂತೆ ನೀನು ನೇರವಾಗಿ ನಿರ್ಣಯ ತಗೋಬೋದು, ನಿನ್ನ ನಿರ್ಣಯದಲ್ಲಿ ನಾವು ತಲೆ ಹಾಕಲ್ಲ ಅಂತ ಬಂತು. ಇವನು ಅಧಿಕೃತವಾಗಿ ತುರ್ಕರಿಂದ ಭಾರತದ ಸಾರ್ವಭೌಮ ಅಂತ ಘೋಷಣೆಗೊಳಪಡುವಂಥ ರೀತಿ ಅದು. ಆದರೆ ಯಾವಾಗ ಯಲ್ದೀಸಿ ಸ್ವಲ್ಪ ಅಲ್ಲಿ ತಾನು ಶಕ್ತಿವಂತನಾಗಿದ್ದೀನಿ ಅಂತ ಪಂಜಾಬಿಗೆ ಬರಲಿಕ್ಕೆ ಅಂತ ಪ್ರಯತ್ನ ಪಟ್ನೋ, ಸಿಕ್ಕಿದ್ದೇ ಚಾನ್ಸು ಅಂತ ಪಂಜಾಬ್ನಲ್ಲಿ ಆ ಯಲ್ದೀಸಿಯನ್ನು ಪೂರ್ತಿ ಅವನು ಮಟ್ಟ ಹಾಕಿದ. ಆನಂತರ ತಾನು ಗಜನಿಗೆ ಹೋಗಿ ಗಜನಿಯನ್ನು ವಶಪಡಿಸ್ಕೊಂಡ. ನಾನು ಹೇಳೋದು, ಒಬ್ಬ ಕುತುಬ್ದೀನ್ ಐಬಕ್ಕನಿಗೆ ವಶಪಡಿಸ್ಕೊಳ್ಳಿಕ್ಕೆ ಸಾಧ್ಯವಾಗಿತ್ತು ಗಜನಿ, ಪೃಥ್ವಿರಾಜ್ ಚೌಹಾನನ್ಗೆ ಯಾಕಾಗಲಿಲ್ಲ ಅಂತ. ಆದರೆ ಇವನಲ್ಲಿ ವಶಪಡಿಸ್ಕೊಂಡಾಗ ಇವನು ಭಾಳ ಖುಷಿಯಲ್ಲಿ ಕುಡಿಯೋದು, ಈ ಮೈ ಮರೆಯೋ ಕೆಲಸ ಏನು ಮಾಡಿದ್ನೋ ಅದಲ್ಲಿ ಜನಕ್ಕೆ ಇಷ್ಟ ಆಗಲಿಲ್ಲ. ಅವ್ರು ಯಲ್ದೀಸನ್ನು ವಾಪಸ್ ಕರೆಸಿ ಅವನ ಮೂಲಕ ಇವನ ವಿರುದ್ಧ ಹೋರಾಟ ಸಂಘಟಿಸಿಬಿಟ್ರು. ಇವನ್ ಗೊತ್ತಾಯ್ತು, ನಾನು ಈ ಕ್ರೌರ್ಯ ಭರಿತವಾಗಿರುವಂಥ ಈ ಜಾಗದ ಹೋರಾಟಕ್ಕೆ ಸೂಕ್ತವಾದವನಲ್ಲ, ನನ್ನ ಜಾಗ ಭಾರತದಲ್ಲಿದೆ, ಅಲ್ಲಿ ಹೋಗಿ ಚೆನ್ನಾಗಿ ರೂಲ್ ಮಾಡ್ಕೊಂಡಿರ್ತೀನಿ ಅಂತ ಅದನ್ನು ಬಿಟ್ಟು ವಾಪಸ್ ಬಂದು ಭಾರತಕ್ಕೆ ಸೆಟ್ಲ್ ಆದ. ಆದರೆ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ನ ಇತಿಹಾಸಕಾರರು ನೋಟ್ ಮಾಡ್ತಾರೆ. ಅವನು ಯಾವಾಗ ತಾನು ಘೋರಿಯ ಕೆಳಗಿನ ರಾಜನಾಗಿದ್ನೋ ಆಗ ಭಾರತದಲ್ಲಿ ಎಲ್ಲೆಲ್ಲಿ ಹೋಗ್ತಿದ್ನೋ ಅಲ್ಲೆಲ್ಲ ಜೈಭೇರಿ ಬಾರಿಸಿ ಬರ್ತಿದ್ದ, ಆ ಭಾಗಗಳನ್ನೆಲ್ಲ ವಶಪಡಿಸ್ಕೊಳ್ತಿದ್ದ. ಆದರೆ ಯಾವಾಗ ಸ್ವತಂತ್ರ ರಾಜನಾದ್ನೋ ಅವನ ಸಾಮರ್ಥ್ಯ ಕುಂದಿತು, ಕಳೆಗುಂದು ಹೋಯಿತು. ಹೀಗಾಗಿ ನಿಧಾನವಾಗಿ ಅವನೇ ಗಳಿಸಿದ್ದ, ಅವನೇ ಪಡ್ಕೊಂಡಿದ್ದ ಅನೇಕ ರಾಜ್ಯಗಳನ್ನು ಭಾರತೀಯರು ವಾಪಸ್ ಗಳಿಸ್ಕೊಂಡ್ರು ಅಂತ ಹೇಳ್ತಾರೆ. ಇದೇ ವ್ಯಕ್ತಿ ಮುಂದೆ ಎಲ್ಲಿವರೆಗೂ ಆದ ಅಂತಂದರೆ, ಅವನೊಂದು ಪೋಲೋ ಆಟ ಆಡ್ತಿರ್ಬೇಕಾದಾಗ ಅದಾದ ಕೆಲವೇ ವರ್ಷಗಳಲ್ಲಿ, ಪ್ರಾಬಬ್ಲಿ ತಾನು ಭಾರತದ ಸುಲ್ತಾನ ಅಂತ ಘೋಷಣೆಯಾದ 4ನೇ ವರ್ಷದಲ್ಲಿ ಕುದುರೆ ಮೇಲೆ ಕೂತ್ಕೊಂಡು ಆಡುವಂಥ ಪೋಲೋ ಆಟ ಆಡ್ತಿರುವಾಗ ಕುದುರೆಯಿಂದ ಕೆಳಗೆ ಬಿದ್ದು ಪಕ್ಕೆಲುಬು ಮುರಿತು. ಪಕ್ಕೆಲುಬು ಮುರ್ಕೊಂಡು ಅವನು ಅಡ್ಮಿಟ್ ಆದವನು ಅಥವಾ ಚಿಕಿತ್ಸೆಗೆ ಅಂತ ಹೋದವನು ಮತ್ತು ವಾಪಸ್ ಬರಲೇ ಇಲ್ಲ, ಹಾಗೆ ತೀರ್ಕೊಂಡ. ಆದರೆ ಒಂದೇ ಒಂದು ಇಂಟ್ರೆಸ್ಟಿಂಗ್ ಪಾರ್ಟ್ ಅವನ ಲೈಫ್ನಿಂದ ನಾವು ತಗೊಳ್ಬೋದಾಗಿರೋದು ಏನು ಅಂತಂದರೆ, ಅವನಿಲ್ಲಿ ಇದ್ದವನು ತುರ್ಕರ ಸಂಪೂರ್ಣವಾಗಿರುವಂಥ ಸಂಪರ್ಕವನ್ನು ಕಡಿದೇ ಬಿಟ್ಟ. ಇದರ ಪರಿಣಾಮ ಏನಾಯಿತು ಅಂತಂದರೆ, ಪ್ರತಿ ವರ್ಷ ಈ ತುರ್ಕರ ಆಕ್ರಮಣದ ಭಯಾನಕತೆ ಇತ್ತಲ್ಲ ಅದು ನಿಲ್ತು. ಇಲ್ಲದಿದ್ದರೆ ಎವ್ರಿ ಇಯರ್ ಅಕ್ಟೋಬರ್ಗೆ ನಾವು ಕಾಯ್ಕೊಂಡಿರ್ಬೇಕಿತ್ತು, ಈಗ ಯಾರೋ ಬರ್ತಾನೆ, ಈಗ ಇನ್ನೇನೋ ಮಾಡ್ತಾನೆ ಅಂತ. ಅದು ಪೂರ್ತಿ ನಿಂತ್ಕೊಳ್ತು. ಇನ್ನು ಎರಡನೇದು, ಭಾರತದಲ್ಲಿ ಇದು ದುರದೃಷ್ಟಕರ ಸಂಗತಿ, ಭಾರತದಲ್ಲಿ ಇವನು ತನ್ನದ್ದೇ ಆದ ಅಥವಾ ಮುಸಲ್ಮಾನರದ್ದೇ ಸಾಮ್ರಾಜ್ಯವನ್ನು ಅಧಿಕೃತವಾಗಿ ಆರಂಭಿಸಿದ. ಮುಂದೆ ಇದು ನಿರಂತರವಾಗಿ ನಡ್ಕೊಂಡು ಮುಂದಿನ ಕೆಲವು ಶತಮಾನಗಳ ಕಾಲ ಅದು ಹಾಗೆ ನಡ್ಕೊಂಡು ಬಂತು. ಅದರ ಪ್ರಾಬ್ಲಮ್ನ ಇವತ್ತಿನವರೆಗೂ ಅನುಭವಿಸ್ಕೊಂಡು ನಿಂತಿದ್ದೀವಿ. ಹೀಗಾಗಿ ಎರಡೂ ದೃಷ್ಟಿಯಿಂದ ಅದು ಲಾಭ ನಷ್ಟ ಹೇಗೆ ಅಂತ ನಾವೇ ತೂಕ್ಕೊಳ್ಬೇಕು. ಆದರೆ ಅವನು ತೀರ್ಕೊಂಡ ನಂತರ ಮುಂದೆ ಯಾರು ಅಧಿಕಾರಕ್ಕೆ ಬಂದಿದ್ದು ಅಂತಂದರೆ, ಇವನ ಮಕ್ಕಳಲ್ಲೂ ಕೂಡ ಸಾಮರ್ಥ್ಯ ಇರಲಿಲ್ಲ. ಇವನ ಮಕ್ಕಳನ್ನೂ ಕೂಡ ಪಕ್ಕಕ್ಕೆ ಸರಿಸಿ ಅಧಿಕಾರಕ್ಕೆ ಬಂದವನು ಇವನ ಸ್ಲೇವ್ ಆಗಿದ್ದಂಥ ಅಲ್ತಮಿಷ್. ಇವನು ಘೋರಿಯ ಗುಲಾಮ,
ಇವನು ಅಧಿಕಾರಕ್ಕೆ ಬಂದ, ಇವನು ಗುಲಾಮ ಇಲ್ತಮಿಷ್ ಅವನ ಅಧಿಕಾರಕ್ಕೆ ಬಂದು ಅವನ ಮುಂದೆ ಅಧಿಕಾರವನ್ನು ಚಲಾಯಿಸ್ಲಿಕ್ಕೆ ಶುರು ಮಾಡ್ದ. ಅವನು ಏನು ಮಾಡ್ದ ಮತ್ತು ಅವನ ಮುಂದಿನ ಹೋರಾಟಗಳು, ಇದರ ನಡುವೆ ಬಖ್ತಿಯಾರ್ ಖಿಲ್ಜಿ ಈ ಹೋರಾಟದ ನಡುವೆ ಎಲ್ಲಿ ಫಿಟ್ ಆಗ್ತಾನೆ, ಅವನೇನು ಮಾಡ್ದ, ಭಾರತದ ಸೈಕೆಯನ್ನು ಹೆಂಗೆ ಕೆಡಿಸ್ದ ಅನ್ನೋದನ್ನು ನಾನು ನಾಳೆ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಸ್ವಾತಂತ್ರ್ಯ ಹೋರಾಟದ ಈ ಕಥನದ, ಈ ಹೋರಾಟದ ಈ ಮಜಲುಗಳನ್ನು ನಾಳೆ ವಿಸ್ತರಿಸೋಣ ಅಂತ ಹೇಳ್ತಾ ನಿಮ್ಗೆಲ್ರಿಗೂ ಧನ್ಯವಾದಗಳನ್ನು ಸಮರ್ಪಿಸಿ ಮಾತುಗಳನ್ನು ಮುಗಿಸ್ತೀನಿ. ವಂದೇ ಮಾತರಂ. ಜೈ ಹಿಂದ್.